ಜೈ ಹಿಂದ್ ವಿದ್ಯಾರ್ಥಿಗಳೇ, ರ್ಯಾಂಕರ್ಸ್ 360 ಡಿಗ್ರಿ ವೀಕ್ಲಿ ಕರೆಂಟ್ ಅಫೇರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು 1 ಮೇ 2026ರಿಂದ 9 ಮೇ 2026ರವರೆಗೆ ನಡೆದ ಪ್ರಮುಖ ಘಟನೆಗಳನ್ನು ತಿಳಿದುಕೊಳ್ಳೋಣ. ಈ ಘಟನೆಗಳು ಅಂದರೆ ಪ್ರಚಲಿತ ವಿದ್ಯಮಾನಗಳನ್ನು ಪ್ರಸ್ತುತ ಕಾಂಪಿಟೇಟಿವ್ ಎಕ್ಸಾಮ್ನ ಹೊಸ ಪ್ಯಾಟರ್ನ್ಗೆ ತಕ್ಕಂತೆ ವಿವರಿಸಲಾಗಿದೆ. ಪ್ರತಿ ವಾರದಲ್ಲಿ ನಡೆಯುವ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಕ್ಕಂತೆ ವಿವರಿಸಲಾಗುವುದು. ಆದ್ದರಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲ್ ರ್ಯಾಂಕರ್ಸ್ 360 ವೀಕ್ಲಿ ಕರೆಂಟ್ ಅಫೇರ್ಸ್ನಲ್ಲಿ ನಾವು 3 ತಂತ್ರಗಾರಿಕೆಯನ್ನು ಬಳಸ್ತೇವೆ. ಇದು ಇತ್ತೀಚಿನ ಪರೀಕ್ಷಾ ತಯಾರಿಕೆಯಲ್ಲಿ ಅತಿ ಅವಶ್ಯಕವಾಗಿರುತ್ತದೆ. ಅದೇನೆಂದರೆ, ಮೊದಲನೇದಾಗಿ ಪ್ರಚಲಿತ ವಿದ್ಯಮಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ. ಎರಡನೇದಾಗಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತಹ ಸ್ಥಿರ ವಿಷಯಗಳ ಒಂದು ಲಿಂಕ್, ಫಾರ್ ಎಕ್ಸಾಂಪಲ್ ಅದು ಭಾರತದ ಸಂವಿಧಾನ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಸಾಮಾನ್ಯ ವಿಜ್ಞಾನ ಆಗಿರ್ಬೋದು. ಸೊ ಅವುಗಳ ಲಿಂಕನ್ನು ಕೊಡ್ತೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನ ಕಲಿಯೋದ್ರ ಜೊತೆಗೂ ಕೂಡ ನೀವು ಸ್ಥಿರ ವಿಷಯಗಳನ್ನು ಕಲಿತೀರಾ. ಕೊನೆಯದಾಗಿ ಅಥವಾ ಮೂರನೇದಾಗಿ ಏನಂತ ಹೇಳಿದರೆ, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭಾವ್ಯ ಪ್ರಶ್ನೆಗಳನ್ನು ಕೂಡ ನಾವು ನೀಡ್ತೇವೆ. ಸ್ನೇಹಿತರೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದರೆ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಎಂದರೆ ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆಗಾಗಿ ನ್ಯಾಯಾಲಯಕ್ಕೆ ಸಲ್ಲಿಸುವ ಅರ್ಜಿ. ಸಾಮಾನ್ಯವಾಗಿ ಅನ್ಯಾಯಕ್ಕೆ ಒಳಗಾದ ವ್ಯಕ್ತಿಯೇ ನ್ಯಾಯಾಲಯಕ್ಕೆ ಹೋಗಬೇಕು ಎಂಬ ಒಂದು ನಿಯಮವಿತ್ತು. ಆದರೆ ಬಡವರ, ಹಿಂದುಳಿದ ವರ್ಗದವರ, ಅಸಕ್ತರ ಅಥವಾ ಅಜ್ಞಾನದಿಂದ ನ್ಯಾಯಾಲಯಕ್ಕೆ ಹೋಗಲು ಸಾಧ್ಯವಾಗದ ಜನರ ಪರವಾಗಿ ಒಬ್ಬ ಜವಾಬ್ದಾರಿಯುತ ನಾಗರಿಕ ಅಥವಾ ಸಂಘಟನೆ ನ್ಯಾಯಾಲಯವನ್ನು ಸಂಪರ್ಕಿಸಬಹುದು. ಇದನ್ನೇ PIL ಎಂದು ಕರೆಯಲಾಗುತ್ತದೆ. PILನ ಮುಖ್ಯ ಉದ್ದೇಶ ನ್ಯಾಯವನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ತಲುಪಿಸುವುದು. ಬಡವರು, ಕಾರ್ಮಿಕರು, ಮಹಿಳೆಯರು, ಮಕ್ಕಳು, ಕೈದಿಗಳು, ಮಾನವ ಹಕ್ಕುಗಳು, ಭ್ರಷ್ಟಾಚಾರ, ಆಡಳಿತ ವೈಫಲ್ಯ ಮುಂತಾದ ಸಾರ್ವಜನಿಕ ಮಹತ್ವದ ವಿಷಯಗಳಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪ ಪಡೆಯಲು PIL ಸಹಾಯಕವಾಗಿದೆ. ಆದ್ದರಿಂದ PIL ಅನ್ನು ಆಕ್ಸೆಸ್ ಟು ಜಸ್ಟಿಸ್ ಅಂದರೆ ನ್ಯಾಯಕ್ಕೆ ಪ್ರವೇಶವನ್ನು ವಿಸ್ತರಿಸಿದ ನ್ಯಾಯಾಂಗ ನವೀನತೆ ಎಂದು ಕರೆಯಲಾಗುತ್ತದೆ. PILನ ಉದಯ ಸ್ನೇಹಿತರೆ, ಭಾರತದಲ್ಲಿ PIL 1970ರ ದಶಕದಲ್ಲಿ ಬೆಳೆಯಿತು. ಈ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯವನ್ನು ಕೇವಲ ಶ್ರೀಮಂತರು ಅಥವಾ ನೇರವಾಗಿ ಹಾನಿಗೊಳಗಾದವರಿಗೆ ಮಾತ್ರ ಸೀಮಿತಗೊಳಿಸದೆ ಸಮಾಜದ ದುರ್ಬಲ ವರ್ಗದವರಿಗೂ ತಲುಪಿಸುವ ಪ್ರಯತ್ನ ಮಾಡಿತು. ಹಿಂದಿನ ಪರಂಪರೆಯ ಪ್ರಕಾರ ಕೇವಲ ನೇರವಾಗಿ ಹಾನಿಗೊಳಗಾದ ವ್ಯಕ್ತಿಯೇ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದಾಗಿತ್ತು. ಇದನ್ನು ಲೋಕಸ್ ಸ್ಟ್ಯಾಂಡಿ ಎಂದು ಕರೆಯಲಾಗುತ್ತದೆ. ಆದರೆ PIL ಮೂಲಕ ಈ ನಿಯಮವನ್ನು ಸಡಿಲಗೊಳಿಸಲಾಯಿತು. ಈಗ ಸಾರ್ವಜನಿಕ ಹಿತಾಸಕ್ತಿಯ ಒಂದು ವಿಷಯದಲ್ಲಿ ಯಾವುದೇ ಜವಾಬ್ದಾರಿಯುತ ವ್ಯಕ್ತಿ ಅಥವಾ ಸಂಘಟನೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು. ಪ್ರಮುಖ ಪ್ರಕರಣಗಳು ಹುಸೇನಾರ ಖಾತೂನ್ ಮತ್ತು ಅದರ್ಸ್ ವರ್ಸಸ್ ಹೋಮ್ ಸೆಕ್ರೆಟರಿ ಸ್ಟೇಟ್ ಆಫ್ ಬಿಹಾರ್ 1979. ಇದು PIL ಇತಿಹಾಸದ ಪ್ರಮುಖ ಪ್ರಕರಣವಾಗಿದೆ. ಈ ಪ್ರಕರಣದಲ್ಲಿ ಬಿಹಾರ್ ಜೈಲುಗಳಲ್ಲಿ ವರ್ಷಗಳ ಕಾಲ ವಿಚಾರಣೆ ಸಂಪೂರ್ಣಗೊಳಿಸದೆ ಬಂಧಿತರಾಗಿ ಉಳಿದಿದ್ದ ಕೈದಿಗಳ ಸಮಸ್ಯೆ ಬೆಳಕಿಗೆ ಬಂತು. ಈ ಪ್ರಕರಣದಿಂದ ವೇಗವಾಗಿ ವಿಚಾರಣೆ ಹಕ್ಕು ಮತ್ತು ಬಡ ಕೈದಿಗಳ ನ್ಯಾಯ ಪ್ರವೇಶದ ಮಹತ್ವವನ್ನು ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿತು. ಇದನ್ನು ಭಾರತದಲ್ಲಿ PIL ಬೆಳವಣಿಗೆಗೆ ಮಹತ್ವದ ಮೈಲಿಗಲ್ಲಾಗಿ ಪರಿಗಣಿಸಲಾಯಿತು. PIL ಅನ್ನು ಹಾಗಾದರೆ ಯಾರು ಸಲ್ಲಿಸಬಹುದು ಅಂತ ನಿಮಗೊಂದು ಕ್ವಶನ್ ಬರ್ಬೋದು. ಸಾರ್ವಜನಿಕ ಹಿತಾಸಕ್ತಿಗಾಗಿ ಯಾವುದೇ ಪಬ್ಲಿಕ್ ಸ್ಪಿರಿಟೆಡ್ ಸಿಟಿಜನ್ ಅಥವಾ ಜವಾಬ್ದಾರಿಯುತ ಸಂಘಟನೆ PIL ಸಲ್ಲಿಸಬಹುದು. ಆದರೆ ಅದು ವೈಯಕ್ತಿಕ ಲಾಭ, ರಾಜಕೀಯ ಉದ್ದೇಶ ಅಥವಾ ದುರುದ್ದೇಶದಿಂದ ಸಲ್ಲಿಸಪಡಬಾರದು. ಅರ್ಜಿ ಸಲ್ಲಿಸುವವರು ಬೋನಾಫೈಡೆ ಆಗಿರಬೇಕು. ಈಗ ನಾವು ಕೆಲವು ಇಂಪಾರ್ಟೆಂಟ್ ಕಾನೂನಿನ ಕನ್ಸೆಪ್ಟ್ಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಬೋನಾಫೈಡ್ ಅಂದರೆ ನಿಜವಾದ, ಪ್ರಾಮಾಣಿಕ ಮತ್ತು ಸದುದ್ದೇಶದಿಂದ ಮಾಡಿದ ಕಾರ್ಯ. PIL ಸಲ್ಲಿಸುವವರು ಸಾರ್ವಜನಿಕ ಹಿತಾಸಕ್ತಿಗಾಗಿ ನಿಷ್ಕಪಟ ಉದ್ದೇಶದಿಂದ ನ್ಯಾಯಾಲಯಕ್ಕೆ ಬರಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿದೆ ಅಮಿಕಸ್ ಕ್ಯೂರಿ ಎಂಬುದು ಲ್ಯಾಟಿನ್ ಪದವಾಗಿದ್ದು ಇದರ ಅರ್ಥ ನ್ಯಾಯಾಲಯದ ಸ್ನೇಹಿತ.
ಎಂಬುದಾಗಿದೆ. ಪ್ರಕರಣದಲ್ಲಿ ನೇರ ಪಕ್ಷವಲ್ಲದ ಆದರೆ ವಿಷಯದಲ್ಲಿ ಪರಿಣತ ಹೊಂದಿದ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ನ್ಯಾಯಾಲಯ ಸಲಹೆಗಾಗಿ ಆಹ್ವಾನಿಸಬಹುದು. ಅವರು ನ್ಯಾಯಾಲಯಕ್ಕೆ ಕಾನೂನು, ತಾಂತ್ರಿಕ ಅಥವಾ ಸಾಮಾಜಿಕ ದೃಷ್ಟಿಯಿಂದ ಸಹಾಯ ಮಾಡುತ್ತಾರೆ. PIL ಅನ್ನು ಕೆಳಗಿನ ವಿಷಯಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ ಅಂತ ಹೇಳಿದರೆ ಮಾನವ ಹಕ್ಕುಗಳು, ಅದು ಕೈದಿಗಳಾಗಿರ್ಬೋದು, ಬಾಲ ಕಾರ್ಮಿಕರ ಹಕ್ಕು ಆಗಿರ್ಬೋದು ಇತ್ಯಾದಿ. ಪರಿಸರ, ಆಡಳಿತ ಅಂದರೆ ಫಾರ್ ಎಕ್ಸಾಂಪಲ್ ಭ್ರಷ್ಟಾಚಾರ ಆಗಿರ್ಬೋದು, ಅಧಿಕಾರ ದುರುಪಯೋಗ ಆಗಿರ್ಬೋದು. ಸಾಮಾಜಿಕ ನ್ಯಾಯ, ಬಡವರು, ಮಹಿಳೆಯರು, ಮಕ್ಕಳು ಮತ್ತು ಹಿಂದುಳಿದ ವರ್ಗದವರಿಗೆ ಅವರ ಹಕ್ಕಿನ ಪರವಾಗಿ ಮಾಡುವಂಥದ್ದು. ನೆಕ್ಸ್ಟು ಸಾರ್ವಜನಿಕ ಆರೋಗ್ಯ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಆಸ್ಪತ್ರೆ ಸೌಲಭ್ಯ, ಸಾರ್ವಜನಿಕ ಸುರಕ್ಷತೆ ಇತ್ಯಾದಿ. ಆದರೆ ಇತ್ತೀಚಿನ ಒಂದು ದಿನಗಳಲ್ಲಿ PILನ ನಕಾರಾತ್ಮಕ ಒಂದು ಏನಿದೆ ಮಹತ್ವ ಬೆಳಕಿಗೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ PIL ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗವನ್ನು ಹೆಚ್ಚು ಜನಪರವಾಗಿಸಿದೆ. ಇದು ಬಡವರು ಮತ್ತು ಹಿಂದುಳಿದ ವರ್ಗದ ಧ್ವನಿಯನ್ನು ನ್ಯಾಯಾಲಯದ ಮುಂದೆ ತಲುಪಿಸಿದೆ. ಪರಿಸರ ರಕ್ಷಣೆ ಆಗಿರ್ಬೋದು, ಕೈದಿಗಳ ಹಕ್ಕುಗಳು, ಮಹಿಳಾ ಸುರಕ್ಷತೆ ಆಗಿರ್ಬೋದು, ಮಕ್ಕಳ ಹಕ್ಕುಗಳು ಮತ್ತು ಆಡಳಿತ ಪಾರದರ್ಶಕತೆಯಲ್ಲಿ PIL ಮಹತ್ವದ ಪಾತ್ರ ವಹಿಸಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ PIL ದುರುಪಯೋಗದ ಬಗ್ಗೆ ಹಲವಾರು ಚರ್ಚೆಗಳು ಹೆಚ್ಚಾಗ್ತಾವಿದೆ. ಕೆಲವರು ವೈಯಕ್ತಿಕ ಪ್ರಚಾರ, ರಾಜಕೀಯ ಉದ್ದೇಶ, ಖಾಸಗಿ ಹಿತಾಸಕ್ತಿ ಅಥವಾ ಅಜೆಂಡಾ ಡ್ರಿವನ್ ಲಿಟಿಗೇಷನ್ಗಾಗಿ PIL ಸಲ್ಲಿಸುತ್ತಿದ್ದಾರೆ ಎಂದು ಟೀಕೆ ಇದೆ. ಇದರಿಂದ ನ್ಯಾಯಾಲಯದ ಸಮಯ ವ್ಯರ್ಥವಾಗಬಹುದು ಮತ್ತು ನಿಜವಾದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣಗಳು ವಿಳಂಬವಾಗಬಹುದು. ಇತ್ತೀಚಿನ ಶಬರಿಮಲೆ ಸಂಬಂಧಿತ ಪ್ರಕರಣಗಳ ಹಿನ್ನೆಲೆಯಲ್ಲಿ PIL ವ್ಯವಸ್ಥೆಯನ್ನು ಮರುಪರಿಶೀಲಿಸುವ ಅಗತ್ಯವಿದೆ ಎಂಬ ಚರ್ಚೆ ಉಂಟಾಗಿದೆ. ಕೇಂದ್ರ ಸರ್ಕಾರವು ಅಜೆಂಡಾ ಡ್ರಿವನ್ ಲಿಟಿಗೇಷನ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ PIL ಫ್ರೇಮ್ವರ್ಕ್ ಅನ್ನು ಪರಿಶೀಲಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಮುಂದೆ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇದರ ಉದ್ದೇಶ PIL ಅನ್ನು ದುರ್ಬಳಕೆಯಿಂದ ರಕ್ಷಿಸಿ ನಿಜವಾದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಾತ್ರ ಬಳಸುವಂತೆ ಮಾಡುವುದಾಗಿದೆ. ಮಿಷನ್ ಮೌಸಮ್. ಸ್ನೇಹಿತರೆ, ಭಾರತದಲ್ಲಿ ಹವಾಮಾನ ಮೇಲ್ವಿಚಾರಣೆ ಮತ್ತು ಮುನ್ಸೂಚನೆ ವ್ಯವಸ್ಥೆಯನ್ನು ಬಲಪಡಿಸುವ ಮಹತ್ವದ ರಾಷ್ಟ್ರೀಯ ಕಾರ್ಯಕ್ರಮ ಇದಾಗಿದೆ. ಇದರ ಮುಖ್ಯ ಉದ್ದೇಶ ಭಾರತವನ್ನು ವೆದರ್ ರೆಡಿ ಮತ್ತು ಕ್ಲೈಮೇಟ್ ಸ್ಮಾರ್ಟ್ ರಾಷ್ಟ್ರವನ್ನಾಗಿ ರೂಪಿಸುವುದು. ಹವಾಮಾನ ಬದಲಾವಣೆ, ಅತಿವೃಷ್ಟಿ, ಚಂಡಮಾರುತ, ಪ್ರವಾಹ ಮುಂತಾದ ಪ್ರಕೃತಿ ವಿಕೋಪಗಳನ್ನು ಮುಂಚಿತವಾಗಿಯೇ ಗುರುತಿಸಿ ಜನಸಾಮಾನ್ಯರಿಗೆ ನಿಖರ ಎಚ್ಚರಿಕೆ ನೀಡುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಈ ಮಿಷನ್ ಅಡಿಯಲ್ಲಿ ಭಾರತದಲ್ಲಿ ಡೋಪ್ಲರ್ ವೆದರ್ ರಾಡಾರ್ಸ್ DWRs ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಡೋಪ್ಲರ್ ವೆದರ್ ರಾಡಾರ್ಗಳನ್ನು ಸುಮಾರು 250% ಹೆಚ್ಚಿಗೆಯಾಗಿವೆ ಎಂದು ಒಂದು ವರದಿ ಉಲ್ಲೇಖಿಸುತ್ತದೆ. ಈ ರಾಡಾರ್ಗಳು ಮಳೆಬಿಂದುಗಳು, ಮೋಡಗಳು ಮತ್ತು ಗಾಳಿಯ ಚಲನೆಗಳನ್ನು ಗುರುತಿಸಿ ಮಳೆಯ ತೀವ್ರತೆ ಹಾಗೂ ದಿಕ್ಕಿನ ಬಗ್ಗೆ ನಿಖರ ಮಾಹಿತಿ ನೀಡುತ್ತವೆ. ಇದರಿಂದ ರೈತರು, ಮೀನುಗಾರರು, ವಿಮಾನಯಾನ ಇಲಾಖೆ, ವಿಪತ್ತು ನಿರ್ವಹಣಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಸಮಯಕ್ಕೆ ಸರಿಯಾದ ಎಚ್ಚರಿಕೆ ನೀಡಲು ಸಹಾಯವಾಗುತ್ತದೆ. ಹಾಗಾದರೆ DWRs ಹೇಗೆ ಕಾರ್ಯನಿರ್ವಹಿಸುತ್ತವೆ? ಡಾಪ್ಲರ್ ವೆದರ್ ರಾಡಾರ್ಗಳು ಡೋಪ್ಲರ್ ಎಫೆಕ್ಟ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ರಾಡಾರ್ನಿಂದ ತರಂಗಗಳು ಹೊರಬಂದು ಮಳೆ ಬಿಂದುಗಳು ಅಥವಾ ಮೋಡಗಳಿಗೆ ತಾಗಿ ಮತ್ತೆ ಹಿಂತಿರುಗುತ್ತವೆ. ಈ ಹಿಂತಿರುಗುವ ತರಂಗಗಳ ಆವರ್ತನದಲ್ಲಿ ಆಗುವ ಬದಲಾವಣೆಗಳನ್ನು ವಿಶ್ಲೇಷಿಸಿ ಮಳೆ ಬಿಂದುಗಳ ಚಲನೆಯ ವೇಗ, ದಿಕ್ಕು ಮತ್ತು ಮಳೆಯ ಪ್ರಮಾಣವನ್ನು ಅಂದಾಜಿಸಲಾಗುತ್ತದೆ. ಇದರಿಂದ ತಕ್ಷಣದ ಮತ್ತು ಸ್ಥಳೀಯ ಮಟ್ಟದ ಹವಾಮಾನ ಮುನ್ಸೂಚನೆ ಹೆಚ್ಚು ನಿಖರವಾಗಿರುತ್ತದೆ. ಮಿಷನ್ ಮೌಸಮ್ನ ಪ್ರಮುಖ ಅಂಶಗಳು. ಇದು ಆರಂಭವಾಗಿದ್ದು 2024ರಲ್ಲಿ. ಇದನ್ನು ನಿರ್ವಹಿಸುವಂತಹ ಸಚಿವಾಲಯ ಅಂತ ಹೇಳಿದರೆ ಭೂವಿಜ್ಞಾನ ಸಚಿವಾಲಯ. ಅನುಷ್ಠಾನಗೊಳಿಸುವ ಸಂಸ್ಥೆಗಳಂತ ಹೇಳಿದರೆ IMD, NCMR, WF, IITM. ಒಟ್ಟು ಬಜೆಟ್ 2 ವರ್ಷಗಳಲ್ಲಿ ತೆಗೆದಿಡಲಾಗಿರುವಂಥ ಬಜೆಟ್ ಅಂತ ಹೇಳಿದರೆ 2,000 ಕೋಟಿಗಳು. ಸ್ನೇಹಿತರೆ, ಒಟ್ಟಿನಲ್ಲಿ ಈ ಮಿಷನ್ ಮೌಸಮ್ ಭಾರತದಲ್ಲಿ ಹವಾಮಾನ ಮುನ್ಸೂಚನೆಯ ಗುಣಮಟ್ಟವನ್ನು ಸುಧಾರಿಸುವ, ಪ್ರಕೃತಿ ವಿಕೋಪಗಳಿಂದಾಗುವ ಹಾನಿಯನ್ನು ಕಡಿಮೆ ಮಾಡುವ ಮತ್ತು ಜನರ ಜೀವನ ಆಸ್ತಿ ರಕ್ಷಣೆಗೆ ಸಹಾಯ ಮಾಡುವ ದೂರದೃಷ್ಟಿಯ ಯೋಜನೆಯಾಗಿದೆ.
ಇದರ ಸಾರಾಂಶ ಬೆಟರ್ ಡೇಟಾ, ಬೆಟರ್ ಫೋರ್ಕಾಸ್ಟ್, ಸೇಫ್ ಇಂಡಿಯಾ, ಉತ್ತಮ ಅಂಕಿಅಂಶ, ಉತ್ತಮ ಮುನ್ಸೂಚನೆ, ಸುರಕ್ಷಿತ ಭಾರತ. NASM-SR ಕ್ಷಿಪಣಿ. ಸ್ನೇಹಿತರೆ, NASM-SR ಕ್ಷಿಪಣಿ ಅಂದರೆ ನಾವಲ್ ಆ್ಯಂಟಿ ಶಿಪ್ ಮಿಸೈಲ್ ಶಾರ್ಟ್ ರೇಂಜ್. ಇದು ಭಾರತದ ಸ್ವದೇಶಿ ನೌಕೆ ವಿರೋಧಿ ಅಲ್ಪ ದೂರದ ಕ್ಷಿಪಣಿಯಾಗಿದೆ. ಇದನ್ನು ಭಾರತದ DRDO ಹಾಗೂ ಇಂಡಿಯನ್ ನೇವಿ ಸಹಯೋಗದಲ್ಲಿ ಪರೀಕ್ಷಿಸಲಾಗಿದೆ. ಈ ಕ್ಷಿಪಣಿಯ ಮುಖ್ಯ ಉದ್ದೇಶ ಶತ್ರು ನೌಕೆಗಳನ್ನು ಕಡಿಮೆ ದೂರದಿಂದ ನಿಖರವಾಗಿ ಗುರಿಯಾಗಿಸಿ ದಾಳಿ ಮಾಡುವುದಾಗಿದೆ. ಸೊ ಈ ಒಂದು ಕ್ಷಿಪಣಿಯನ್ನು DRDO ಮತ್ತು ಭಾರತೀಯ ನೌಕಾಪಡೆಯು ಒಡಿಶಾ ಸಮೀಪದ ಬಂಗಾಳಕೊಲ್ಲಿಯಲ್ಲಿ ಮೊದಲ ಸ್ಯಾಲೋ ಉಡಾವಣೆ ನಡೆಸಿತು. ಸ್ಯಾಲೋ ಲಾಂಚ್ ಅಥವಾ ಉಡಾವಣೆ ಎಂದರೆ ಒಂದೇ ಸಮಯದಲ್ಲಿ ಅಥವಾ ಕಡಿಮೆ ಅಂತರದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ಷಿಪಣಿಗಳನ್ನು ಉಡಾವಣೆ ಮಾಡುವ ವಿಧಾನ. ಇದು ಯುದ್ಧ ಪರಿಸ್ಥಿತಿಯಲ್ಲಿ ಕ್ಷಿಪಣಿಯ ಕಾರ್ಯಕ್ಷಮತೆ ಮತ್ತು ನೌಕಾಪಡೆಯ ದಾಳಿ ಸಾಮರ್ಥ್ಯವನ್ನು ಪರೀಕ್ಷಿಸಲು ಉಪಯೋಗಿಸಲಾಗುತ್ತದೆ. NASM-SR ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಮೊದಲ ಸ್ವದೇಶಿ ಹೆಲಿಕಾಪ್ಟರ್ನಿಂದ ಉಡಾಯಿಸಬಹುದಾದ ನೌಕಾ ವಿರೋಧಿ ಕ್ಷಿಪಣಿ ಎಂದು ಪರಿಗಣಿಸಲಾಗುತ್ತದೆ. ಇದು ಹಿಂದಿನ ಸೀ ಈಗಲ್ ಕ್ಷಿಪಣಿಗೆ ಪರ್ಯಾಯವಾಗಿ ಬಳಸುವ ಉದ್ದೇಶ ಹೊಂದಿದೆ. ಹೆಲಿಕಾಪ್ಟರ್ನಿಂದ ಉಡಾವಣೆ ಮಾಡುವುದರಿಂದ ಸಮುದ್ರದಲ್ಲಿರುವ ಶತ್ರು ನೌಕೆಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ಗುರಿಯಾಗಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಈ ಕ್ಷಿಪಣಿಯನ್ನು DRDOದ ರಿಸರ್ಚ್ ಸೆಂಟರ್ ಇಮಾರತ್ RCI ಹೈದರಾಬಾದ್ ಅಭಿವೃದ್ಧಿಪಡಿಸಿದೆ. ಇದಕ್ಕೆ DRDO ಇತರ ಪ್ರಯೋಗಾಲಯಗಳ ತಾಂತ್ರಿಕ ಬೆಂಬಲವೂ ಇದೆ. RCI ಮುಖ್ಯವಾಗಿ ಕ್ಷಿಪಣಿ ಮಾರ್ಗದರ್ಶನ, ನಿಯಂತ್ರಣ ವ್ಯವಸ್ಥೆ ಮತ್ತು ಆಧುನಿಕ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಕ್ಷಿಪಣಿಯ ವ್ಯಾಪ್ತಿ ಸುಮಾರು 55 ಕಿಲೋಮೀಟರ್ ಆಗಿದೆ. ಇದು ಫೈರ್ ಆ್ಯಂಡ್ ಫಾರ್ಗೆಟ್ ಕೆಪ್ಯಾಬಿಲಿಟಿ ಹೊಂದಿದೆ. ಅಂದರೆ ಕ್ಷಿಪಣಿಯನ್ನು ಉಡಾಯಿಸಿದ ನಂತರ ಇದನ್ನು ನಿರಂತರವಾಗಿ ನಿಯಂತ್ರಿಸುವ ಅಗತ್ಯವಿಲ್ಲ. ಅದು ಸ್ವತಃ ಗುರಿಯನ್ನು ಪತ್ತೆ ಹಚ್ಚಿ ದಾಳಿ ಮಾಡುತ್ತದೆ. ಜೊತೆಗೆ ಇದು ಎಲ್ಲ ಹವಾಮಾನದ ಪರಿಸ್ಥಿತಿಗಳಲ್ಲಿಯೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ಕ್ಷಿಪಣಿಯಲ್ಲಿ ಸಾಲಿಡ್ ಬೂಸ್ಟರ್ಸ್ ಮತ್ತು ಲಾಂಗ್ ಬರ್ನ್ ಸಸ್ಟೇನರ್ ಪ್ರಪಲ್ಷನ್ ಸಿಸ್ಟಮ್ ಬಳಸಲಾಗಿದೆ. ಸಾಲಿಡ್ ಬೂಸ್ಟರ್ ಕ್ಷಿಪಣಿಗೆ ಆರಂಭಿಕ ವೇಗ ನೀಡುತ್ತದೆ. ಲಾಂಗ್ ಬರ್ನ್ ಸಸ್ಟೇನರ್ ಕ್ಷಿಪಣಿಯನ್ನು ಗುರಿಯತ್ತ ನಿಖರವಾಗಿ ಸಾಗಿಸಲು ಸಹಾಯ ಮಾಡುತ್ತದೆ. ಇದರಿಂದ ಕ್ಷಿಪಣಿಯ ವೇಗ, ಸ್ಥಿರತೆ ಮತ್ತು ದಾಳಿ ನಿಖರತೆ ಹೆಚ್ಚಾಗುತ್ತದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2026. ಸ್ನೇಹಿತರೆ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನು ಪ್ರತಿ ವರ್ಷ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂದರೆ RSF ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರಕಟಿಸುತ್ತದೆ. ಇದು 180 ದೇಶಗಳಲ್ಲಿ ಪತ್ರಕರ್ತರು, ಮಾಧ್ಯಮ ಸಂಸ್ಥೆಗಳು ಮತ್ತು ಸುದ್ದಿ ವಿತರಣಾ ಸಂಸ್ಥೆಗಳಿಗೆ ಇರುವ ಸ್ವಾತಂತ್ರ್ಯದ ಮಟ್ಟವನ್ನು ಅಳೆಯುತ್ತದೆ. 2026ರ ಸೂಚ್ಯಂಕದಲ್ಲಿ ಭಾರತವು 180 ದೇಶಗಳಲ್ಲಿ 157ನೇ ಸ್ಥಾನ ಪಡೆದಿದೆ. 2025ರಲ್ಲಿ ಭಾರತದ 151ನೇ ಸ್ಥಾನದಲ್ಲಿತ್ತು. ಆದ್ದರಿಂದ 2026ರಲ್ಲಿ ಭಾರತ 6 ಸ್ಥಾನ ಕುಸಿತ ಕಂಡಿದೆ. ಈ ಸೂಚ್ಯಂಕವು ಕೇವಲ ಮಾಧ್ಯಮಗಳ ಸಂಖ್ಯೆಯನ್ನು ಅಳೆಯುವುದಿಲ್ಲ, ಬದಲಾಗಿ ಪತ್ರಕರ್ತರು ಸ್ವತಂತ್ರವಾಗಿ ವರದಿ ಮಾಡಲು ಸಾಧ್ಯವಿದೆಯೇ, ಸರ್ಕಾರ ಅಥವಾ ಇತರ ಪ್ರಭಾವಿ ಗುಂಪುಗಳಿಂದ ಒತ್ತಡವಿದೆಯೇ, ಮಾಧ್ಯಮ ಮಾಲೀಕತ್ವ ಏಕಾಗ್ರಹಗೊಂಡಿದೆಯೇ, ಪತ್ರಕರ್ತರ ಮೇಲೆ ಹಿಂಸೆ ಅಥವಾ ಕಾನೂನು ಕ್ರಮಗಳ ಭೀತಿ ಇದೆಯೇ ಎಂಬ ಅಂಶಗಳನ್ನು ಇದು ಪರಿಗಣಿಸುತ್ತದೆ. RSF ಪ್ರಕಾರ 2026ರಲ್ಲಿ ಜಾಗತಿಕ ಮಟ್ಟದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸರಾಸರಿ ಅಂಕ 25 ವರ್ಷಗಳಲ್ಲೇ ಅತಿ ಕಡಿಮೆ ಮಟ್ಟಕ್ಕೆ ತಲುಪಿದೆ. ವಿಶ್ವದ ಅರ್ಧಕ್ಕಿಂತ ಹೆಚ್ಚು ದೇಶಗಳು ಡಿಫಿಕಲ್ಟ್ ಅಥವಾ ವೆರಿ ಸೀರಿಯಸ್ ವಿಭಾಗಗಳಲ್ಲಿ ಸೇರಿವೆ. ಸೊ ಭಾರತವು 2026ರಲ್ಲಿ 157ನೇ ಸ್ಥಾನದಲ್ಲಿದೆ. ಚಿತ್ರದಲ್ಲಿ ತೋರಿಸಿದಂತೆ ಭಾರತವು 2025ರಲ್ಲಿ 151ನೇ ಸ್ಥಾನದಿಂದ 157ನೇ ಸ್ಥಾನಕ್ಕೆ ಕುಸಿದಿದೆ. ಇದು ಭಾರತೀಯ ಮಾಧ್ಯಮ ಪರಿಸರದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳವಳ ವ್ಯಕ್ತವಾಗುತ್ತಿರುವುದನ್ನು ಸೂಚಿಸುತ್ತದೆ. RSF ಭಾರತದಲ್ಲಿ ಪತ್ರಕರ್ತರ ಮೇಲೆ ಹಿಂಸಾಚಾರ, ಮಾಧ್ಯಮ ಮಾಲೀಕತ್ವದ ಏಕಾಗ್ರತೆ ಮತ್ತು ಮಾಧ್ಯಮ ಸಂಸ್ಥೆಗಳ ರಾಜಕೀಯ ಹೊಂದಾಣಿಕೆ ಮುಂತಾದ ಅಂಶಗಳನ್ನು ಪ್ರಮುಖ ಸಮಸ್ಯೆಗಳನ್ನಾಗಿ ಉಲ್ಲೇಖಿಸಿದೆ.
ಟಾಪ್ 5 ರಾಷ್ಟ್ರಗಳು 2026 ಸೂಚ್ಯಂಕದಲ್ಲಿ ಉತ್ತಮ ಪತ್ರಿಕಾ ಸ್ವಾತಂತ್ರ್ಯ ಹೊಂದಿರುವ ದೇಶಗಳು ಮುಖ್ಯವಾಗಿ ಯುರೋಪಿಯನ್ ದೇಶಗಳಾಗಿವೆ. ಅವುಗಳೆಂದರೆ ಮೊದಲನೇ ಸ್ಥಾನದಲ್ಲಿರುವುದು ನಾರ್ವೆ, 2ನೇ ಸ್ಥಾನದಲ್ಲಿರುವುದು ನೆದರ್ಲ್ಯಾಂಡ್, 3ನೇ ಸ್ಥಾನದಲ್ಲಿರುವುದು ಎಸ್ಟೋನಿಯಾ, 4ನೇ ಸ್ಥಾನದಲ್ಲಿರುವುದು ಡೆನ್ಮಾರ್ಕ್, 5ನೇ ಸ್ಥಾನದಲ್ಲಿರುವುದು ಸ್ವೀಡನ್. ನಾರ್ವೆ 10ನೇ ವರ್ಷವೂ ಮೊದಲ ಸ್ಥಾನ ಕಾಯ್ದುಕೊಂಡಿದೆ ಎಂದು RSF ತಿಳಿಸಿದೆ. ಕೆಳಗಿನ 5 ದೇಶಗಳು ಅತ್ಯಂತ ಕಡಿಮೆ ಪತ್ರಿಕಾ ಸ್ವಾತಂತ್ರ್ಯ ಹೊಂದಿರುವ ದೇಶಗಳು ಅವು ಯಾವುವು ಅಂತ ಹೇಳಿದ್ರೆ 176ನೇ ಸ್ಥಾನದಲ್ಲಿರೋದು ಸೌದಿ ಅರೇಬಿಯಾ, 177ನೇ ಸ್ಥಾನದಲ್ಲಿರೋದು ಇರಾನ್, 178ನೇ ಸ್ಥಾನದಲ್ಲಿರೋದು ಚೀನಾ, 179ನೇ ಸ್ಥಾನದಲ್ಲಿರೋದು ಉತ್ತರ ಕೊರಿಯಾ ಮತ್ತು 180ನೇ ಸ್ಥಾನದಲ್ಲಿರೋದು ಎರಿತ್ರಿಯಾ. 2026 ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ನಾವು ಈಗ ಭಾರತದ ಸಂವಿಧಾನ ಮತ್ತು ಕಾನೂನು ಸಂಬಂಧಿತ ಒಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಪ್ರತ್ಯೇಕವಾಗಿ ಸಂವಿಧಾನದಲ್ಲಿ ಉಲ್ಲೇಖಿಸಿಲ್ಲ. ಆದರೆ ಅದು ಆರ್ಟಿಕಲ್ 19(1)(a) ಅಡಿಯಲ್ಲಿ ನೀಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿ ಪರಿಗಣಿಸಲಾಗುತ್ತದೆ. ಆದರೆ ಆರ್ಟಿಕಲ್ 19(2) ಅಡಿಯಲ್ಲಿ ಭಾರತದ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆ, ಮಾನಹಾನಿ, ನ್ಯಾಯಾಲಯದ ಅವಮಾನ ಮುಂತಾದ ಪ್ರಕರಣಗಳಿಗೆ ಸಮಂಜಸ ನಿರ್ಬಂಧಗಳನ್ನು ವಿಧಿಸಬಹುದಾಗಿದೆ. ಸ್ನೇಹಿತರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಪೆಕ್ ಮತ್ತು ಒಪೆಕ್ ಪ್ಲಸ್ ವ್ಯವಸ್ಥೆಯಿಂದ ಹೊರಬರುವ ನಿರ್ಧಾರ ತೆಗೆದುಕೊಂಡಿದೆ. ಈ ನಿರ್ಧಾರವು 2026 ಮೇ 1ರಿಂದ ಜಾರಿಗೆ ಬಂದಿದೆ ಎಂದು ವಿವಿಧ ವರದಿಗಳು ತಿಳಿಸ್ತಾ ಇದ್ದಾವೆ. UAE 1967ರಲ್ಲಿ ಒಪೆಕ್ಗೆ ಸೇರಿತ್ತು. ಆದರೆ ಅದು ಸರಿಸುಮಾರು 6 ದಶಕಗಳ ಸದಸ್ಯತ್ವದ ನಂತರ ಅದು ಹೊರಬಂದಿದೆ. ನಾವು ಇದರಲ್ಲಿ ತಿಳಿದುಕೊಳ್ಳಬೇಕಾಗಿರೋದು ಏನಂತ ಹೇಳಿದ್ರೆ, ಒಪೆಕ್ ಎಂದರೇನು? ಒಪೆಕ್ ಎಂದರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇದು ತೈಲ ರಫ್ತು ಮಾಡುವ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. 1960ರಲ್ಲಿ ಸ್ಥಾಪನೆಯಾದ ಈ ಸಂಘಟನೆಯ ಮುಖ್ಯ ಉದ್ದೇಶ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಪಾಡುವುದು, ಸದಸ್ಯ ರಾಷ್ಟ್ರಗಳ ತೈಲ ನೀತಿಗಳನ್ನು ಸಂಯೋಜಿಸುವುದು ಮತ್ತು ತೈಲ ಉತ್ಪಾದನೆ ಹಾಗೂ ಬೆಲೆಗಳ ಮೇಲೆ ಪ್ರಭಾವ ಬೀರುವುದು. UAE ಹೊರಬರಲು ಪ್ರಮುಖ ಕಾರಣವೇನಂತ ಹೇಳಿದ್ರೆ ತೈಲ ಉತ್ಪಾದನಾ ಸ್ವಾತಂತ್ರ್ಯ. ಒಪೆಕ್ ಸದಸ್ಯ ರಾಷ್ಟ್ರಗಳು ಸಾಮಾನ್ಯವಾಗಿ ಉತ್ಪಾದನಾ ಮಿತಿಗಳನ್ನು ಅಥವಾ ಕೋಟಾ ವ್ಯವಸ್ಥೆಯನ್ನು ಪಾಲಿಸಬೇಕಾಗುತ್ತದೆ. UAE ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ರಾಷ್ಟ್ರೀಯ ಇಂಧನ ನೀತಿಯನ್ನು ಸ್ವತಂತ್ರವಾಗಿ ನಿರ್ಧರಿಸಲು ಬಯಸಿದೆ ಎಂದು ವರದಿಗಳು ತಿಳಿಸ್ತಾ ಇದ್ದಾವೆ. ಇನ್ನೊಂದು ಪ್ರಮುಖ ಕಾರಣವೇನಂತ ಹೇಳಿದರೆ ಸೌದಿ ಅರೇಬಿಯಾದೊಂದಿಗೆ ನೀತಿ ಭಿನ್ನಾಭಿಪ್ರಾಯ. ಒಪೆಕ್ನಲ್ಲಿ ಸೌದಿ ಅರೇಬಿಯಾ ಪ್ರಮುಖ ಮತ್ತು ಪ್ರಭಾವಿ ಉತ್ಪಾದಕ ರಾಷ್ಟ್ರವಾಗಿದೆ. UAE ಹೆಚ್ಚು ಸ್ವತಂತ್ರವಾದ ತೈಲ ನೀತಿ ಅನುಸರಿಸಲು ಬಯಸಿದರೆ ಒಪೆಕ್ನ ಸಮೂಹ ನಿರ್ಧಾರಗಳು ಕೆಲವೊಮ್ಮೆ ಅದರ ರಾಷ್ಟ್ರೀಯ ಹಿತಾಸಕ್ತಿಗೆ ಮಿತಿ ವಿಧಿಸಬಹುದು. ಜೊತೆಗೆ ಇರಾನ್ ಸಂಬಂಧಿತ ಪ್ರಾದೇಶಿಕ ಉದ್ವಿಗ್ನತೆಗಳು ಮತ್ತು ಗಲ್ಫ್ ಪ್ರದೇಶದ ಭದ್ರತಾ ಸವಾಲುಗಳು ಈ ನಿರ್ಧಾರದ ಹಿನ್ನೆಲೆಯಾಗಿ ಚರ್ಚೆಯಾಗುತ್ತಿವೆ. UAEಯ ತೈಲ ಮಹತ್ವ. UAE ಒಪೆಕ್ನ ಪ್ರಮುಖ ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಚಿತ್ರದಲ್ಲಿನ ಮಾಹಿತಿ ಪ್ರಕಾರ UAE 2025ರ ಹೊತ್ತಿಗೆ ಒಪೆಕ್ನ 4ನೇ ದೊಡ್ಡ ಉತ್ಪಾದಕ ಮತ್ತು 3ನೇ ದೊಡ್ಡ ರಫ್ತುದಾರ ರಾಷ್ಟ್ರವಾಗಿದೆ. ಸೌದಿ ಅರೇಬಿಯಾ, ಇರಾಕ್ ಮತ್ತು UAEಗಳು ಒಪೆಕ್ನ ಪ್ರಮುಖ ತೈಲ ಉತ್ಪಾದಕ ರಾಷ್ಟ್ರಗಳಾಗಿ ಪರಿಗಣಿಸಲ್ಪಟ್ಟಿವೆ. UAE ಹೊರಬರುವುದರಿಂದ ಒಪೆಕ್ನ ಒಳಗಿನ ಶಕ್ತಿ ಸಮತೋಲನದಲ್ಲಿ ಬದಲಾವಣೆ ಉಂಟಾಗಬಹುದು. ಒಪೆಕ್ ಪ್ಲಸ್ ಅಂದರೆ ಏನು ಹಾಗಾದರೆ? ಒಪೆಕ್ ಪ್ಲಸ್ ಅಂದರೆ ಒಪೆಕ್ ಸದಸ್ಯ ರಾಷ್ಟ್ರಗಳ ಜೊತೆಗೆ ರಷ್ಯಾ, ಕಜಕಿಸ್ತಾನ, ಒಮಾನ್ ಮುಂತಾದ ಒಪೆಕ್ಗೆ ಹೊರಗಿನ ಪ್ರಮುಖ ತೈಲ ಉತ್ಪಾದಕ ರಾಷ್ಟ್ರಗಳ ಸಹಕಾರ ವ್ಯವಸ್ಥೆಯಾಗಿದೆ. ಒಪೆಕ್ ಪ್ಲಸ್ ಜಾಗತಿಕ ತೈಲ ಪೂರೈಕೆ ಮತ್ತು ಬೆಲೆಗಳನ್ನು ನಿಯಂತ್ರಿಸಲು ಉತ್ಪಾದನಾ ಕಡಿತ ಮತ್ತು ಹೆಚ್ಚಳದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಈ UAE ಹೊರಬರುವುದರಿಂದ ಜಾಗತಿಕ ಪರಿಣಾಮವೇನು ಅಂತ ನಿಮಗೆ ಒಂದು ಕ್ವಶನ್ ಬರ್ಬೋದು. UAE ಹೊರ ಬಂದ ನಂತರ ಅದು ಒಪೆಕ್ ಕೋಟಾ ಮಿತಿಗಳ ಹೊರಗೆ ಹೆಚ್ಚು ತೈಲ ಉತ್ಪಾದನೆ ಮಾಡಲು ಸಾಧ್ಯವಾಗಬಹುದು. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಪೂರೈಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಪೂರೈಕೆ ಹೆಚ್ಚಾದರೆ ತೈಲ ಬೆಲೆಗಳು ಕೂಡ ಇಳಿಯಬಹುದು. ಆದರೆ ಮಧ್ಯಪ್ರಾಚ್ಯದ ಪ್ರಾದೇಶಿಕ ಉದ್ವಿಗ್ನತೆ, ಹರ್ಮುಜ್ ಜಲಸಂಧಿ ಭದ್ರತೆ ಮತ್ತು ಜಾಗತಿಕ ಬೇಡಿಕೆ ಮುಂತಾದ ಅಂಶಗಳು ಬೆಲೆಯ ಮೇಲೆ ಪ್ರಭಾವ ಬೀರುತ್ತವೆ. ಹಾಗಾದರೆ ಭಾರತದ ದೃಷ್ಟಿಯಿಂದ ಇದರ ಮಹತ್ವ ಏನು? ಭಾರತವು ತನ್ನ ಕಚ್ಚಾ ತೈಲದ ದೊಡ್ಡ ಭಾಗವನ್ನು ಆಮದು ಮಾಡಿಕೊಳ್ಳುತ್ತದೆ. ಆದ್ದರಿಂದ ಒಪೆಕ್ ಅಥವಾ ಒಪೆಕ್ ಪ್ಲಸ್ನಲ್ಲಿ ಆಗುವ ಯಾವುದೇ ದೊಡ್ಡ ಬದಲಾವಣೆ ಭಾರತಕ್ಕೆ ಮಹತ್ವದಾಗಿದೆ. UAE
ಉತ್ಪಾದನೆ ಹೆಚ್ಚಿಸಿದರೆ ಭಾರತಕ್ಕೆ ತೈಲ ಆಮದು ವೆಚ್ಚ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ಮಾರುಕಟ್ಟೆ ಅಸ್ಥಿರತೆ ಹೆಚ್ಚಾದರೆ ರೂಪಾಯಿ ಮೌಲ್ಯ, ಇಂಧನ ಬೆಲೆ, ಸಾರಿಗೆ ವೆಚ್ಚ ಮತ್ತು ದರ ಏರಿಕೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೂ ಕೂಡ ಇರುತ್ತದೆ. ಭಾರತ ನ್ಯೂಜಿಲೆಂಡ್ FTA. ಭಾರತ ನ್ಯೂಜಿಲೆಂಡ್ FTA ಅಂದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈ ಒಪ್ಪಂದವು 2025 ಡಿಸೆಂಬರ್ನಲ್ಲಿ ಮಾತುಕತೆಯ ಮಟ್ಟದಲ್ಲಿ ಪೂರ್ಣಗೊಂಡಿತ್ತು. ನಂತರ 2026 ಏಪ್ರಿಲ್ನಲ್ಲಿ ಅಧಿಕೃತವಾಗಿ ಸಹಿ ಮಾಡಲ್ಪಟ್ಟಿದೆ. ಮಾತುಕತೆಗಳು 2025 ಮಾರ್ಚ್ನಲ್ಲಿ ಆರಂಭವಾಗಿ ಸುಮಾರು 9 ತಿಂಗಳಲ್ಲಿ ಪೂರ್ಣಗೊಂಡ ಕಾರಣ ಇದನ್ನು ಭಾರತದ ವೇಗವಾಗಿ ಪೂರ್ಣಗೊಂಡ ಪ್ರಮುಖ FTAಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲ್ಪಟ್ಟಿದೆ. ಹಾಗಾದರೆ FTA ಅಂದರೆ ಏನು? FTA ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಅಂದರೆ 2 ಅಥವಾ ಹೆಚ್ಚು ದೇಶಗಳು ಪರಸ್ಪರ ವ್ಯಾಪಾರವನ್ನು ಸುಲಭಗೊಳಿಸಲು ಮಾಡಿಕೊಳ್ಳುವ ಒಪ್ಪಂದ. ಇದರ ಮೂಲಕ ಆಮದು ರಫ್ತು, ಸುಂಕ ಕಡಿತ, ಮಾರುಕಟ್ಟೆ ಪ್ರವೇಶ, ಹೂಡಿಕೆ, ಸೇವಾ ವಲಯದ ಸಹಕಾರ, ಕಾರ್ಮಿಕ ಚಲನೆ ಮತ್ತು ಭೌತಿಕ ಸತ್ವಗಳ ರಕ್ಷಣೆ ಮುಂತಾದ ವಿಷಯಗಳಲ್ಲಿ ನಿಯಮಗಳನ್ನು ಸುಲಭಗೊಳಿಸುವುದಾಗಿದೆ. ಈ ಒಪ್ಪಂದದ ಪ್ರಮುಖ ಮಹತ್ವ ಏನಂತ ಹೇಳಿದ್ರೆ, ಈ FTA ಮೂಲಕ ನ್ಯೂಜಿಲೆಂಡ್ ಮಾರುಕಟ್ಟೆಯಲ್ಲಿ ಭಾರತದ ರಫ್ತುಗಳಿಗೆ 100% ಸುಂಕರಹಿತ ಪ್ರವೇಶ ಲಭ್ಯವಾಗುತ್ತದೆ. ಇದರಿಂದ ಭಾರತದ ಪ್ರವಾಸೋದ್ಯಮ, ಚರ್ಮ ಉತ್ಪನ್ನಗಳು, ಪಾದರಕ್ಷೆಗಳು, ಆಭರಣಗಳು, ಇಂಜಿನಿಯರಿಂಗ್ ವಸ್ತುಗಳು, ಪ್ರಕ್ರಿಯೆಗೊಳಿಸಿದ ಆಹಾರ ಮತ್ತು MSME ವಲಯಗಳಿಗೆ ಹೆಚ್ಚಿನ ಅವಕಾಶ ಸಿಗಲಿದೆ. ಭಾರತದ 6 ಪ್ರಮುಖ ಲಾಭಗಳಂತ ಹೇಳಿದರೆ, ಮೊದಲನೇದಾಗಿ ಓಷಿನಿಯಾದಲ್ಲಿ ಮೊದಲ ಹೆಜ್ಜೆಯ ಲಾಭ. ಈ ಒಪ್ಪಂದವು ಭಾರತಕ್ಕೆ ನ್ಯೂಜಿಲೆಂಡ್ ಮಾತ್ರವಲ್ಲದೆ ಓಷಿನಿಯಾ ಮತ್ತು ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಮಾರುಕಟ್ಟೆಗಳಿಗೆ ಪ್ರವೇಶ ದ್ವಾರವಾಗಿ ಕೆಲಸ ಮಾಡಬಹುದು. ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಆರ್ಥಿಕ ಮತ್ತು ವ್ಯೂಹಾತ್ಮಕ ಹಾಜರಾತಿಯನ್ನು ಬಲಪಡಿಸುತ್ತದೆ. ಎರಡನೇದಾಗಿ ಪ್ರತಿಭೆ ಮತ್ತು ಸೇವಾ ವಲಯದ ಚಲನೆ. FTA ಸೇವೆಗಳು, ಶಿಕ್ಷಣ, ಆರೋಗ್ಯ, ವೈದ್ಯಕೀಯ ಮತ್ತು ವೃತ್ತಿಪರ ಚಲನೆಗೆ ಅವಕಾಶ ನೀಡುವ ಅಂಶಗಳು ಸೇರಿವೆ. ವಿಶೇಷವಾಗಿ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಮುಂತಾದ ಭಾರತೀಯ ಪರಂಪರೆಯ ಆರೋಗ್ಯ ಪದ್ಧತಿಗಳಿಗೆ ನ್ಯೂಜಿಲೆಂಡ್ನ ಮಾವೋರಿ ಆರೋಗ್ಯ, ಇದು ವೆರಿ ಇಂಪಾರ್ಟೆಂಟ್, ಮಾವೋರಿ ಆರೋಗ್ಯ ಪರಂಪರೆಯೊಂದಿಗೆ ಸಹಕಾರದ ಅವಕಾಶ ಸಿಗಬಹುದು. PIB ಪ್ರಕಾರ ನ್ಯೂಜಿಲೆಂಡ್ ಮೊದಲ ಬಾರಿಗೆ ಹೆಲ್ತ್ ಮತ್ತು ಟ್ರೆಡಿಷನಲ್ ಮೆಡಿಸಿನ್ ಸರ್ವಿಸ್ ಎನಾಕ್ಟ್ಗೆ ಸಹಿ ಮಾಡಿದೆ. ನಂತರದಲ್ಲಿ ಹೇಳೋದಾದರೆ $20 ಬಿಲಿಯನ್ ಹೂಡಿಕೆ ಬದ್ಧತೆ. ಈ ಒಪ್ಪಂದದಡಿಯಲ್ಲಿ ನ್ಯೂಜಿಲೆಂಡ್ ಭಾರತದಲ್ಲಿ ಮುಂದಿನ 15 ವರ್ಷಗಳಲ್ಲಿ ಸುಮಾರು $20 ಬಿಲಿಯನ್ ಹೂಡಿಕೆ ಬದ್ಧತೆಯನ್ನು ಸೂಚಿಸಿದೆ. ಇದು ನವೀಕರಿಸಬಹುದಾದ ಇಂಧನ, ಕೃಷಿ, ತಂತ್ರಜ್ಞಾನ, ಶಿಕ್ಷಣ, ಆರೋಗ್ಯ, ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ವಲಯಗಳಿಗೆ ಸಹಾಯಕವಾಗಬಹುದು. ನಾಲ್ಕನೆಯದಾಗಿ ಭಾರತದ ಡೈರಿ ವಲಯಕ್ಕೆ ರಕ್ಷಣೆ. ಭಾರತದ ರೈತರು ಮತ್ತು ಹಾಲು ಉತ್ಪಾದಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಹಾಲು, ಚೀಸ್, ಮೊಸರು ಮುಂತಾದ ಸೂಕ್ಷ್ಮ ಡೈರಿ ಉತ್ಪನ್ನಗಳನ್ನು ಪ್ರಮುಖ ಸುಂಕ ರಿಯಾಯಿತಿಗಳಿಂದ ಹೊರಗಿಡಲ್ಪಟ್ಟಿದೆ. ಈ ಒಪ್ಪಂದದ ಮಹತ್ವದ ಅಂಶ ಇದನ್ನು ಡೈರಿ ರೆಡ್ ಲೈನ್ ಪ್ರೊಟೆಕ್ಟೆಡ್ ಎಂದು ವಿವರಿಸಲಾಗಿದೆ. GI ಉತ್ಪನ್ನಗಳ ರಕ್ಷಣೆ. ಭಾರತದ ಭೌಗೋಳಿಕ ಸೂಚಕ ಉತ್ಪನ್ನಗಳು, ಉದಾಹರಣೆಗೆ ಡಾರ್ಜಿಲಿಂಗ್ ಟೀ ಆಗಿರ್ಬೋದು ಮತ್ತು ಬಾಸ್ಮತಿ ರೈಸ್ ಆಗಿರ್ಬೋದು, ಧಾರವಾಡ ಪೇಡ. ವಿದೇಶಿ ಮಾರುಕಟ್ಟೆಗಳಲ್ಲಿ ಬಲವಾದ ಕಾನೂನು ರಕ್ಷಣೆಯನ್ನು ಪಡೆಯಲು ಈ ಒಪ್ಪಂದ ಸಹಕಾರಿಯಾಗಬಹುದು. GI ರಕ್ಷಣೆ ಭಾರತೀಯ ಉತ್ಪನ್ನಗಳ ಮೂಲ ಸ್ಥಾನ, ಗುಣಮಟ್ಟ ಮತ್ತು ಬ್ರ್ಯಾಂಡ್ ಮೌಲ್ಯಗಳನ್ನು ಕಾಯ್ದುಕೊಳ್ಳುತ್ತದೆ. ಕೊನೆಯದಾಗಿ ಪೆಸಿಫಿಕ್ ಪ್ರದೇಶಕ್ಕೆ ವ್ಯೂಹಾತ್ಮಕ ದ್ವಾರ. ನ್ಯೂಜಿಲೆಂಡ್ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಮುಖ ರಾಷ್ಟ್ರವಾಗಿರುವುದರಿಂದ ಈ FTA ಭಾರತಕ್ಕೆ ಹೊಸ ಮಾರುಕಟ್ಟೆಗಳು, ಸಮುದ್ರ ವಾಣಿಜ್ಯ ಮಾರ್ಗಗಳು ಮತ್ತು ಇಂಡೋ ಪೆಸಿಫಿಕ್ ಆರ್ಥಿಕ ಸಹಕಾರದಲ್ಲಿ ಹೆಚ್ಚಿನ ಪಾತ್ರ ನೀಡುತ್ತದೆ. ಇದು ಚೀನಾ ಅವಲಂಬನೆಯನ್ನು ಕಡಿಮೆ ಮಾಡುವ ಭಾರತದ ವ್ಯಾಪಾರ ವೈವಿಧ್ಯೀಕರಣ ತಂತ್ರದ ಭಾಗವಾಗಿಯೂ ನಾವು ಇದನ್ನು ಕಾಣಬಹುದು. ಈಸ್ಟರ್ ದ್ವೀಪ ಮತ್ತು ರೋಂಗೋ ಲಿಪಿ. ಈಸ್ಟರ್ ದ್ವೀಪವು ದಕ್ಷಿಣ ಅಮೆರಿಕಾದ ಚಿಲಿ ದೇಶದ ಅಧೀನದಲ್ಲಿರುವ ಒಂದು ಅತ್ಯಂತ ಪ್ರತ್ಯೇಕ ದ್ವೀಪವಾಗಿದೆ. ಇದು ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ನೆಲೆಗೊಂಡಿದ್ದು ಪಾಲಿನೇಷಿಯನ್ ದ್ವೀಪ ಪ್ರದೇಶದ ಅತ್ಯಂತ ಪೂರ್ವ ಭಾಗವೆಂದು ಪರಿಗಣಿಸಲಾಗುತ್ತದೆ. ಈ ದ್ವೀಪವು ತನ್ನ ಭೌಗೋಳಿಕ ಪ್ರತ್ಯೇಕತೆ, ಪ್ರಾಚೀನ ಸಂಸ್ಕೃತಿ, ಮೊಯಾಯ್ ಪ್ರತಿಮೆಗಳು, ಎಸ್ಪೆಷಲಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು ಮೊಯಾಯ್ ಪ್ರತಿಮೆಗಳು ಗಳ ಬಗ್ಗೆ. ಹಾಗಾಗಿ ಮೊಯಾಯ್ ಪ್ರತಿಮೆಗಳು ಮತ್ತು ರೋಂಗೋ ಲಿಪಿಗಾಗಿ ವಿಶ್ವಪ್ರಸಿದ್ಧವಾಗಿದೆ.
ಇತ್ತೀಚಿನ ಅಧ್ಯಯನದ ಪ್ರಕಾರ ಈಸ್ಟರ್ ದ್ವೀಪದ ರೋಂಗೋ ಲಿಪಿ ಯುರೋಪಿಯನ್ನರ ಆಗಮನಕ್ಕೂ ಮುನ್ನ ಸ್ವತಂತ್ರವಾಗಿ ಅಭಿವೃದ್ಧಿಯಾಗಿರಬಹುದು ಎಂದು ಸೂಚಿಸಲಾಗಿದೆ. ಇದು ಮಹತ್ವದ ವಿಚಾರವಾಗಿದೆ, ಏಕೆಂದರೆ ಒಂದು ಪ್ರತ್ಯೇಕ ದ್ವೀಪ ಸಮುದಾಯವು ತನ್ನದೇ ಆದ ಲಿಪಿ ಅಥವಾ ಸಾಂಕೇತಾತ್ಮಕ ಬರವಣಿಗೆ ಪದ್ಧತಿಯನ್ನು ರೂಪಿಸಿರಬಹುದು ಎಂಬುದನ್ನು ಇದು ತೋರಿಸುತ್ತದೆ. ರೋಂಗೋ ಲಿಪಿ ಇಂದಿಗೂ ಸಂಪೂರ್ಣವಾಗಿ ಪಠ್ಯ ವಿಚ್ಛೇದನವಾಗದ ಅಥವಾ ಅರ್ಥೈಸಲಾಗದ ಲಿಪಿಯಾಗಿದೆ. ಈ ಐತಿಹಾಸಿಕ ಮಹತ್ವವನ್ನು ನೋಡೋಣ ಈಗ. ಈಸ್ಟರ್ ದ್ವೀಪವು 1922ರಲ್ಲಿ ಡಚ್ ಅನ್ವೇಷಕ ಅವರು ಕಂಡುಹಿಡಿದರು. ಅವರು ಈ ದ್ವೀಪವನ್ನು ಈಸ್ಟರ್ ಭಾನುವಾರ ಕಂಡುಹಿಡಿದ ಕಾರಣ ಇದಕ್ಕೆ ಈಸ್ಟರ್ ಐಲ್ಯಾಂಡ್ ಎಂಬ ಹೆಸರು ಬಂದಿದೆ. ಸ್ಥಳೀಯವಾಗಿ ಈ ದ್ವೀಪವನ್ನು ರಾಪಾ ನೂಯಿ ಎಂದೂ ಕರೆಯಲಾಗುತ್ತದೆ. ಭೌಗೋಳಿಕ ಲಕ್ಷಣಗಳು: ಈಸ್ಟರ್ ದ್ವೀಪವು ಅತ್ಯಂತ ಪ್ರತ್ಯೇಕ ಸ್ಥಳವಾಗಿದ್ದು ಪೆಸಿಫಿಕ್ ಮಹಾಸಾಗರದ ಮಧ್ಯ ಭಾಗದಲ್ಲಿ ನೆಲೆಗೊಂಡಿದೆ. ಇದು ಉಷ್ಣವಲಯದ ಮಲೆನಾಡು ಹವಾಮಾನ ಹೊಂದಿದೆ. ಈ ದ್ವೀಪದಲ್ಲಿ ಶಾಶ್ವತ ನದಿಗಳು ಇಲ್ಲ, ಆದರೆ 3 ಕ್ರೇಟರ್ ಸರೋವರಗಳು ಇವೆ. ಇವು ದ್ವೀಪದ ಜ್ವಾಲಾಮುಖಿ ಮೂಲ ಮತ್ತು ಭೌಗೋಳಿಕ ರಚನೆಯನ್ನು ಸೂಚಿಸುತ್ತವೆ. ದ್ವೀಪದಲ್ಲಿ 3 ನಿಷ್ಕ್ರಿಯ ಜ್ವಾಲಾಮುಖಿಗಳು ಕಂಡುಬರುತ್ತವೆ. ಅವುಯಾವೆಂದರೆ ಟೆರೆವಾಕಾ, ಪೊಯ್ಕೆ ಮತ್ತು ಕೊನೆಯದಾಗಿ ರಾನೋಕೌ. ಕೆನೈನ್ ಡಿಸ್ಟೆಂಪರ್ ರೋಗ, ಕಾನ್ಹಾ ಹುಲಿ ಅಭಯಾರಣ್ಯದ ಘಟನೆ. ವಿದ್ಯಾರ್ಥಿಗಳೇ, ಕಾನ್ಹಾ ಹುಲಿ ಅಭಯಾರಣ್ಯದಲ್ಲಿ ಒಂದು ಹೆಣ್ಣು ಹುಲಿ ಮತ್ತು 4 ಮರಿಗಳ ಸಾವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಕೆನೈನ್ ಡಿಸ್ಟೆಂಪರ್ ವೈರಸ್. ಕೆನೈನ್ ಡಿಸ್ಟೆಂಪರ್ ಎಂಬುದು ಅತ್ಯಂತ ವೇಗವಾಗಿ ಹರಡುವ ವೈರಸ್ ರೋಗವಾಗಿದ್ದು ಇದು ಪ್ರಾಣಿಗಳ ಉಸಿರಾಟ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ ಮತ್ತು ನರ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ. ಕೆನೈನ್ ಡಿಸ್ಟೆಂಪರ್ ಎನ್ನುವುದು ಕೆನೈನ್ ಡಿಸ್ಟೆಂಪರ್ ವೈರಸ್ನಿಂದ ಉಂಟಾಗುವ ಅತ್ಯಂತ ಸಾಂಕ್ರಾಮಿಕ ರೋಗ. ಇದು ಮುಖ್ಯವಾಗಿ ನಾಯಿಗಳಲ್ಲಿ ಕಂಡುಬರುತ್ತದೆ, ವಿಶೇಷವಾಗಿ ಲಸಿಕೆ ಪಡೆಯದ ನಾಯಿಗಳು ಮತ್ತು 4 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ನಾಯಿಮರಿಗಳು ಈ ರೋಗಕ್ಕೆ ಹೆಚ್ಚು ಒಳಗಾಗುತ್ತವೆ. ಆದರೆ ಈ ವೈರಸ್ ಕೇವಲ ನಾಯಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಒಂದು ಮಲ್ಟಿ ಹೋಸ್ಟ್ ಪ್ಯಾಥೋಜನ್, ಅಂದರೆ ಅನೇಕ ಪ್ರಭೇದಗಳ ಪ್ರಾಣಿಗಳಲ್ಲಿ ಸೋಂಕು ಹರಡಬಲ್ಲ ವೈರಸ್. ಹುಲಿ, ಸಿಂಹ ಮುಂತಾದ ದೊಡ್ಡ ಬೆಕ್ಕು ಜಾತಿಯ ಪ್ರಾಣಿಗಳು, ಇತರೆ ಮಾಂಸಾಹಾರಿ ಪ್ರಾಣಿಗಳು, ಸಮುದ್ರ ಸಸ್ತನಿಗಳು ಮತ್ತು ಕೆಲವು ಪ್ರೈಮೇಟ್ಗಳಿಗೂ ಇದು ತಗುಲಬಹುದು. ಕೆನೈನ್ ಡಿಸ್ಟೆಂಪರ್ ವೈರಸ್ ಸಾಮಾನ್ಯವಾಗಿ 2 ಪ್ರಮುಖ ಮಾರ್ಗಗಳಿಂದ ಹರಡುತ್ತದೆ. ಮೊದಲನೇದಾಗಿ ನೇರ ಸಂಪರ್ಕ. ಸೋಂಕಿತ ಪ್ರಾಣಿಯೊಂದಿಗೆ ನೇರ ಸಂಪರ್ಕಕ್ಕೆ ಬಂದಾಗ ವೈರಸ್ ಹರಡಬಹುದು. ಎರಡನೇದಾಗಿ ಗಾಳಿಯ ಮೂಲಕ ಹರಡುವಿಕೆ. ಸೋಂಕಿತ ಪ್ರಾಣಿ ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಬರುವ ಸೂಕ್ಷ್ಮ ಹನಿಗಳ ಮೂಲಕ ವೈರಸ್ ಗಾಳಿಯಲ್ಲಿ ಹರಡಬಹುದು. ಪರಿಸರದಲ್ಲಿ ಈ ವೈರಸ್ ಹೆಚ್ಚು ಕಾಲ ಬದುಕುವುದಿಲ್ಲ, ಆದರೂ ಕೂಡ ಸೋಂಕಿತ ಪ್ರಾಣಿಗಳಿಂದ ನಿರಂತರವಾಗಿ ಹರಡುವ ಅಪಾಯ ಇರುತ್ತದೆ. ಕಾನ್ಹಾ ಹುಲಿ ಅಭಯಾರಣ್ಯದಲ್ಲಿ ಹುಲಿಗಳ ಸಾವಿನಿಂದ ಈ ರೋಗವು ವನ್ಯಜೀವಿ ಸಂರಕ್ಷಣೆಗೆ ದೊಡ್ಡ ಸವಾಲಾಗಬಹುದು. ವಿಶೇಷವಾಗಿ ಅಭಯಾರಣ್ಯಗಳ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಲಸಿಕೆ ಪಡೆಯದ ಸಾಕು ನಾಯಿಗಳು ಇದ್ದರೆ ಅವುಗಳಿಗೆ ವನ್ಯಜೀವಿಗಳಿಗೆ ವೈರಸ್ ಹರಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದು ಮಾನವ ವನ್ಯಜೀವಿ ಸಂಪರ್ಕ ಪ್ರದೇಶಗಳಲ್ಲಿ ರೋಗ ನಿಯಂತ್ರಣದ ಮಹತ್ವವನ್ನು ತೋರಿಸುತ್ತದೆ. ಸಾಕು ನಾಯಿಗಳ ಲಸಿಕೀಕರಣ, ವನ್ಯಜೀವಿಗಳ ಆರೋಗ್ಯ ಮೇಲ್ವಿಚಾರಣೆ ಮತ್ತು ತ್ವರಿತ ರೋಗ ಪತ್ತೆ ಕ್ರಮಗಳು ಅತ್ಯಂತ ಅಗತ್ಯ. ಕೆನೈನ್ ಡಿಸ್ಟೆಂಪರ್ ನಿರ್ದಿಷ್ಟ ಚಿಕಿತ್ಸೆ ಅಥವಾ ಪರಿಣಾಮಕಾರಿ ಆ್ಯಂಟಿವೈರಸ್ ಔಷಧಿ ಇಲ್ಲ. ಆದ್ದರಿಂದ ರೋಗ ಬರುವುದನ್ನು ತಡೆಗಟ್ಟುವುದು ಅತ್ಯಂತ ಪ್ರಮುಖ. ಲಸಿಕಾಕರಣವೇ ಅತ್ಯಂತ ಪರಿಣಾಮಕಾರಿ ತಡೆಗಟ್ಟುವ ಕ್ರಮ. ಸಾಕು ನಾಯಿಗಳಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ನೀಡುವುದರಿಂದ ವನ್ಯಜೀವಿಗಳಿಗೆ ಸೋಂಕು ಹರಡುವ ಅಪಾಯವನ್ನು ಕಡಿಮೆ ಮಾಡಬಹುದು. ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಮುಖ್ಯವಾಗಿ ನಾವೇನು ನೋಡ್ತೇವೆ ಅಂತ ಹೇಳಿದ್ರೆ ಈ ವೈರಸ್ಗೆ ಸಂಬಂಧಪಟ್ಟಂತಹ ಒಂದು ಇನ್ಫಾರ್ಮೇಷನ್. ಅದರ ಜೊತೆಗೆ ನೀವು ಕಾನ್ಹಾ ಒಂದು ಅಭಯಾರಣ್ಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದು ಅತಿ ಮುಖ್ಯ. INS ಮಹೇಂದ್ರಗಿರಿ ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್. ಸ್ನೇಹಿತರೆ, INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾದ ನೀಲಗಿರಿ ವರ್ಗದ 6ನೆಯ ಸ್ಟೆಲ್ತ್ ಫ್ರಿಗೇಟ್ ಆಗಿದೆ. ಇದು ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಿಸಲಾದ ಆಧುನಿಕ ಯುದ್ಧ ನೌಕೆ. ಈ ನೌಕೆಯನ್ನು 30 ಏಪ್ರಿಲ್ 2026ರಂದು ಮುಂಬೈನ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ನಲ್ಲಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಯಿತು. INS ಮಹೇಂದ್ರಗಿರಿ ಭಾರತದ ಸ್ವದೇಶಿ ಯುದ್ಧ ನೌಕೆ
ನಿರ್ಮಾಣ ಸಾಮರ್ಥ್ಯವನ್ನು ಬಲಪಡಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಇದು ಸಮುದ್ರ ಭದ್ರತೆ, ಬಹು ಮಿಷನ್ ಕಾರ್ಯಾಚರಣೆಗಳು ಮತ್ತು ಆಧುನಿಕ ನೌಕಾಯುದ್ಧ ಸಾಮರ್ಥ್ಯಗಳ ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಪ್ರಾಜೆಕ್ಟ್ 17A ಎಂದರೇನು ಅಂತ. ಪ್ರಾಜೆಕ್ಟ್ 17A ಎನ್ನುವುದು ಭಾರತೀಯ ನೌಕಾಪಡೆಯ ಆಧುನಿಕ ಸ್ಟೆಲ್ತ್ ಫ್ರಿಗೇಟ್ ನಿರ್ಮಾಣದ ಯೋಜನೆಯಾಗಿದೆ. ಈ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ನೌಕೆಗಳು ಸಮುದ್ರದಲ್ಲಿನ ಪ್ರಸ್ತುತ ಮತ್ತು ಭವಿಷ್ಯದ ಭದ್ರತಾ ಸವಾಲುಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲ್ಪಟ್ಟಿವೆ. ಈ ನೌಕೆಗಳು ಕೆಳಗಿನ ಪ್ರಮುಖ ಸಾಮರ್ಥ್ಯಗಳನ್ನು ಹೊಂದಿವೆ. ಮೊದಲನೇದಾಗಿ ಸ್ಟೆಲ್ತ್ ಅಂದರೆ ಸ್ಟೆಲ್ತ್ ಸಾಮರ್ಥ್ಯ ಶತ್ರು ರಾಡಾರ್ಗಳಿಂದ ಪತ್ತೆಯಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟು ಸರ್ವಿಯಬಿಲಿಟಿ ಯುದ್ಧ ಪರಿಸ್ಥಿತಿಯಲ್ಲಿ ಉಳಿಯುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಕಾಂಬ್ಯಾಟ್ ಕೆಪ್ಯಾಬಿಲಿಟಿ ವಾಯು, ಮೇಲ್ಮೈ ಮತ್ತು ಜಲಾಂತರ್ಗಾಮಿ ಅಪಾಯಗಳನ್ನು ಎದುರಿಸುವ ಸಾಮರ್ಥ್ಯ. ಮಲ್ಟಿ ಮಿಷನ್ ರೋಲ್ ಒಂದೇ ನೌಕೆ ಹಲವು ರೀತಿಯ ಕಾರ್ಯಾಚರಣೆಗಳನ್ನು ನಿರ್ವಹಿಸಬಲ್ಲದು. ಹಾಗಾದರೆ INS ಮಹೇಂದ್ರಗಿರಿಯ ನಿರ್ಮಾಣ ಮತ್ತು ವಿನ್ಯಾಸ ಹೇಗೆ ಮಾಡಲಾಗಿದೆ ಅಂತ ಹೇಳಿದ್ರೆ, INS ಮಹೇಂದ್ರಗಿರಿಯನ್ನು ವಾರ್ಶಿಪ್ ಡಿಸೈನ್ ಬ್ಯೂರೋ WDB ವಿನ್ಯಾಸಗೊಳಿಸಿದೆ. ಇದು ಭಾರತೀಯ ನೌಕಾಪಡೆಯ ಸ್ವದೇಶಿ ವಿನ್ಯಾಸ ಸಾಮರ್ಥ್ಯವನ್ನು ತೋರಿಸುತ್ತದೆ. ಈ ನೌಕೆಯನ್ನು ಮ್ಯಾಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈನಲ್ಲಿ ನಿರ್ಮಿಸಲಾಗಿದೆ. ಇದರ ನಿರ್ಮಾಣದಲ್ಲಿ ಇಂಟಿಗ್ರೇಟೆಡ್ ಕನ್ಸ್ಟ್ರಕ್ಷನ್ ಅಪ್ರೋಚ್ ಬಳಸಲಾಗಿದೆ. ಅಂದರೆ ನೌಕೆಯ ವಿವಿಧ ಭಾಗಗಳನ್ನು ಪ್ರತ್ಯೇಕವಾಗಿ ನಿರ್ಮಿಸಿ ನಂತರ ಒಟ್ಟುಗೂಡಿಸುವ ಆಧುನಿಕ ವಿಧಾನವನ್ನು ಅನುಸರಿಸಲಾಗಿದೆ. ಇದರಿಂದ ಸಮಯ, ವೆಚ್ಚ ಮತ್ತು ತಾಂತ್ರಿಕ ದಕ್ಷತೆಯಲ್ಲಿ ಸುಧಾರಣೆ ಆಗುತ್ತದೆ. ಇದರಲ್ಲಿ INS ಮಹೇಂದ್ರಗಿರಿ ಕಂಬೈನ್ಡ್ ಡೀಸೆಲ್ ಆರ್ ಗ್ಯಾಸ್ CODOG ಪ್ರಪಲ್ಷನ್ ಸಿಸ್ಟಮನ್ನು ಹೊಂದಿದೆ. ಈ ವ್ಯವಸ್ಥೆಯಲ್ಲಿ ಡೀಸೆಲ್ ಎಂಜಿನ್ ಮತ್ತು ಗ್ಯಾಸ್ ಟರ್ಬೈನ್ ಎರಡೂ ಬಳಸಲಾಗುತ್ತದೆ. ಕಂಟ್ರೋಲೆಬಲ್ ಪಿಚ್ ಪ್ರೊಪೆಲ್ಲರ್ಸ್ CPP ನೌಕೆಯ ವೇಗ ಮತ್ತು ಚಲನೆಯ ನಿಯಂತ್ರಣವನ್ನು ಸುಧಾರಿಸುತ್ತದೆ. ಜೊತೆಗೆ ಇಂಟಿಗ್ರೇಟೆಡ್ ಪ್ಲ್ಯಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ IPMS ನೌಕೆಯ ಪ್ರಮುಖ ವ್ಯವಸ್ಥೆಗಳ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಸರಳವಾಗಿ ಹೇಳುವುದಾದರೆ ಈ ವ್ಯವಸ್ಥೆಗಳು ನೌಕೆಯನ್ನು ಹೆಚ್ಚು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಯುದ್ಧ ಪರಿಸ್ಥಿತಿಯಲ್ಲಿ ಹೆಚ್ಚು ಕಾರ್ಯಕ್ಷಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತವೆ. ಶಸ್ತ್ರಾಸ್ತ್ರಗಳು ಮತ್ತು ಸೆನ್ಸಾರ್ ಸಾಮರ್ಥ್ಯ ಪ್ರಾಜೆಕ್ಟ್ 17A ನೌಕೆಗಳು ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಸೆನ್ಸಾರ್ ವ್ಯವಸ್ಥೆಗಳನ್ನು ಹೊಂದಿದೆ. ಇವುಗಳಲ್ಲಿ ಪ್ರಮುಖವಾದವಂತ ಹೇಳಿದರೆ, ಮೊದಲನೇದಾಗಿ MF ಸ್ಟಾರ್ ರಾಡಾರ್ ದೂರದ ಗುರಿಗಳನ್ನು ಪತ್ತೆ ಹಚ್ಚಲು ಬಳಸುವ ಆಧುನಿಕ ರಾಡಾರ್. ಬ್ರಹ್ಮೋಸ್ ಮಿಸೈಲ್ ಸೂಪರ್ಸೋನಿಕ್ ಕ್ರೂಯಿಸ್ ಮಿಸೈಲ್ ಮೇಲ್ಮೈ ಗುರಿಗಳ ಮೇಲೆ ದಾಳಿ ಮಾಡಬಲ್ಲದು. ಬಾರಾಕೇಟ್ ಮಿಸೈಲ್ ದೀರ್ಘ ದೂರದ ಸರ್ಫೇಸ್ ಟು ಏರ್ ಮಿಸೈಲ್ ವಾಯು ದಾಳಿಗಳನ್ನು ತಡೆಯಬಲ್ಲದು. ಆ್ಯಂಟಿ ಸಬ್ಮರೀನ್ ಸಿಸ್ಟಮ್ ಜಲಾಂತರ್ಗಾಮಿ ಅಪಾಯಗಳನ್ನು ಪತ್ತೆ ಹಚ್ಚಿ ಎದುರಿಸಲು ಇದು ಸಹಾಯ ಮಾಡುತ್ತದೆ. ಆ್ಯಂಟಿ ಸರ್ಫೇಸ್ ಸಿಸ್ಟಮ್ ಶತ್ರು ನೌಕೆಗಳ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಲಾಗುವುದು. ಈ ಸಾಮರ್ಥ್ಯಗಳಿಂದ INS ಮಹೇಂದ್ರಗಿರಿ ಆ್ಯಂಟಿ ಏರ್, ಆ್ಯಂಟಿ ಸರ್ಫೇಸ್ ಮತ್ತು ಆ್ಯಂಟಿ ಸಬ್ಮರೀನ್ ವಾರ್ಫೇರ್ಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಲ್ಲದು. ಪ್ರಾಜೆಕ್ಟ್ 17A ಅಡಿಯಲ್ಲಿ ಈಗಾಗಲೇ ಹಸ್ತಾಂತರಿಸಲಾದ ನೌಕೆಗಳಂತ ಹೇಳಿದರೆ, ಮೊದಲನೇದಾಗಿ INS ನೀಲಗಿರಿ, ಎರಡನೇದು INS ಹಿಮಗಿರಿ, ಮೂರನೇದು INS ಉದಯಗಿರಿ, ನಾಲ್ಕನೇದು INS ತಾರಾಗಿರಿ, ಐದನೇದು INS ವಿಂಧ್ಯಗಿರಿ, ಆರನೇದು INS ಮಹೇಂದ್ರಗಿರಿ. ಭಾರತದ ಹಿತದೃಷ್ಟಿಯಿಂದ ಇದರ ಮಹತ್ವ ಏನಂತ ಹೇಳಿದರೆ, INS ಮಹೇಂದ್ರಗಿರಿ ಭಾರತಕ್ಕೆ ಹಲವು ರೀತಿಯಲ್ಲಿ ಮಹತ್ವವಾಗಿದೆ. ಇದು ಭಾರತದ ಸಮುದ್ರ ಭದ್ರತೆಯನ್ನು ಬಲಪಡಿಸುತ್ತದೆ, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ನೌಕೆ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸ್ವದೇಶಿ ರಕ್ಷಣಾ ಉತ್ಪಾದನೆಗೆ ಉತ್ತೇಜನ ನೀಡುತ್ತದೆ. ಈ ನೌಕೆ ಆತ್ಮನಿರ್ಭರ್ ಭಾರತದ ರಕ್ಷಣಾ ಕ್ಷೇತ್ರದ ಸಾಧನೆಯಾಗಿ ಪರಿಗಣಿಸಬಹುದು. ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಭಾರತ ತನ್ನದೇ ತಾಂತ್ರಿಕ ಸಾಮರ್ಥ್ಯದಿಂದ ಆಧುನಿಕ ಯುದ್ಧ ನೌಕೆಗಳನ್ನು ನಿರ್ಮಿಸುತ್ತದೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ. ಸಿಕ್ಕಿಂ ಭಾರತದಲ್ಲಿ ಪೂರ್ಣ ಪೇಪರ್ಲೆಸ್ ನ್ಯಾಯಾಂಗ ವ್ಯವಸ್ಥೆ ಸಾಧಿಸಿದ ಮೊದಲ ರಾಜ್ಯವಾಗಿದೆ. ಇದರರ್ಥ ನ್ಯಾಯಾಂಗದ ಒಳಗಿನ ಕಾರ್ಯಚಟುವಟಿಕೆಗಳಲ್ಲಿ ಕಡತಗಳ ಚಲನವನ್ನು ಕಡಿಮೆ ಮಾಡಿ ಡಿಜಿಟಲ್ ವ್ಯವಸ್ಥೆಗಳ ಮೂಲಕ ಪ್ರಕರಣಗಳ ದಾಖಲೆ, ನಿರ್ವಹಣೆ ಮತ್ತು ಅನುಸರಣೆ ಮಾಡಲಾಗುತ್ತದೆ. ಇದು ನ್ಯಾಯಾಂಗದಲ್ಲಿ ತಂತ್ರಜ್ಞಾನ ಬಳಕೆಯನ್ನು ಹೆಚ್ಚಿಸುವ ಮಹತ್ವದ ಹೆಜ್ಜೆಯಾಗಿದೆ. ಸಿಕ್ಕಿಂ ಮುಖ್ಯಮಂತ್ರಿ ಅವರು ಇದನ್ನು ವೇಗವಾದ, ಪಾರದರ್ಶಕ ಮತ್ತು ತಂತ್ರಜ್ಞಾನ ಆಧಾರಿತ ನ್ಯಾಯ ವ್ಯವಸ್ಥೆಯತ್ತ ಐತಿಹಾಸಿಕ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಹಾಗಾದರೆ ಪೇಪರ್ಲೆಸ್ ನ್ಯಾಯಾಂಗ ಅಂದರೆ ಏನು? ಪೇಪರ್ಲೆಸ್ ನ್ಯಾಯಾಂಗ ಅಂದರೆ ನ್ಯಾಯಾಲಯಗಳ ಚಟುವಟಿಕೆಗಳನ್ನು ಕಾಗದದ ಕಡತಗಳ ಮೇಲೆ
ಅವಲಂಬಿಸದೆ ಡಿಜಿಟಲ್ ತಂತ್ರಜ್ಞಾನಗಳ ಮೂಲಕ ನಡೆಸುವ ವ್ಯವಸ್ಥೆ. ಇದರಲ್ಲಿ ಪ್ರಕರಣ ನೋಂದಣಿ, ದಾಖಲೆಗಳ ಸಲ್ಲಿಕೆ, ಪ್ರಕರಣಗಳ ಸ್ಥಿತಿ ಪರಿಶೀಲನೆ, ಆದೇಶಗಳು ಮತ್ತು ತೀರ್ಪುಗಳ ಲಭ್ಯತೆ ಮುಂತಾದವುಗಳನ್ನು ಆನ್ಲೈನ್ ಮೂಲಕ ನಿರ್ವಹಿಸಲಾಗುತ್ತದೆ. ಸಿಕ್ಕಿಂ ಯೋಜನೆ ಪ್ರಮುಖ ಲಕ್ಷಣಗಳು: ಇ ಫೈಲಿಂಗ್ ಅಂದರೆ ನ್ಯಾಯಾಲಯದ ಪ್ರಕರಣಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ವ್ಯವಸ್ಥೆ. ಡಿಜಿಟಲ್ ಕೇಸ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರಕರಣಗಳ ಡಿಜಿಟಲ್ ದಾಖಲೆ ಮತ್ತು ನಿರ್ವಹಣೆ. ನಂತರದಲ್ಲಿ ಪೇಪರ್ ಮೂವ್ಮೆಂಟ್ ಎಲಿಮಿನೇಷನ್, ನ್ಯಾಯಾಂಗದ ಒಳಗಡೆ ಭೌತಿಕ ಕಡತಗಳ ಚಲನವಲನ ನಿವಾರಣೆ. ಕೊನೆಯದಾಗಿ ಟೆಕ್ನಾಲಜಿ ಇಂಟಿಗ್ರೇಷನ್ ಅಂದರೆ ನ್ಯಾಯಾಂಗದ ಎಲ್ಲ ಹಂತಗಳಲ್ಲಿ ತಂತ್ರಜ್ಞಾನ ಬಳಕೆ. ಇದರ ಮಹತ್ವ ಮತ್ತು ಪ್ರಯೋಜನಗಳಂತ ಹೇಳಿದರೆ ಮೊದಲನೇದಾಗಿ ವೇಗವಾದ ನ್ಯಾಯ ವಿತರಣೆ ಅಂತ ಹೇಳಿದರೆ ಭೌತಿಕ ಕಡತಗಳ ಚಲನವಲನಗಳಿಂದ ಉಂಟಾಗುವ ವಿಳಂಬ ಕಡಿಮೆ ಆಗ್ತದೆ. ಎರಡನೇದಾಗಿ ಪಾರದರ್ಶಕತೆ. ಮೂರನೇದಾಗಿ ಪ್ರವೇಶ ಸುಲಭವಾಗ್ತದೆ. ನಾಲ್ಕನೇದಾಗಿ ನಿರ್ವಹಣಾ ದಕ್ಷತೆ ಹೆಚ್ಚಾಗ್ತದೆ. ಸಿಕ್ಕಿಂನ ಈ ಕ್ರಮವು ವಿಕಸಿತ್ ಭಾರತ್ 2047 ಗುರಿಗೆ ಹೊಂದಿಕೆಯಾಗುವಂತಿದೆ. ಅಂದರೆ 2047 ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ದೃಷ್ಟಿಯಲ್ಲಿ ನ್ಯಾಯಾಂಗ ಸೇರಿದಂತೆ ಸಾರ್ವಜನಿಕ ಸಂಸ್ಥೆಗಳು ತಂತ್ರಜ್ಞಾನ ಆಧಾರಿತ, ಪಾರದರ್ಶಕ ಮತ್ತು ಜನಸ್ನೇಹಿ ಆಗುವುದು ಬಹಳ ಮುಖ್ಯ. ತಂತ್ರಜ್ಞಾನ ಆಧಾರಿತ ಬಲವಾದ ನ್ಯಾಯಾಂಗ ವ್ಯವಸ್ಥೆ ನ್ಯಾಯ, ನಂಬಿಕೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ. ಈಗ ನಾವು ಸಂವಿಧಾನಾತ್ಮಕ ನೋಡೋದಾದರೆ ಆರ್ಟಿಕಲ್ 214 ಏನು ಹೇಳ್ತದೆ ಅಂದರೆ ಪ್ರತಿಯೊಂದು ರಾಜ್ಯಕ್ಕೂ ಹೈಕೋರ್ಟ್ ಇರಬೇಕು ಎಂದು ಹೇಳ್ತದೆ. ಸಿಕ್ಕಿಂ ಹೈಕೋರ್ಟು 1975 ಸ್ಥಾಪಿಸಲಾಗಿದೆ. ಅದಾದ ಮೇಲೆ ಆರ್ಟಿಕಲ್ 50 ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವ ತತ್ವ. ಈ ಕೋರ್ಟ್ ಪ್ರಾಜೆಕ್ಟ್ ಅಂತ ಹೇಳಿದರೆ ನ್ಯಾಯಾಂಗದ ಡಿಜಿಟಲೀಕರಣಕ್ಕಾಗಿ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಡಿಯಲ್ಲಿ ಜಾರಿಯಾದ ಯೋಜನೆ. ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂದರೆ ಡಿಜಿಟಲ್ ವೇದಿಕೆಗಳ ಮೂಲಕ ಪರ್ಯಾಯ ವಿವಾದ ಪರಿಹಾರಗಳ ವ್ಯವಸ್ಥೆ. ಈ ಕೋರ್ಟ್ ಪ್ರಾಜೆಕ್ಟ್ ಅಂದರೆ ಈ ಕೋರ್ಟ್ ಪ್ರಾಜೆಕ್ಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ICT ಬಳಕೆಯನ್ನು ಹೆಚ್ಚಿಸಿ ನ್ಯಾಯ ವಿತರಣೆಯನ್ನು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಮಾಡಲು ರೂಪಿಸಲಾಗಿದೆ. ಸಿಕ್ಕಿಂನ ಈ ಗವರ್ನೆನ್ಸ್ನ ಹಿನ್ನೆಲೆ. ಸಿಕ್ಕಿಂ ಈಗಾಗಲೇ ಈ ಗವರ್ನೆನ್ಸ್ ಕ್ಷೇತ್ರದಲ್ಲಿ ಮುಂಚೂಣಿಯ ಕ್ರಮಗಳನ್ನು ಕೈಗೊಂಡ ರಾಜ್ಯವಾಗಿದೆ. ಆನ್ಲೈನ್ ಭೂ ನೋಂದಣಿ ಆಗಿರ್ಬೋದು ಅಥವಾ ಸರ್ಕಾರಿ ಇಲಾಖೆಗಳ ಆಫೀಸ್ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡು ರಾಜ್ಯಗಳಲ್ಲಿ ಸಿಕ್ಕಿಂ ಪ್ರಮುಖವಾಗಿದೆ. ಈಗ ಪೇಪರ್ಲೆಸ್ ನ್ಯಾಯಾಂಗ ಮೂಲಕ ಅದು ಡಿಜಿಟಲ್ ಆಡಳಿತದ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಮಿಷನ್ ದೃಷ್ಟಿ ವಿಶ್ವದ ಮೊದಲ ಆಪ್ಟೋಸಾರ್ ಮತ್ತು ಭಾರತದ ಅತಿದೊಡ್ಡ ಖಾಸಗಿ ಉಪಗ್ರಹ. ಸ್ನೇಹಿತರೆ, ಮಿಷನ್ ದೃಷ್ಟಿ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಮಹತ್ವದ ಸಾಧನೆಯಾಗಿದೆ. 2026 ಮೇ 3 ಭಾರತೀಯ ಸ್ಪೇಸ್ ಟೆಕ್ ಸ್ಟಾರ್ಟಪ್ ಗ್ಯಾಲಕ್ಸಿ ಐ ನಿರ್ಮಿಸಿದ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಈ ಮಿಷನ್ ವಿಶ್ವದ ಮೊದಲ ಆಪ್ಟೋಸಾರ್ ಉಪಗ್ರಹ ಮತ್ತು ಭಾರತದ ಅತಿ ದೊಡ್ಡ ಖಾಸಗಿ ನಿರ್ಮಿತ ಉಪಗ್ರಹ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 2020 ಬಾಹ್ಯಾಕಾಶ ಕ್ಷೇತ್ರ ಸುಧಾರಣೆ ನಂತರ ಖಾಸಗಿ ಸಂಸ್ಥೆಗಳು ಭಾರತದ ಸ್ಪೇಸ್ ಇಕೋಸಿಸ್ಟಮ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂಬುದನ್ನು ತೋರಿಸುತ್ತದೆ. ಹಾಗಾದರೆ ಈ ಆಪ್ಟೋಸಾರ್ ಉಪಗ್ರಹ ಎಂದರೇನು? ಆಪ್ಟೋಸಾರ್ ಎಂದರೆ ಆಪ್ಟಿಕಲ್ ಪ್ಲಸ್ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ತಂತ್ರಜ್ಞಾನಗಳ ಸಂಯೋಜನೆ. ಸಾಮಾನ್ಯವಾಗಿ ಉಪಗ್ರಹಗಳಲ್ಲಿ ಆಪ್ಟಿಕಲ್ ಇಮೇಜ್ ಅಥವಾ ಸಾರ್ ಇಮೇಜ್ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಬಳಕೆ ಮಾಡಲಾಗುತ್ತದೆ. ಆದರೆ ಮಿಷನ್ ದೃಷ್ಟಿ ಉಪಗ್ರಹದಲ್ಲಿ ಈ ಎರಡನ್ನು ಒಂದೇ ಉಪಗ್ರಹದಲ್ಲಿ ಸಂಯೋಜಿಸಲಾದ ಇಡೀ ಪ್ರಪಂಚದ ಮೊದಲ ದೇಶವಾಗಿ ಭಾರತವನ್ನು ಗುರುತಿಸಲಾಗಿದೆ. ಹಾಗಾದರೆ ಆಪ್ಟಿಕಲ್ ಇಮೇಜ್ ಅಂದ್ರೇನು? ಸೂರ್ಯನ ಬೆಳಕಿನ ಪ್ರತಿಫಲನವನ್ನು ಬಳಸಿಕೊಂಡು ಭೂಮಿಯ ಸ್ಪಷ್ಟ ಚಿತ್ರಣವನ್ನು ಒದಗಿಸುತ್ತದೆ. ಇದು ಹೈ ರೆಸಲ್ಯೂಷನ್ ವಿಜುವಲ್ ಡೇಟಾ ನೀಡುತ್ತದೆ. ಆದರೆ ಮೋಡ, ಕತ್ತಲೆ ಅಥವಾ ಕೆಟ್ಟ ಹವಾಮಾನಗಳಲ್ಲಿ ಇದರ ಸಾಮರ್ಥ್ಯ ಕಡಿಮೆ ಆಗ್ತದೆ. ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅಂದರೆ SAR ಇದು ಮೈಕ್ರೋವೇವ್ ಸಿಗ್ನಲ್ ಬಳಸಿ ಭೂಮಿಯನ್ನು ಗಮನಿಸುತ್ತದೆ. ಇದು ರಾತ್ರಿ ಹಗಲು ಯಾವುದೇ ಹವಾಮಾನದಲ್ಲಿಯೂ ಕಾರ್ಯನಿರ್ವಹಿಸಬಲ್ಲದು. ಮೋಡಗಳ ಮೂಲಕವೂ ಭೂಮಿಯ ಮಾಹಿತಿಯನ್ನು ಸಂಗ್ರಹಿಸಬಹುದು. ಈ ಎರಡೂ ತಂತ್ರಜ್ಞಾನಗಳ ಡೇಟಾ ಡಿಫ್ಯೂಷನ್ ಮೂಲಕ ಭೂಮಿಯ ಮೇಲ್ಮೈ, ಕೃಷಿ, ಗಡಿ ಭಾಗ, ಸಮುದ್ರ ಪ್ರದೇಶ, ನಗರ ಯೋಜನೆ ಮತ್ತು ವಿಪತ್ತು ಪರಿಸ್ಥಿತಿಗಳ ಬಗ್ಗೆ ಹೆಚ್ಚು ನಿಖರವಾದ ಮಾಹಿತಿಯನ್ನು ಪಡೆಯಬಹುದು. ಮಿಷನ್ ದೃಷ್ಟಿಯ ಮಹತ್ವ. ಮೊದಲನೇದಾಗಿ ತಾಂತ್ರಿಕ ಸಾಧನೆ. ಮಿಷನ್ ದೃಷ್ಟಿ ವಿಶ್ವದಲ್ಲೇ ಮೊದಲ ಬಾರಿಗೆ ಡ್ಯುಯಲ್ ಸೆನ್ಸರ್ ಆಪ್ಟಿಕಲ್ ಪ್ಲಸ್ SAR ಸ್ಯಾಟಲೈಟ್ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಎರಡನೇದಾಗಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಬೆಳವಣಿಗೆ. 2020 ಬಾಹ್ಯಾಕಾಶ ಕ್ಷೇತ್ರ ಸುಧಾರಣೆಗಳ ನಂತರ ಖಾಸಗಿ ಕಂಪನಿಗಳಿಗೆ ಉಪಗ್ರಹ ನಿರ್ಮಾಣ, ಉಡಾವಣೆ ಸೇವೆಗಳು, ಡೇಟಾ ಸೇವೆಗಳು ಮತ್ತು ಸ್ಪೇಸ್ ಅಪ್ಲಿಕೇಶನ್ ಕ್ಷೇತ್ರಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ.
ಮೂರನೇದಾಗಿ ಭಾರತದ ಸ್ಪೇಸ್ ಇಕೋಸಿಸ್ಟಮ್ಗೆ ಕೊಡುಗೆ. ಮಿಷನ್ ದೃಷ್ಟಿ ಉಪಗ್ರಹದಿಂದ ಕೆಳಗಿನ ಕ್ಷೇತ್ರಗಳಲ್ಲಿ ಉಪಯೋಗವಾಗುವ ಸಾಧ್ಯತೆ ಇದೆ. ಮೊದಲನೇದಾಗಿ ರಕ್ಷಣಾ ಮೇಲ್ವಿಚಾರಣೆ ಅಂದರೆ ಗಡಿ ಮೇಲ್ವಿಚಾರಣೆ, ಮೆರಿಟೈಮ್ ಡೊಮೇನ್ ಅವೇರ್ನೆಸ್. ಅದಾದ ಮೇಲೆ ಬೆಳೆ ಆರೋಗ್ಯ, ಮಣ್ಣಿನ ತೇವಾಂಶ ಮಾಹಿತಿ, ಪ್ರವಾಹ ನಕ್ಷೆ, ಚಂಡಮಾರುತ ಮೇಲ್ವಿಚಾರಣೆ, ನಗರ ಯೋಜನೆ, ಪೈಪ್ಲೈನ್ ಸರ್ವೆಲೆನ್ಸ್ ಇತ್ಯಾದಿ. ಸಂದಾಯ ಬಾಕಿ ಪಾವತಿ ಸಮತೋಲನ ಮತ್ತು ರೆಮಿಟೆನ್ಸ್. ಸ್ನೇಹಿತರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅದರ BOP ಎಂದರೆ ಒಂದು ದೇಶವು ನಿರ್ದಿಷ್ಟ ಅವಧಿಯಲ್ಲಿ ಇತರ ದೇಶಗಳೊಂದಿಗೆ ನಡೆಸುವ ಎಲ್ಲ ಆರ್ಥಿಕ ವ್ಯವಹಾರಗಳ ದಾಖಲೆಯಾಗಿದೆ. ಇದರಲ್ಲಿ ಸರಕುಗಳ ರಫ್ತು ಆಮದು, ಸೇವಾ ವ್ಯವಹಾರ, ವಿದೇಶದಿಂದ ಬರುವ ಆದಾಯ, ರೆಮಿಟೆನ್ಸ್, ವಿದೇಶಿ ಹೂಡಿಕೆಗಳು ಮತ್ತು ಸಾಲಗಳು ಸೇರಿರುತ್ತವೆ. ಇತ್ತೀಚೆಗೆ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮತ್ತು ತೈಲ ಬೆಲೆ ಏರಿಕೆಯ ನಡುವೆಯೂ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸ್ಥಿರವಾಗಿದೆ ಎಂದು RBI ಉಪ ಗವರ್ನರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಭಾರತದ ರಚನಾತ್ಮಕ ಬಲಗಳು, ವಿಶೇಷವಾಗಿ ರೆಮಿಟೆನ್ಸ್, ಸೇವಾ ರಫ್ತು ಮತ್ತು ವಿದೇಶಿ ಹೂಡಿಕೆಗಳ ಸ್ಥಿರತೆ. ಭಾರತವು ಫೈನಾನ್ಷಿಯಲ್ ಇಯರ್ 2020-25ರಲ್ಲಿ ಜಗತ್ತಿನ ಅತಿದೊಡ್ಡ ರೆಮಿಟೆನ್ಸ್ ರಿಸಿಪಿಯೆಂಟ್ ಸ್ಥಾನವನ್ನು ಉಳಿಸಿಕೊಂಡಿದೆ. 2020-25ರಲ್ಲಿ ಭಾರತಕ್ಕೆ ಒಟ್ಟು $185.4 ಬಿಲಿಯನ್ ರೆಮಿಟೆನ್ಸ್ ಬಂದಿದ್ದು, ಇದು ಭಾರತದ GDPಯ ಸುಮಾರು 3.5% ಆಗಿದೆ. ವರ್ಷದಿಂದ ವರ್ಷಕ್ಕೆ 10.1% ಬೆಳವಣಿಗೆ ಕಂಡಿದೆ. ಈ ಪ್ರವೃತ್ತಿ ಮುಂದುವರೆದರೆ ಫೈನಾನ್ಷಿಯಲ್ ಇಯರ್ 2020-26ರಲ್ಲಿ ಇದನ್ನು ಮೀರಿಸುವ ಸಾಧ್ಯತೆ ಇದೆ. ಹಾಗಾದರೆ ರೆಮಿಟೆನ್ಸ್ ಅಂದರೇನು? ರೆಮಿಟೆನ್ಸ್ ಅಂದರೆ ವಿದೇಶದಲ್ಲಿ ಕೆಲಸ ಮಾಡುವ ಭಾರತೀಯರು ಭಾರತದಲ್ಲಿರುವ ತಮ್ಮ ಕುಟುಂಬಗಳಿಗೆ ಅಥವಾ ಸಂಬಂಧಿಕರಿಗೆ ಕಳಿಸುವ ಹಣ. ಉದಾಹರಣೆಗೆ ಗಲ್ಫ್ ದೇಶಗಳು, ಅಮೇರಿಕ, ಯುರೋಪ್ ಅಥವಾ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡುವ ಭಾರತೀಯರು ಭಾರತಕ್ಕೆ ಕಳಿಸುವ ಹಣವನ್ನು ರೆಮಿಟೆನ್ಸ್ ಎಂದು ಕರೆಯಲಾಗುತ್ತದೆ. ಭಾರತಕ್ಕೆ ರೆಮಿಟೆನ್ಸ್ ಬಹಳ ಮುಖ್ಯ, ಏಕೆಂದರೆ ಇದು ವಿದೇಶಿ ವಿನಿಮಯ ಆದಾಯವನ್ನು ಹೆಚ್ಚಿಸುತ್ತದೆ, ಕುಟುಂಬಗಳ ಆದಾಯವನ್ನು ಬೆಂಬಲಿಸುತ್ತದೆ ಮತ್ತು ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಭಾರತದ ರೆಮಿಟೆನ್ಸ್ಗಳ ಬಲಗಳು. ಭಾರತದ ರೆಮಿಟೆನ್ಸ್ ವ್ಯವಸ್ಥೆ ಈಗ ಹೆಚ್ಚು ಸ್ಥಿರವಾಗಿದೆ. ಹಿಂದೆ ಭಾರತದ ರೆಮಿಟೆನ್ಸ್ಗಳು ಗಲ್ಫ್ ದೇಶಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದವು, ಆದರೆ ಈಗ ಈ ಅವಲಂಬನೆ ಕಡಿಮೆಯಾಗಿದೆ. ಪಶ್ಚಿಮ ಏಷ್ಯಾ ಮತ್ತು ಗಲ್ಫ್ ಪ್ರದೇಶದ ಪಾಲು ಈಗ ಸುಮಾರು 40%ಕ್ಕೆ ಇಳಿದಿದೆ. ಆದರೆ ರೆಮಿಟೆನ್ಸ್ ಮೂಲಗಳು ಈಗ ಯುರೋಪ್, ಅಮೇರಿಕ ಮತ್ತು ಇತರ ದೇಶಗಳಿಗೆ ವಿಸ್ತರಿಸಿದೆ. ಇದು ಭಾರತಕ್ಕೆ ಒಂದು ದೊಡ್ಡ ರಚನಾತ್ಮಕ ಬಲವಾಗಿದೆ. ಒಂದು ಪ್ರದೇಶದಲ್ಲಿ ಸಂಕಟ ಉಂಟಾದರೆ ಇತರ ಪ್ರದೇಶಗಳಿಂದ ಹಣದ ಒಳಹರಿವು ಮುಂದುವರಿಯಬಹುದು. ಭಾರತೀಯ ವಲಸಿಗರ ಉದ್ಯೋಗ ವೈವಿಧ್ಯತೆ. ಭಾರತೀಯ ವಲಸಿಗರು ಈಗ ಕೇವಲ ನಿರ್ಮಾಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಉದಾಹರಣೆಗೆ IT ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಈ ಉದ್ಯೋಗ ವೈವಿಧ್ಯತೆಯಿಂದ ಒಂದು ಅಥವಾ ಎರಡು ಕ್ಷೇತ್ರಗಳು ಸಂಕಟಕ್ಕೊಳಗಾದರೆ ಒಟ್ಟು ರೆಮಿಟೆನ್ಸ್ಗಳಲ್ಲಿ ದೊಡ್ಡ ಕುಸಿತವಾಗುವ ಸಾಧ್ಯತೆ ಕಡಿಮೆಯಾಗಿರುತ್ತದೆ. ಪಶ್ಚಿಮ ಏಷ್ಯಾ ಸಂಕಷ್ಟದಿಂದ ತೈಲ ಬೆಲೆ ಏರಿಕೆ ಮತ್ತು ವಲಸಿಗರ ಉದ್ಯೋಗದ ಮೇಲೆ ಪರಿಣಾಮ ಬೀರುವ ಆತಂಕವಿತ್ತು. ಆದರೆ ಮಾರ್ಚ್ 2020-26ರ ರೆಮಿಟೆನ್ಸ್ ಅಂಕಿಅಂಶಗಳು ಹಿಂದಿನದಕ್ಕಿಂತ ಉತ್ತಮವಾಗಿವೆ. ಕೆಲವು ವಲಸಿಗರು ಭಾರತಕ್ಕೆ ಮರಳಿದಾಗ ತಮ್ಮ ಸಂಗ್ರಹಿತ ಉಳಿತಾಯವನ್ನು ಕರೆ ತಂದಿರಬಹುದು, ಆದರೆ ಇದನ್ನು ವೆಲ್ತ್ ಎಫೆಕ್ಟ್ ಅಂತ ವಿವರಿಸಬಹುದು. ಇದಲ್ಲದೆ ಸಂಘರ್ಷವು ಸ್ಟ್ರೇಟ್ ಆಫ್ ಹಾರ್ಮುಜ್ ಪ್ರದೇಶಕ್ಕೆ ಸೀಮಿತವಾಗಿದ್ದು ಪೂರ್ತಿ ಪಶ್ಚಿಮ ಏಷ್ಯಾ ಪ್ರದೇಶದ ಮೇಲೆ ತೀವ್ರ ಪರಿಣಾಮ ಬೀರಿಲ್ಲ. ಭವಿಷ್ಯದಲ್ಲಿ ಪುನರ್ನಿರ್ಮಾಣ ಕಾರ್ಯಗಳು ಆರಂಭವಾದರೆ ಭಾರತೀಯ ವಲಸಿಗರಿಗೆ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಆನ್ಲೈನ್ ಸೆನ್ಸರ್ಶಿಪ್ ಮತ್ತು ವಾಕ್ ಸ್ವಾತಂತ್ರ್ಯಕ್ಕೆ ಇರುವ ಬೆದರಿಕೆ. ಭಾರತದಲ್ಲಿ ಆನ್ಲೈನ್ ವಿಷಯಗಳನ್ನು ತೆಗೆದುಹಾಕುವ ಅಥವಾ ಬ್ಲಾಕ್ ಮಾಡುವ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಕೇಂದ್ರ ಸರ್ಕಾರವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000ರ ಸೆಕ್ಷನ್ 69A ಮತ್ತು ಸೆಕ್ಷನ್ 79(3)B ಜೊತೆಗೆ IT ರೂಲ್ಸ್ 2000-2021 ಅನ್ನು ಬಳಸಿಕೊಂಡು ಸಾಮಾಜಿಕ ಜಾಲತಾಣಗಳಾದ ಮೆಟಾ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು ಮುಂತಾದವುಗಳ ಮೇಲೆ ವ್ಯವಸ್ಥೆಗೆ ಅಥವಾ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡುವ ಆನ್ಲೈನ್ ಮಾಹಿತಿಯನ್ನು ತ್ವರಿತವಾಗಿ ತೆಗೆದುಹಾಕುವ ಒತ್ತಡ ಹಾಕುತ್ತಿದೆ. ಇದರಿಂದ ಸರ್ಕಾರದ ಸೆನ್ಸರ್ ಅಧಿಕಾರದ ದುರುಪಯೋಗ, ಪಾರದರ್ಶಕತೆ ಕೊರತೆ ಮತ್ತು ಪ್ರಜಾಪ್ರಭುತ್ವ ಚರ್ಚೆಯ ಮೇಲೆ ಪರಿಣಾಮ ಬೀರುವ ಆತಂಕ ವ್ಯಕ್ತವಾಗಿದೆ. ಈಗ ನಾವು IT ಆ್ಯಕ್ಟ್ ಮತ್ತು IT ರೂಲ್ಸ್ಗಳನ್ನು ನೋಡೋಣ. ಸೆಕ್ಷನ್ 69A IT ಆ್ಯಕ್ಟ್ 2000
ಪ್ರಕಾರ ಭಾರತದ ಸಾರ್ವಭೌಮತ್ವ, ಭದ್ರತೆ, ಸಾರ್ವಜನಿಕ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವ ಆನ್ಲೈನ್ ಮಾಹಿತಿಯನ್ನು ಸರ್ಕಾರ ಬ್ಲಾಕ್ ಮಾಡಬಹುದು. ಆದರೆ ಇದಕ್ಕೆ ಸಮರ್ಪಕ ಪ್ರಕ್ರಿಯೆ ಅಥವಾ ಪರಿಶೀಲನಾ ಸಮಿತಿ ಮುಂತಾದ ಸುರಕ್ಷತಾ ಕ್ರಮಗಳು ಅಗತ್ಯ. ಪ್ರಾಯೋಗಿಕವಾಗಿ ಈ ಸೇಫ್ಗಾರ್ಡ್ಗಳನ್ನು ಕಡೆಗಣಿಸುವ ಅಪಾಯ ಇದೆ. ನಂತರದಲ್ಲಿ ಸೆಕ್ಷನ್ 79(3)B ಪ್ರಕಾರ ಸಾಮಾಜಿಕ ಜಾಲತಾಣಗಳು ಸರ್ಕಾರದ ಟೇಕ್ ಡೌನ್ ಆರ್ಡರ್ ಪಾಲಿಸಿದರೆ ಅವುಗಳಿಗೆ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ದೊರೆಯುತ್ತದೆ. ಅಂದರೆ ಮೂರನೇ ವ್ಯಕ್ತಿ ಪೋಸ್ಟ್ ಮಾಡಿದ ವಿಷಯಕ್ಕೆ ವೇದಿಕೆಗಳನ್ನು ನೇರವಾಗಿ ಹೊಣೆಗಾರನನ್ನಾಗಿ ಮಾಡುವುದಿಲ್ಲ. ಅಂದರೆ ಈ ಒಂದು ಸಾಮಾಜಿಕ ಜಾಲತಾಣಗಳನ್ನು ಹೊಣೆಗಾರರನ್ನಾಗಿ ಮಾಡುವುದಿಲ್ಲ. ಆದರೆ ಸರ್ಕಾರದ ಸೂಚನೆ ಪಾಲಿಸದಿದ್ದರೆ ಈ ರಕ್ಷಣೆಯನ್ನು ತೆಗೆದುಹಾಕುವ ಸಾಧ್ಯತೆ ಇದೆ. ಸೊ IT ರೂಲ್ಸ್ 2020-21 ತಿದ್ದುಪಡಿ ಪ್ರಕಾರ ಸರ್ಕಾರ ಗುರುತಿಸಿದ ಕೆಲವು ವಿಷಯಗಳನ್ನು 3 ಗಂಟೆ ಒಳಗೆ, ವಿದ್ಯಾರ್ಥಿಗಳಿದ್ರೆ ನೆನಪಲ್ಲಿ ಇಟ್ಕೊಳ್ರಿ, IT ರೂಲ್ಸ್ 2020-21 ತಿದ್ದುಪಡಿ ಪ್ರಕಾರ ಸರ್ಕಾರ ಗುರುತಿಸಿದ ಕೆಲವು ವಿಷಯಗಳನ್ನು 3 ಗಂಟೆ ಒಳಗೆ ತೆಗೆದುಹಾಕಬೇಕು. ಇದು ಸಾಮಾಜಿಕ ಜಾಲತಾಣಗಳ ಮೇಲೆ ಅತಿಯಾದ ಒತ್ತಡ ಉಂಟು ಮಾಡುತ್ತದೆ. ಸರಿಯಾದ ಪರಿಶೀಲನೆ ಇಲ್ಲದೆ ವಿಷಯಗಳನ್ನು ತೆಗೆದುಹಾಕುವ ಪರಿಸ್ಥಿತಿ ಉಂಟಾಗಬಹುದು. ಈಗ ನಾವು ಸಹಯೋಗ್ ಪೋರ್ಟಲನ್ನು ನೋಡೋಣ. ಸಹಯೋಗ್ ಪೋರ್ಟಲನ್ನು ಪೊಲೀಸ್ ಅಧಿಕಾರಿಗಳಿಗೆ ಟೇಕ್ ಡೌನ್ ರಿಕ್ವೆಸ್ಟ್ಗಳು ಕಳುಹಿಸಲು ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಇದರ ಮೂಲಕ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯದ ಆದೇಶವಿಲ್ಲದೆ ಸಾಮಾಜಿಕ ಜಾಲತಾಣಗಳ ವಿಷಯ ತೆಗೆದುಹಾಕುವಂತೆ ಸೂಚನೆ ನೀಡಬಹುದು ಎಂಬ ಆತಂಕವಿದೆ. ಇದರ ದೊಡ್ಡ ಸಮಸ್ಯೆ ಎಂದರೆ ಜುಡಿಷಿಯಲ್ ಸ್ಕ್ರೂಟಿನಿ ಅಥವಾ ನ್ಯಾಯಾಂಗದ ಪರಿಶೀಲನೆ ಇಲ್ಲದೆ ವಿಷಯಗಳನ್ನು ತೆಗೆದುಹಾಕುವ ಸಾಧ್ಯತೆ. ಇದರಿಂದ ನಾಗರಿಕ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗಬಹುದು. ಈಗ ನಾವು ಭಾರತ ಸಂವಿಧಾನದ ಆರ್ಟಿಕಲ್ 19(1)A ಇದೇನು ಹೇಳ್ತದೆ ಅನ್ನೋದನ್ನು ನೋಡೋಣ. ಇದು ನಾಗರಿಕರಿಗೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ನೀಡುತ್ತದೆ. ಆದರೆ ಈ ಸ್ವಾತಂತ್ರ್ಯ ಸಂಪೂರ್ಣವಾಗಿಲ್ಲ. ಅಂದರೆ ಆರ್ಟಿಕಲ್ 19(2) ಅಡಿಯಲ್ಲಿ ಭಾರತದ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆ, ಮಾನಹಾನಿ, ನ್ಯಾಯಾಲಯದ ಅವಮಾನ, ಅಪರಾಧಕ್ಕೆ ಪ್ರಚೋದನೆ ಮುಂತಾದ ಆಧಾರಗಳ ಮೇಲೆ ಅಸಮಂಜಸ ನಿರ್ಬಂಧಗಳನ್ನು ವಿಧಿಸಬಹುದು. ಆದರೆ ಯಾವುದೇ ನಿರ್ಬಂಧವು ಕಾನೂನುಬದ್ಧ, ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಆಗಿರಬೇಕು. ಕೇವಲ ಪೊಲೀಸ್ ಮನವಿ ಅಥವಾ ಆಡಳಿತಾತ್ಮಕ ಸೂಚನೆ ಆಧಾರದ ಮೇಲೆ ವಿಷಯಗಳನ್ನು ತೆಗೆದುಹಾಕುವುದು ಸಂವಿಧಾನಾತ್ಮಕ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಾವು ನೋಡಿದಂಗೆ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2015ರಲ್ಲಿ ಈ ಪ್ರಕರಣ ಆನ್ಲೈನ್ ವಾಕ್ ಸ್ವಾತಂತ್ರ್ಯದ ವಿಷಯದಲ್ಲಿ ಮಹತ್ವದ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸೆಕ್ಷನ್ 66A ಅನ್ನು ಅಸಂವಿಧಾನ ಎಂದು ರದ್ದುಪಡಿಸಿದೆ. ಏಕೆಂದರೆ ಅದು ಆನ್ಲೈನ್ ಅಭಿವ್ಯಕ್ತಿಯನ್ನು ಅತಿಯಾಗಿ ನಿಯಂತ್ರಿಸುತ್ತಿತ್ತು. ನ್ಯಾಯಾಲಯದ ಆದೇಶ ಅಥವಾ ಸಮರ್ಥ ಪ್ರಾಧಿಕಾರದ ಕಾನೂನುಬದ್ಧ ಸೂಚನೆ ಇಲ್ಲದೆ ವೇದಿಕೆಗಳು ಅಂತ ಹೇಳಿದರೆ ಈ ಸಾಮಾಜಿಕ ಜಾಲತಾಣಗಳ ಮೇಲೆ ವಿಷಯ ತೆಗೆದುಹಾಕುವ ಒತ್ತಡ ಹಾಕಬಾರದು ಎಂಬ ತತ್ವ ಬಲಪಡಿಸಿತು. ಈಗ AI ಜನರೇಟೆಡ್ ಕಂಟೆಂಟ್ ಹೆಸರಿನಲ್ಲಿ ಸೆನ್ಸರ್ಶಿಪ್ ಆಗ್ತಾ ಇದೆ. ಸರ್ಕಾರವು ಡೀಪ್ ಫೇಕ್ಸ್ ಆಗಿರ್ಬೋದು, ಮಿಸ್ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ AI ಜನರೇಟೆಡ್ ಕಂಟೆಂಟ್ ನಿಯಂತ್ರಣ ಅಗತ್ಯ ಎಂದು ವಾದಿಸುತ್ತಿದೆ. ಇದು ಒಂದು ಮಟ್ಟಿಗೆ ಅಗತ್ಯವಾದರೂ ಈ ಕಾರಣವನ್ನು ಎಲ್ಲ ರೀತಿಯ ಟೀಕೆ ಅಥವಾ ಸ್ವತಂತ್ರ ಧ್ವನಿಗಳನ್ನು ಮೌನಗೊಳಿಸಲು ಬಳಸಬಾರದು. ಡೀಪ್ ಫೇಕ್ ವಿರುದ್ಧ ಕ್ರಮ ಕೈಗೊಳ್ಳುವುದು ಮುಖ್ಯ. ಆದರೆ ಅದರ ಹೆಸರಿನಲ್ಲೇ ಸಾಮಾನ್ಯ ರಾಜಕೀಯ ಟೀಕೆ, ಮಾಧ್ಯಮ ವಿಶ್ಲೇಷಣೆ ಅಥವಾ ನಾಗರಿಕರಿಗೆ ಅಭಿಪ್ರಾಯಗಳನ್ನು ಅಳಿಸುವುದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗಿದೆ. ಗರ್ಭಪಾತ ಕಾನೂನು ಮಹಿಳೆಯ ಗೌರವ ಮತ್ತು ಹಕ್ಕುಗಳಿಗೆ ಪ್ರಾಮುಖ್ಯತೆ ಕೊಟ್ಟ ಸುಪ್ರೀಂ ಕೋರ್ಟ್. ಸ್ನೇಹಿತರೆ, ಭಾರತದಲ್ಲಿ ಗರ್ಭಪಾತಕ್ಕೆ ಸಂಬಂಧಿಸಿದ ಪ್ರಮುಖ ಕಾನೂನು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 1971. ಇದನ್ನು MTP ಆ್ಯಕ್ಟ್ ಅಂತಲೂ ಕರೀತಾರೆ. 2021ರಲ್ಲಿ ಈ ಕಾನೂನಿಗೆ ತಿದ್ದುಪಡಿ ಮಾಡಲಾಗಿದ್ದು ಕೆಲವು ವಿಶೇಷ ವರ್ಗಗಳ ಮಹಿಳೆಯರಿಗೆ, ಅದರಲ್ಲೂ ವಿಶೇಷವಾಗಿ ಅತ್ಯಾಚಾರ ಪೀಡಿತರಿಗೆ 24 ವಾರಗಳವರೆಗೆ ಗರ್ಭಪಾತಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಅಪ್ರಾಪ್ತ ವಯಸ್ಸಿನ ಅತ್ಯಾಚಾರ ಪೀಡಿತೆಯ ಗರ್ಭಧಾರಣೆ 24 ವಾರಗಳನ್ನು ಮೀರಿದರೆ ಏನು ಮಾಡಬೇಕು ಎಂಬುದು ಪ್ರಮುಖ ಸಂವಿಧಾನಾತ್ಮಕ ಪ್ರಶ್ನೆಯಾಗಿದೆ. ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಸಂಸತ್ತಿಗೆ MTP ಆ್ಯಕ್ಟನ್ನು ಮರುಪರಿಶೀಲಿಸುವಂತೆ ಸೂಚಿಸಿದೆ. ವಿಶೇಷವಾಗಿ ಅಪ್ರಾಪ್ತ ಅತ್ಯಾಚಾರ ಪೀಡಿತೆಯರಿಗಾಗಿ ಗರ್ಭಧಾರಣೆಯ ಅವಧಿಯ ಮಿತಿಯನ್ನು ತೆಗೆದುಹಾಕುವ ಬಗ್ಗೆ ಯೋಚಿಸಬೇಕು ಎಂದು ಹೇಳಿದೆ. ಇದರ ಕೇಂದ್ರ ಬಿಂದು ಅಂತ ಹೇಳಿದರೆ ಆರ್ಟಿಕಲ್ 21, ಅಂದರೆ ಜೀವಿಸುವ ಹಕ್ಕು, ಗೌರವ, ದೇಹದ ಸ್ವಾಯತ್ತತೆ ಮತ್ತು ಮಾನಸಿಕ ಆರೋಗ್ಯ ಆಗಿದೆ. ಈಗ ನಾವು MTP ಆ್ಯಕ್ಟ್ 1971 ಕಾನೂನು ಚೌಕಟ್ಟನ್ನು ನೋಡೋಣ. MTP ಆ್ಯಕ್ಟ್ ಪ್ರಕಾರ ಕೆಲವು ವಿಶೇಷ ವರ್ಗದ ಮಹಿಳೆಯರಿಗೆ ಗರ್ಭಪಾತಕ್ಕೆ
ಕಾನೂನುಬದ್ಧ ಅವಕಾಶ ನೀಡಲಾಗಿದೆ. 2021ರ ತಿದ್ದುಪಡಿ ನಂತರ ಅತ್ಯಾಚಾರ ಪೀಡಿತೆಯರು ಸೇರಿದಂತೆ ಕೆಲವು ವಿಶೇಷ ವರ್ಗಗಳಿಗೆ 24 ವಾರಗಳವರೆಗೆ ಗರ್ಭಪಾತಕ್ಕೆ ಅವಕಾಶ ಇದೆ. ಸೊ ಇದನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು, ಎಷ್ಟು ವಾರಗಳವರೆಗೂ, ಅದು ಎಸ್ಪೆಷಲಿ ಈ ಒಂದು ವಿಶೇಷ ವರ್ಗದ ಮಹಿಳೆಯರಿಗೆ ಎಷ್ಟು ವಾರದವರೆಗೂ ಗರ್ಭಪಾತಕ್ಕೆ ಅವಕಾಶ ಇದೆ ಅಂತ. ಅದು 24 ವಾರಗಳವರೆಗೆ. ಆದರೆ ಅಪ್ರಾಪ್ತ ಅತ್ಯಾಚಾರ ಪೀಡಿತೆಯರ ಸಂದರ್ಭದಲ್ಲಿ ಸಮಸ್ಯೆ ಹೆಚ್ಚು ಗಂಭೀರವಾಗಿರುತ್ತದೆ. ಏಕೆಂದರೆ ಭಯ, ಮಾನಸಿಕ ಆಘಾತ, ಕುಟುಂಬದ ಒತ್ತಡ, ಅರಿವಿನ ಕೊರತೆ ಅಥವಾ ಕಾನೂನು ಪ್ರಕ್ರಿಯೆ ವಿಳಂಬದಿಂದ ಗರ್ಭಧಾರಣೆ 24 ವಾರಗಳನ್ನು ಮೀರಬಹುದು. ಹಾಗಾಗಿ MTP ಆ್ಯಕ್ಟ್ ಅಡಿಯಲ್ಲಿ ಗರ್ಭಪಾತಕ್ಕೆ ವೈದ್ಯಕೀಯ ಅಭಿಪ್ರಾಯ ಅಗತ್ಯವಿದೆ. ಈಗ ನೀವು ನೋಡೋದಿದ್ರೆ 20 ವಾರಗಳವರೆಗೆ ವೈದ್ಯಕೀಯ ಅಭಿಪ್ರಾಯ ಅಗತ್ಯ. 20 ವಾರಗಳ ನಂತರ ಮತ್ತು 24 ವಾರಗಳ ಒಳಗೆ ಇಬ್ಬರು ನೋಂದಾಯಿತ ವೈದ್ಯರ ಅಭಿಪ್ರಾಯ ಅಗತ್ಯ. ಅದೇ 24 ವಾರಗಳ ನಂತರ ಒಂದು ಮೆಡಿಕಲ್ ಬೋರ್ಡ್ ರಚನೆ ಮಾಡಿ ಆ ಮೆಡಿಕಲ್ ಬೋರ್ಡ್ ಸೂಚಿಸುವ ಅಭಿಪ್ರಾಯವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಿ ಪ್ರಮುಖ ಸಮಸ್ಯೆ ಏನೆಂದರೆ 24 ವಾರಗಳ ನಂತರ ಗರ್ಭಪಾತಕ್ಕೆ ಮೆಡಿಕಲ್ ಬೋರ್ಡ್ ಅನುಮತಿ ಅಗತ್ಯವಾಗಿರುತ್ತದೆ. ಇದು ಕೆಲವೊಮ್ಮೆ ವಿಳಂಬವಾಗಬಹುದು. ಈ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಕೂಡ ಮೇಲಿನ ಹೆಚ್ಚುವರಿ ಮಾನಸಿಕ ಒತ್ತಡಕ್ಕೆ ಕೂಡ ಕಾರಣ ಆಗ್ಬೋದು. ಈಗ ಪ್ರಮುಖ ನ್ಯಾಯಾಂಗ ಪ್ರಶ್ನೆ ಏನಂತ ಹೇಳಿದರೆ, ಈ ಅಪ್ರಾಪ್ತ ಅತ್ಯಾಚಾರ ಪೀಡಿತೆಯ ಮೇಲೆ 24 ವಾರಗಳ ಕಠಿಣ ಗರ್ಭಾವಧಿ ಮಿತಿಯನ್ನು ಹೇರುವುದು ಸಂವಿಧಾನಾತ್ಮಕವಾಗಿ ಸರಿಯೇ? ಏಕೆಂದರೆ ಅತ್ಯಾಚಾರದ ಪರಿಣಾಮವಾಗಿ ಉಂಟಾದ ಗರ್ಭಧಾರಣೆಯನ್ನು ಮುಂದುವರಿಸಲು ಒತ್ತಾಯಿಸುವುದು ಕೇವಲ ದೈಹಿಕ ಸಮಸ್ಯೆ ಅಲ್ಲ, ಅದು ಪೀಡಿತೆಯ ಮಾನಸಿಕ ಆರೋಗ್ಯ, ದೇಹದ ಸ್ವಾಯತ್ತತೆ, ಗೌರವ ಮತ್ತು ಭವಿಷ್ಯದ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ಅಪ್ರಾಪ್ತ ವಯಸ್ಸಿನ ಬಾಲಕಿಗೆ ಇದು ಜೀವನ ಪರ್ಯಂತ ನೋವು ಮತ್ತು ಕಷ್ಟಗಳ ಕೊಡುವಂಥದ್ದಾಗಿರುತ್ತದೆ. ಸೊ ಆದ್ದರಿಂದ ಆರ್ಟಿಕಲ್ 21 ಏನು ಹೇಳ್ತದೆ ಅಂತ ಹೇಳಿದ್ರೆ, ಗೌರವ ಮತ್ತು ದೇಹದ ಸ್ವಾಯತ್ತತೆ, ಅಂದರೆ ಭಾರತ ಸಂವಿಧಾನದ ಆರ್ಟಿಕಲ್ 21 ವ್ಯಕ್ತಿಗೆ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯತೆಯನ್ನು ನೀಡುತ್ತದೆ. ನ್ಯಾಯಾಲಯಗಳು ಆರ್ಟಿಕಲ್ 21 ಕೇವಲ ಬದುಕುವ ಹಕ್ಕು ಎಂದು ಮಾತ್ರ ನೋಡುವುದಿಲ್ಲ, ಅದರಲ್ಲಿ ಗೌರವದಿಂದ ಬದುಕುವ ಹಕ್ಕು, ದೇಹದ ಮೇಲಿನ ನಿಯಂತ್ರಣ, ಮಾನಸಿಕ ಆರೋಗ್ಯ ಮತ್ತು ಪ್ರೈವಸಿ ಕೂಡ ಸೇರಿದೆ. ಅಪ್ರಾಪ್ತ ಅತ್ಯಾಚಾರ ಪೀಡಿತೆಯನ್ನು ಗರ್ಭಧಾರಣೆ ಮುಂದುವರಿಸಲು ಬಲವಂತ ಮಾಡುವುದು ಆರ್ಟಿಕಲ್ 21ರ ಉಲ್ಲಂಘನೆಯಾಗಿದೆ, ಏಕೆಂದರೆ ಅದು ಅವಳ ದೇಹ ಮತ್ತು ಮನಸ್ಸಿನ ಮೇಲೆ ರಾಜ್ಯದಿಂದ ಹೇರಲಾಗುವ ಬಲವಂತದ ಹಸ್ತಕ್ಷೇಪ ಆಗಿರುತ್ತದೆ. ಈಗ ನಾವು ಆರ್ಟಿಕಲ್ 14 ಅಂದರೆ ಸಮಾನತೆ ಹಕ್ಕನ್ನು ನೋಡೋದಾದರೆ, ಸುಪ್ರೀಂ ಕೋರ್ಟ್ ಪ್ರಕಾರ ಆರ್ಟಿಕಲ್ 14 ಸಮಾನತೆ ಹಕ್ಕು ಕೂಡ ಮಹತ್ವದಾಗಿದೆ. ಒಂದು ಅಪ್ರಾಪ್ತ ಅತ್ಯಾಚಾರ ಪೀಡಿತೆಯ ಗರ್ಭಧಾರಣೆ 23 ವಾರಗಳಾದರೆ ಗರ್ಭಪಾತಕ್ಕೆ ಅವಕಾಶ ಇದೆ, ಅದೇ 25 ವಾರಗಳಾದರೆ ಅವಕಾಶ ಇಲ್ಲ ಎಂಬ ವ್ಯತ್ಯಾಸವು ಕಠಿಣ ಮತ್ತು ಒಂದು ರೀತಿಯಾದಂತಹ ಮೆಕ್ಯಾನಿಕಲ್ ಆಗಿದೆ. ಯಾಕೆಂದರೆ ಅತ್ಯಾಚಾರದಿಂದ ಉಂಟಾದಂತಹ ಕಷ್ಟಗಳನ್ನು ವಾರಗಳ ಸಂಖ್ಯೆಯಿಂದ ಅಳೆಯಲು ಸಾಧ್ಯವಿಲ್ಲ. ನೀವು ನೋಡುತ್ತಿದ್ದರೆ ಜಸ್ಟಿಸ್ ಕೇಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಪ್ರೈವಸಿಯನ್ನು ಆರ್ಟಿಕಲ್ 21ರ ಭಾಗವೆಂದು ಗುರುತಿಸಿದೆ. ಇದರ ಅಡಿಯಲ್ಲಿ ವ್ಯಕ್ತಿಯ ದೇಹ, ಕುಟುಂಬ, ವಿವಾಹ, ಲೈಂಗಿಕತೆ ಮತ್ತು ರೀಪ್ರೊಡಕ್ಟಿವ್ ಚಾಯ್ಸಸ್ ಕೂಡ ಪ್ರೈವಸಿ ಭಾಗವಾಗಿದೆ. ಅಂದರೆ ಗರ್ಭಧಾರಣೆಯನ್ನು ಮುಂದುವರಿಸಬೇಕೇ ಅಥವಾ ಗರ್ಭಪಾತ ಮಾಡಿಸಬೇಕೇ ಎಂಬ ನಿರ್ಧಾರವನ್ನು ಮಹಿಳೆಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಪ್ರೈವಸಿಗೆ ಸಂಬಂಧಿಸಿದ್ದು. ಪ್ರಸ್ತುತ ಕಾನೂನು ಹೆಚ್ಚು ಒತ್ತು ನೀಡುವುದು ಗರ್ಭಧಾರಣೆಯ ವಾರಗಳಿಗೆ. ಆದರೆ ಸುಪ್ರೀಂ ಕೋರ್ಟ್ ಹೇಳುವ ಮುಖ್ಯ ಅಂಶವೆಂದರೆ ಅಪ್ರಾಪ್ತ ಅತ್ಯಾಚಾರ ಪೀಡಿತೆಯ ಸಂದರ್ಭದಲ್ಲಿ ಗರ್ಭಧಾರಣೆಯ ಅವಧಿಗಿಂತ ಆಕೆಯ ಗೌರವ, ಆರೋಗ್ಯ ಮತ್ತು ಸ್ವಾಯತ್ತತೆ ಮುಖ್ಯ. ಅತ್ಯಾಚಾರದ ಪರಿಣಾಮವಾಗಿ ಗರ್ಭಧಾರಣೆ ಉಂಟಾದಾಗ ಗರ್ಭಧಾರಣೆಯನ್ನು ಮುಂದುವರಿಸಲು ಒತ್ತಾಯಿಸುವುದು ಪೀಡಿತೆಗೆ ಹೆಚ್ಚಿನ ಹಾನಿ ಉಂಟು ಮಾಡಬಹುದು. ಆದ್ದರಿಂದ 2022ರ ಈ ಮಹತ್ವದ ತೀರ್ಪಿನಲ್ಲಿ, ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ 2022 ಈ ಒಂದು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸುರಕ್ಷಿತ ಗರ್ಭಪಾತವನ್ನು ಹೆಲ್ತ್ ಕೇರ್ ಭಾಗವಾಗಿ ನೋಡಿದೆ. ಈ ತೀರ್ಪಿನಲ್ಲಿ ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರ ನಡುವೆ ವ್ಯತ್ಯಾಸ ಮಾಡಬಾರದು ಎಂದು ಹೇಳಿದೆ. ಅವಿವಾಹಿತ ಮಹಿಳೆಯರಿಗೆ 24 ವಾರಗಳವರೆಗೆ ಗರ್ಭಪಾತದ ಹಕ್ಕು ಇದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈಗಿನ ವಿಚಾರದಲ್ಲಿ ನ್ಯಾಯಾಲಯ ಈ ಒಂದು ಲಾಜಿಕನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗಿ ಅಪ್ರಾಪ್ತ ಅತ್ಯಾಚಾರ ಪೀಡಿತೆಯ ಡಿಗ್ನಿಟಿ ಮತ್ತು ಅಟಾನಮಿಗೆ, ಅಂದರೆ ಸ್ವಾಯತ್ತತೆಗೆ ಹೆಚ್ಚಿನ ಒತ್ತು ನೀಡಿದೆ. ಸುಪ್ರೀಂ ಕೋರ್ಟ್ ಈಗ ಗರ್ಭಪಾತವನ್ನು ಕೇವಲ ವೈದ್ಯಕೀಯ ಅಗತ್ಯವಾಗಿ ಅಲ್ಲ, ಮಹಿಳೆಯ ಗೌರವ, ಸ್ವಾಯತ್ತತೆ ಮತ್ತು ಮೂಲಭೂತ ಹಕ್ಕುಗಳ ಭಾಗವಾಗಿ ನೋಡುತ್ತಿದೆ. ಇದು ಭಾರತೀಯ ಗರ್ಭಪಾತ ಕಾನೂನು ತತ್ವದಲ್ಲಿ ದೊಡ್ಡ ಬದಲಾವಣೆಯಾಗಿದೆ.
24 ವಾರಗಳ ನಂತರ ಗರ್ಭಪಾತಕ್ಕೆ ಮೆಡಿಕಲ್ ಬೋರ್ಡ್ ಅಭಿಪ್ರಾಯ ಅಗತ್ಯ. ಆದರೆ ಇಂತಹ ಪ್ರಕರಣಗಳಲ್ಲಿ ವಿಳಂಬವು ಕೂಡ ಹಾನಿ ಉಂಟು ಮಾಡಬಹುದು. ಮೆಡಿಕಲ್ ಬೋರ್ಡ್ ಪ್ರಕ್ರಿಯೆ ನಿಧಾನವಾದರೆ ಗರ್ಭಧಾರಣೆ ಇನ್ನಷ್ಟು ಮುಂದುವರಿಯುವುದು, ವೈದ್ಯಕೀಯ ಮತ್ತು ಮಾನಸಿಕ ಅಪಾಯ ಹೆಚ್ಚಾಗಬಹುದು. ಹೀಗಾಗಿ ಅಪ್ರಾಪ್ತ ಅತ್ಯಾಚಾರ ಪೀಡಿತ ಡಿಗ್ನಿಟಿ ಪ್ರಶ್ನೆಯಲ್ಲಿ ಮೆಡಿಕಲ್ ಬೋರ್ಡ್ ಅಭಿಪ್ರಾಯವೇ ಅಂತಿಮವಾಗಬೇಕೇ ಅಥವಾ ಈ ಒಂದು ಪೀಡಿತೆ ಹಕ್ಕು ಮತ್ತು ಇಚ್ಛೆಗೆ ಹೆಚ್ಚಿನ ಮಹತ್ವ ಕೊಡಬೇಕೆ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಆದ್ದರಿಂದ ಈ MTP ಆ್ಯಕ್ಟ್ ಪ್ರಕಾರ ಅಪ್ರಾಪ್ತ ಬಾಲಕಿಗೆ ಗರ್ಭಪಾತ ಮಾಡಿಸಲು ಈ ಒಂದು ಗೆಸ್ಟೇಷನ್ ಗಾರ್ಡಿಯನ್ ಕನ್ಸೆಂಟ್ ಅಗತ್ಯ ಆಗಿರ್ತದೆ. ಸಾಮಾನ್ಯವಾಗಿ ಇದು ರಕ್ಷಣಾತ್ಮಕ ಒಂದು ಅಂಶವಾಗಿದೆ. ಯಾಕಂತ ಹೇಳಿದರೆ ಅತ್ಯಾಚಾರ ಕುಟುಂಬದೊಳಗೆ ನಡೆದಿದ್ದರೆ ಅಥವಾ ಕುಟುಂಬವೇ ಈ ಒಂದು ಸಂತ್ರಸ್ತೆಗೆ ಬೆಂಬಲ ನೀಡಿದರೆ ಇದು ದೊಡ್ಡ ಅಡ್ಡಿಯಾಗಬಹುದು. ಅಂತಹ ಸಂದರ್ಭದಲ್ಲಿ ಗಾರ್ಡಿಯನ್ ಕನ್ಸೆಂಟ್ ರಿಕ್ವೈರ್ಮೆಂಟ್ ಕೂಡ ನ್ಯಾಯ ಸಿಗುವಂತೆ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರಾಕ್ಟಿಕಲ್ ಹರ್ಡಲನ್ನು ಕಾನೂನು ಪರಿಶೀಲನೆ ಗಮನಿಸಬೇಕು ಅಂತ ಈ ಒಂದು ಆರ್ಟಿಕಲ್ ತಿಳಿಸುತ್ತದೆ. ಸೋಮನಾಥ ದೇವಾಲಯ ಮರುಪ್ರತಿಷ್ಠಾಪನೆಯ 75 ವರ್ಷಗಳು. ಸೋಮನಾಥ ದೇವಾಲಯವು ಭಾರತದ ಸಾಂಸ್ಕೃತಿಕ ಪರಂಪರೆ, ಧಾರ್ಮಿಕ ನಂಬಿಕೆ, ಐತಿಹಾಸಿಕ ಸಹನಶಕ್ತಿ ಮತ್ತು ರಾಷ್ಟ್ರೀಯ ಪುನರುತ್ಥಾನದ ಪ್ರಮುಖ ಸಂಕೇತವಾಗಿದೆ. 1951ರ ಮೇ 11ರಂದು ಈ ದೇವಾಲಯವನ್ನು ಮರುಪ್ರತಿಷ್ಠಾಪನೆ ಮಾಡಲಾಯಿತು. 2026ರ ಮೇ 11ರಂದು ಇದರ ಮರುಪ್ರಾರಂಭಕ್ಕೆ 75 ವರ್ಷಗಳು ಪೂರ್ಣಗೊಳ್ಳುವ ಹಿನ್ನೆಲೆಯಲ್ಲಿ ಇದು ಸುದ್ದಿಯಲ್ಲಿದೆ. ಪ್ರಧಾನಮಂತ್ರಿಯವರು 2026ರ ಮೇ 11ರಂದು ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಸೋಮನಾಥ ಸ್ವಾಭಿಮಾನ್ ಪರ್ವ ಎಂದು ಆಚರಿಸಲಾಗುತ್ತಿದೆ. ಸೋಮನಾಥ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಎಂದು ಪರಿಗಣಿಸಲಾಗಿದೆ. ಇದು ಗುಜರಾತ್ ರಾಜ್ಯದ ಪ್ರಭಾಸ್ ಪಾಟಣ ಪ್ರದೇಶದಲ್ಲಿ ಅರೇಬಿಯನ್ ಸಮುದ್ರದ ತೀರದಲ್ಲಿದೆ. ದೇವಾಲಯವು ಕೈಲಾಸ ಮಹಾಮೇರು ಪ್ರಸಾದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದರ ಶಿಖರವು ಸುಮಾರು 150 ಅಡಿ ಎತ್ತರ ಹೊಂದಿದ್ದು ಮೇಲ್ಭಾಗದಲ್ಲಿ 10 ಟನ್ ತೂಕದ ಕಲಶವಿದೆ. ದೇವಾಲಯವು 1666 ಚಿನ್ನದ ಲೇಪನ ಕಲಶಗಳು ಇರುವುದಾಗಿ ಉಲ್ಲೇಖಿಸಲಾಗಿದೆ. ಇದನ್ನು 1926ರಲ್ಲಿ ಮೊಹಮ್ಮದ್ ಗಜ್ನಿ ದಾಳಿ ನಡೆಸಿದನು. ಇದು ದೇವಾಲಯದ ಮೇಲೆ ದಾಖಲಾಗಿರುವ ಪ್ರಮುಖ ಮೊದಲ ದಾಳಿಯಾಗಿದೆ. ನಂತರ 12ನೇ ಶತಮಾನದಲ್ಲಿ ರಾಜಕುಮಾರಪಾಲ ದೇವಾಲಯವನ್ನು ಮರುನಿರ್ಮಿಸಿದನು. 18ನೇ ಶತಮಾನದಲ್ಲಿ ಮರಾಠ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸೋಮನಾಥ ದೇವಾಲಯದ ಪುನರ್ನಿರ್ಮಾಣಕ್ಕೆ ಮಹತ್ವದ ಕೊಡುಗೆ ನೀಡಿದರು. ಸ್ವಾತಂತ್ರ್ಯದ ನಂತರ 1947ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ದೇವಾಲಯವನ್ನು ಮರುನಿರ್ಮಿಸುವ ನಿರ್ಧಾರ ಕೈಗೊಂಡರು. ಕೊನೆಗೆ 1951ರ ಮೇ 11ರಂದು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೇವಾಲಯವನ್ನು ಮರು ಪ್ರತಿಷ್ಠಾಪಿಸಿದರು. ಸೋಮನಾಥ ಟ್ರಸ್ಟ್ ಮಹಿಳಾ ಸಬಲೀಕರಣಕ್ಕೂ ಮಹತ್ವ ನೀಡಿದೆ. ನೀಡಿರುವ ಮಾಹಿತಿಯ ಪ್ರಕಾರ ಟ್ರಸ್ಟ್ನಲ್ಲಿ 363 ಮಹಿಳೆಯರು ಉದ್ಯೋಗದಲ್ಲಿದ್ದಾರೆ. ಅಂದರೆ ಇದು ಧಾರ್ಮಿಕ ಸಂಸ್ಥೆಗಳು ಕೇವಲ ಪೂಜಾ ಕೇಂದ್ರಗಳಾಗಿರದೆ ಸ್ಥಳೀಯ ಉದ್ಯೋಗ, ಮಹಿಳಾ ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸಹಕಾರಿ ಆಗಬಹುದು ಎಂಬುದನ್ನು ತೋರಿಸುತ್ತಿದೆ. ಸೋಮನಾಥ ದೇವಾಲಯವು ಸ್ವಚ್ಛ ಐಕಾನಿಕ್ ಪ್ಲೇಸ್ 2018ರ ಅಡಿಯಲ್ಲಿ ಗುರುತಿಸಲಾಗಿದೆ. ಇದರಡಿ ಸ್ವಚ್ಛತೆ ಮತ್ತು ಪರಿಸರದ ರಕ್ಷಣೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಿಷನ್ ಲೈಫ್ ಅಡಿಯಲ್ಲಿ ಪ್ಲಾಸ್ಟಿಕ್ ವಿದ್ಯಾರ್ಥಿಗಳಿಗೆ ಮಿಷನ್ ಲೈಫ್ ಬಗ್ಗೆ ನೀವು ಸ್ವಲ್ಪ ತಿಳಿದುಕೊಳ್ಬೇಕು. ಮಿಷನ್ ಲೈಫ್ ಅಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇಪರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಕಾರ್ಯ ನಡೆಯುತ್ತಿದೆ. ಜೊತೆಗೆ ಮಿಯಾವಾಕಿ ಅರಣ್ಯ ನಿರ್ಮಿಸಲಾಗಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಮಿಯಾವಾಕಿ ಅರಣ್ಯವನ್ನು ಇದರ ಅಡಿಯಲ್ಲಿ ನಿರ್ಮಿಸಲಾಗಿದೆ. ಇದರಲ್ಲಿ ಸುಮಾರು 7200 ಮರಗಳು ಇದ್ದು ವರ್ಷಕ್ಕೆ ಸುಮಾರು 93 kg CO2 ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತದೆ ಎಂದು ಊಹಿಸಲಾಗಿದೆ. ಇದರಿಂದ ದೇವಾಲಯವು ಧಾರ್ಮಿಕ ಮತ್ತು ಐತಿಹಾಸಿಕ ಕೇಂದ್ರವಾಗಿರುವ ಜೊತೆಗೆ ಪರಿಸರ ರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೂ ಮಾದರಿಯಾಗುತ್ತಿದೆ. ತಾರಾ ಗ್ಲೈಡ್ ವೆಪನ್ ಸಿಸ್ಟಮ್ ಭಾರತದ ಮೊದಲ ಸ್ವದೇಶಿ ಗ್ಲೈಡ್ ವೆಪನ್ ಕಿಟ್. ತಾರಾ ಗ್ಲೈಡ್ ವೆಪನ್ ಸಿಸ್ಟಮ್ ಭಾರತಕ್ಕೆ ಸಂಬಂಧಿಸಿದ ಪ್ರಮುಖ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ. ಇದು ಭಾರತದ ಮೊದಲ ಸ್ವದೇಶಿ ಗ್ಲೈಡ್ ವೆಪನ್ ಸಿಸ್ಟಮ್ ವ್ಯವಸ್ಥೆ ಆಗಿದ್ದು ಕಡಿಮೆ ವೆಚ್ಚದ ಅಥವಾ ಹಳೆಯ ಅನ್ಗೈಡೆಡ್ ವಾರ್ಹೆಡ್ ಅನ್ನು ಹೆಚ್ಚು ನಿಖರ ಅಂದರೆ ಪ್ರಿಸಿಷನ್ ಗೈಡೆಡ್ ವೆಪನ್ ಆಗಿ ಪರಿವರ್ತಿಸುವ ಸಾಮರ್ಥ್ಯ ಹೊಂದಿದೆ. ಇದು ಭಾರತದ ರಕ್ಷಣಾ ಸ್ವಾವಲಂಬನೆ ಮತ್ತು ವಾಯುಪಡೆಯ ದಾಳಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಮಹತ್ವದ ಹೆಜ್ಜೆಯಾಗಿದೆ.
DRDO ಮತ್ತು ಇಂಡಿಯನ್ ಏರ್ಫೋರ್ಸ್ 2026 ಮೇ 7 ಒಡಿಶಾ ಕರಾವಳಿಯ ಸಮೀಪದ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಅಂದರೆ ತಾರಾ ವೆಪನ್ನ ಮೊದಲ ಫ್ಲೈಟ್ ಟ್ರಯಲನ್ನು ಯಶಸ್ವಿಯಾಗಿ ನಡೆಸಿವೆ. ಇದು ತಾರಾ ವ್ಯವಸ್ಥೆಯ ಮೇಡನ್ ಫ್ಲೈಟ್ ಟ್ರಯಲ್ ಆಗಿದ್ದು ಭಾರತದ ಇಂಡಿಜಿನಸ್ ಡಿಫೆನ್ಸ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಯಾಗಿದೆ. ತಾರಾದ ಪೂರ್ಣರೂಪ ಅಂತ ಹೇಳಿದರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್. ಇದು ಒಂದು ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಆಗಿದ್ದು ಸಾಮಾನ್ಯವಾಗಿ ಮಾರ್ಗದರ್ಶನವಿಲ್ಲದ ವಾರ್ಹೆಡ್ ಅಥವಾ ಬಾಂಬ್ ಅನ್ನು ಹೆಚ್ಚು ನಿಖರವಾಗಿ ಗುರಿ ತಲುಪಿಸುವ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ. ಸರಳವಾಗಿ ಹೇಳುವುದಾದರೆ ಭಾರತದಲ್ಲಿರುವಂಥ ಹಳೆಯ ಅಥವಾ ಕಡಿಮೆ ವೆಚ್ಚದ ಅನ್ಗೈಡೆಡ್ ವೆಪನ್ಸ್ಗೆ ಮಾಡರ್ನ್ ಗೈಡೆನ್ಸ್ ಮತ್ತು ಗ್ಲೈಡ್ ಕೆಪಬಿಲಿಟಿ ಸೇರಿಸಿ ಅವುಗಳನ್ನು ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಆಗಿ ಅಪ್ಗ್ರೇಡ್ ಮಾಡುವುದು ತಾರಾ ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗಾದರೆ ಗ್ಲೈಡ್ ವೆಪನ್ ಸಿಸ್ಟಮ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಗ್ಲೈಡ್ ವೆಪನ್ ಅಂತಂದರೆ ಯುದ್ಧ ವಿಮಾನದಿಂದ ಬಿಡಲಾಗುವ ಶಸ್ತ್ರಾಸ್ತ್ರವು ತನ್ನ ಏರೋಡೈನಮಿಕ್ ಡಿಸೈನ್ ಸಹಾಯದಿಂದ ಗುರಿಯತ್ತ ಗ್ಲೈಡ್ ಆಗಿ ಸಾಗುವುದು. ಇದಕ್ಕೆ ಸಾಮಾನ್ಯವಾಗಿ ಹೆಚ್ಚು ಇಂಧನ ಅಗತ್ಯವಿಲ್ಲ. ಗುರಿಯ ನಿಖರವಾಗಿ ತಲುಪುವ ನೇವಿಗೇಷನ್ ಮತ್ತು ಗೈಡೆನ್ಸ್ ಸಿಸ್ಟಮ್ ಬಳಸಲಾಗುತ್ತದೆ. ಸೊ ಹಾಗಾದರೆ ತಾರಾ ಇದರ ಮುಖ್ಯ ಕಾರ್ಯವೇನು ಅಂತ ಹೇಳಿದ್ರೆ ಲೋ ಕಾಸ್ಟ್ ವೆಪನ್ಗಳ ಲೀಥಾಲಿಟಿ ಮತ್ತು ಅಕ್ಯುರಸಿಯನ್ನು ಹೆಚ್ಚಿಸುವುದು. ಅಂದರೆ ಕಡಿಮೆ ವೆಚ್ಚದ ಶಸ್ತ್ರಾಸ್ತ್ರಗಳನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ನಿಖರವಾದ ದಾಳಿ ಸಾಮರ್ಥ್ಯ ಹೊಂದುವಂತೆ ಮಾಡುವುದು. ಇದು ವಿಶೇಷವಾಗಿ ಗ್ರೌಂಡ್ ಬೇಸ್ಡ್ ಟಾರ್ಗೆಟನ್ನು ನಿಖರವಾಗಿ ನ್ಯೂಟ್ರಲೈಸ್ ಮಾಡಲು ಸಹಾಯ ಮಾಡ್ತದೆ. ಉದಾಹರಣೆಗೆ ಶತ್ರುಗಳ ಬಂಕರ್ ಆಗಿರ್ಬೋದು, ಕಮಾಂಡ್ ಸೆಂಟರ್ಗಳಾಗಿರ್ಬೋದು, ರಾಡಾರ್ ಸಿಸ್ಟಮ್ ಆಗಿರ್ಬೋದು, ಅಮ್ಯುನಿಷನ್ಸ್ ಡಿಪೋಟ್ಸ್ ಆಗಿರ್ಬೋದು ಅಥವಾ ಸ್ಟ್ರಾಟಜಿಕ್ ಗ್ರೌಂಡ್ ಟಾರ್ಗೆಟ್ಸ್ ಮೇಲೆ ದಾಳಿ ನಡೆಸಲು ಇದು ಉಪಯುಕ್ತವಾಗಬಹುದು. ತಾರಾ ವೆಪನ್ ಸಿಸ್ಟಮನ್ನು ರಿಸರ್ಚ್ ಸೆಂಟರ್ ಇಮಾರತ್ ಅಂದರೆ RCI ಹೈದರಾಬಾದ್ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. RCI DRDO ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪ್ರಮುಖ ಪ್ರಯೋಗಾಲಯವಾಗಿದ್ದು ಮಿಸೈಲ್ ಸಿಸ್ಟಮ್, ಗೈಡೆನ್ಸ್, ಏವಿಯೋನಿಕ್ಸ್ ಮತ್ತು ನೇವಿಗೇಷನ್ ಟೆಕ್ನಾಲಜೀಸ್ ಮೇಲೆ ಕೆಲಸ ಮಾಡುತ್ತದೆ. ಇದು ಡಿಸೈನ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ರಕ್ಷಣಾ ಉತ್ಪಾದನಾ ಗುರಿಗಳಿಗೆ ಸಹಾಯಕವಾಗಿದೆ. ಹಾಗಾದರೆ ತಾರಾದ ಮಹತ್ವ ಏನಂತ ಹೇಳಿದ್ರೆ ತಾರಾ ಗ್ಲೈಡ್ ವೆಪನ್ ಸಿಸ್ಟಮ್ ಭಾರತ ರಕ್ಷಣಾ ವ್ಯವಸ್ಥೆಗೆ ಹಲವು ರೀತಿಯಲ್ಲಿ ಉಪಯೋಗವಾಗ್ತದೆ. ಮೊದಲನೇದಾಗಿ ಇದು ಹಳೆಯ ಲೆಗಸಿ ಅನ್ಗೈಡೆಡ್ ಮ್ಯುನಿಷನ್ಸ್ ಅನ್ನು ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಆಗಿ ಪರಿವರ್ತಿಸುತ್ತದೆ. ಇದರಿಂದ ಈಗಾಗಲೇ ಇರುವ ಶಸ್ತ್ರಾಸ್ತ್ರ ಸಂಘವನ್ನು ಉತ್ತಮವಾಗಿ ಬಳಸ್ಕೊಳ್ಬೋದು. ಎರಡನೇದಾಗಿ ಅಂತ ಹೇಳಿದರೆ ಇದು ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಆಗಿದೆ. ಹೊಸ ಪ್ರಿಸಿಷನ್ ವೆಪನನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವುದಕ್ಕಿಂತ ಹಳೆಯ ವೆಪನ್ಗಳನ್ನು ಅಪ್ಗ್ರೇಡ್ ಮಾಡುವುದು ಕಡಿಮೆ ವೆಚ್ಚದ ಆಯ್ಕೆಯಾಗಿದೆ. ಮೂರನೇದಾಗಿ ಇದು ಸಂಪೂರ್ಣವಾಗಿ ಸ್ವದೇಶಿ ವಿನ್ಯಾಸ ಮತ್ತು ಅಭಿವೃದ್ಧಿ ಹೊಂದಿರುವುದರಿಂದ ವಿದೇಶಿ ಶಸ್ತ್ರಾಸ್ತ್ರಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲಾಗುತ್ತದೆ. ನಾಲ್ಕನೇದಾಗಿ ಇದು ಭಾರತೀಯ ವಾಯುಪಡೆಯ ಪ್ರಿಸಿಷನ್ ಅಟ್ಯಾಕ್ ಕೆಪಬಿಲಿಟೀಸ್ ಅನ್ನು ಹೆಚ್ಚಿಸುತ್ತದೆ. ಇದರಿಂದ ಇಂಡಿಯನ್ ಏರ್ಫೋರ್ಸ್ ಶಸ್ತ್ರುಗಳ ಗ್ರೌಂಡ್ ಬೇಸ್ಡ್ ಟಾರ್ಗೆಟನ್ನು ಹೆಚ್ಚು ನಿಖರವಾಗಿ ಮತ್ತು ಪರಿಣಾಮಕಾರಿಯಾಗಿ ನ್ಯೂಟ್ರಲೈಸ್ ಮಾಡಬಹುದು. ಹಾಗಾದರೆ ನಾವು ಕೆಲವೊಂದು ಇನ್ಫಾರ್ಮೇಷನ್ DRDO ಮತ್ತು ರಿಸರ್ಚ್ ಸೆಂಟರ್ ಇಮಾರತ್ ಬಗ್ಗೆ ತಿಳಿದುಕೊಂಡು. DRDO ಅನ್ನೋದು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಭಾರತದಲ್ಲಿ ಪ್ರಮುಖ ರಕ್ಷಣಾ ಸಂಶೋಧನೆ ಸಂಸ್ಥೆಯಾಗಿದೆ. ಇದು 1958ರಲ್ಲಿ ಸ್ಥಾಪನೆಗೊಂಡಿದ್ದು ಇದರ ಮುಖ್ಯ ಕಚೇರಿ ನ್ಯೂ ಡೆಲ್ಲಿಯಲ್ಲಿದೆ. DRDOನ ಉದ್ದೇಶ ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಬೇಕಾದ ಮಿಸೈಲ್ ಆಗಿರ್ಬೋದು, ರಾಡಾರ್ಸ್, ಏರ್ಕ್ರಾಫ್ಟ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಕಂಬ್ಯಾಟ್ ವೆಹಿಕಲ್ ಮತ್ತು ಇತರ ಅಡ್ವಾನ್ಸ್ಡ್ ಡಿಫೆನ್ಸ್ ಟೆಕ್ನಾಲಜಿನ ಅಭಿವೃದ್ಧಿಪಡಿಸೋದು. ಈಗ RCI ಅಂತ ಹೇಳಿದ್ರೆ ರಿಸರ್ಚ್ ಸೆಂಟರ್ ಇಮಾರತ್ ಹೈದರಾಬಾದ್ DRDO ಅಡಿಯಲ್ಲಿ ಇರುವ ಪ್ರಮುಖ ಸಂಶೋಧನಾ ಕೇಂದ್ರವಾಗಿದೆ. ಇದು 1986ರಲ್ಲಿ ಸ್ಥಾಪನೆಗೊಂಡಿದೆ. ಮೂಸಿ ನದಿ ಹೈದರಾಬಾದ್ನ ಜೀವನಾಡಿ. ಸ್ನೇಹಿತರೆ, ಮೂಸಿ ನದಿ ತೆಲಂಗಾಣ ರಾಜ್ಯದ ಪ್ರಮುಖ ನದಿಗಳಲ್ಲೊಂದು. ಒಂದು ಕಾಲದಲ್ಲಿ ಹೈದರಾಬಾದ್ನ ಜೀವನಾಡಿಯಾಗಿದ್ದ ಮೂಸಿ ನದಿ ಇಂದು ಮಾಲಿನ್ಯ ಸಂಕಟದಿಂದ ಬಳಲುತ್ತಿದೆ. ಈ ಹಿನ್ನೆಲೆಯಲ್ಲಿ ತೆಲಂಗಾಣ ಸರ್ಕಾರ ಮೂಸಿ ನದಿಯ ಪುನರುಜ್ಜೀವನಕ್ಕಾಗಿ ದೊಡ್ಡ ಯೋಜನೆಯನ್ನು ಘೋಷಿಸಿರುವುದರಿಂದ ಇದು ಸುದ್ದಿಯಲ್ಲಿದೆ. ಮೂಸಿ ನದಿ ಪುನರುಜ್ಜೀವನ ಯೋಜನೆ ಹೈದರಾಬಾದ್ ಮೂಲಕ ಹರಿಯುವ ಸುಮಾರು 55 ಕಿಲೋಮೀಟರ್ ಸ್ಟ್ರೆಚನ್ನು ಒಳಗೊಂಡಿದೆ. ತೆಲಂಗಾಣ ಸರ್ಕಾರವು ಮೂಸಿ ನದಿಯ ಪುನರುಜ್ಜೀವನಕ್ಕಾಗಿ 5 ಹಂತಗಳ ಯೋಜನೆಯನ್ನು ಘೋಷಿಸಿದೆ. ಇದರ ಮೊದಲ ಹಂತದ ವೆಚ್ಚ 7,055 ಕೋಟಿ ಎಂದು ಅಂದಾಜಿಸಲಾಗಿದೆ ಮತ್ತು ಇದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹಣಕಾಸು ನೆರವು ನೀಡಲಿದೆ. ಯೋಜನೆಯ ಗುರಿ ನದಿಯನ್ನು ಸ್ವಚ್ಛಗೊಳಿಸುವುದು, ರಿವರ್ ಫ್ರಂಟ್ ಅಭಿವೃದ್ಧಿ ಮಾಡುವುದು, ಪ್ರವಾಹ ನಿಯಂತ್ರಣ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು. ಈ ಯೋಜನೆಯು ಪೂರ್ಣಗೊಳ್ಳುವ ಗುರಿ ಡಿಸೆಂಬರ್ 2027. ಜೊತೆಗೆ 2026-27ರ ರಾಜ್ಯ ಬಜೆಟ್ನಲ್ಲಿ ಮೂಸಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್ಗಾಗಿ 1,500 ಕೋಟಿ ಮೀಸಲಿಡಲಾಗಿದೆ.
ಮೂಸಿ ನದಿ 2022ರಲ್ಲಿ ವಿಶ್ವದ 22ನೇ ಅತಿ ಹೆಚ್ಚು ಮಾಲಿನ್ಯಗೊಂಡ ನದಿ ಎಂದು ಗುರುತಿಸಲ್ಪಟ್ಟಿದ್ದರಿಂದ ಇದರ ಸ್ವಚ್ಛತೆ ಮತ್ತು ಪುನರುಜ್ಜೀವನವು ಅತ್ಯಂತ ಮಹತ್ವ ಪಡೆದಿದೆ. ಯೋಜನೆಯಲ್ಲಿ ಹಲವಾರು ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ಅಂಶಗಳಿವೆ. ನದಿಯ ವಿವಿಧ ಸ್ಥಳಗಳಲ್ಲಿ ರಬ್ಬರ್ ಡ್ಯಾಮ್ಸ್ ನಿರ್ಮಿಸಿ ನೀರಿನ ಸಂಗ್ರಹಣೆ, ಬೋಟಿಂಗ್ ಮತ್ತು ವಾಟರ್ ಸ್ಪೋರ್ಟ್ಸ್ಗೆ ಅವಕಾಶ ಕಲ್ಪಿಸಲಾಗುವುದು. ಈ ಅಭಿವೃದ್ಧಿಯನ್ನು ಸಿಯೋಲ್, ಟೋಕಿಯೋ, ಪ್ಯಾರಿಸ್ ಮತ್ತು ಲಂಡನ್ ನಗರಗಳ ನದಿ ಮಾದರಿಗಳ ಆಧಾರದ ಮೇಲೆ ರೂಪಿಸುವುದಾಗಿ ತಿಳಿಸಲಾಗಿದೆ. ಮೂಸಿ ನದಿ ಕೃಷ್ಣಾ ನದಿಯ ಪ್ರಮುಖ ಉಪನದಿ. ಇದರ ಐತಿಹಾಸಿಕ ಹೆಸರು ಮುಚುಕುಂದ. ಈ ನದಿ ತೆಲಂಗಾಣ ವಿಕಾರಾಬಾದ್ ಸಮೀಪದ ಅನಂತಗಿರಿ ಬೆಟ್ಟದಲ್ಲಿ ಉಗಮಿಸುತ್ತದೆ. ನಂತರ ಪೂರ್ವದತ್ತ ಹರಿದು ಚಿಟ್ಟಲೂರು ಬಳಿ ದಕ್ಷಿಣದತ್ತ ತಿರುಗುತ್ತದೆ. ಕೊನೆಗೆ ನಲ್ಗೊಂಡ ಜಿಲ್ಲೆಯ ಮಿರ್ಯಾಲಗೂಡ ಸಮೀಪದ ವಾದಪಳ್ಳಿ ಬಳಿ ಕೃಷ್ಣಾ ನದಿಗೆ ಸೇರುತ್ತದೆ. ಹೈದರಾಬಾದ್ ನಗರವು ಮೂಸಿ ನದಿಯ ತೀರದಲ್ಲಿ ಬೆಳೆದಿದೆ. ಈ ನದಿ ಹೈದರಾಬಾದ್ನ ಹಳೆಯ ನಗರ ಮತ್ತು ಹೊಸ ನಗರಗಳ ನಡುವೆ ಭೌಗೋಳಿಕ ವಿಭಜನೆಯನ್ನು ರೂಪಿಸುತ್ತವೆ. ಕುತುಬ್ ಶಾಹಿ ಕಾಲದಲ್ಲಿ ಮೂಸಿ ನದಿಯನ್ನು ನರ್ವಾ ಎಂದು ಕರೆಯಲಾಗುತ್ತಿತ್ತು. ಹೈದರಾಬಾದಿನ ನಗರ ಅಭಿವೃದ್ಧಿ, ನೀರಿನ ಸರಬರಾಜು ಮತ್ತು ಪ್ರವಾಹ ನಿಯಂತ್ರಣದಲ್ಲಿ ಮೂಸಿ ನದಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಮೂಸಿ ನದಿಯೊಂದಿಗೆ ಸಂಬಂಧಿಸಿದ 2 ಪ್ರಮುಖ ಜಲಾಶಯಗಳೆಂದರೆ, ಮೊದಲನೆಯದು ಉಸ್ಮಾನ್ ಸಾಗರ್. ಇದನ್ನು 1920ರಲ್ಲಿ ನಿರ್ಮಾಣ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಹೈದರಾಬಾದ್ಗೆ ಕುಡಿಯುವ ನೀರು ಮತ್ತು ಪ್ರವಾಹ ನಿಯಂತ್ರಣಕ್ಕಾಗಿ ಇದನ್ನು ನಿರ್ಮಿಸಲಾಯಿತು. ಎರಡನೇದಾಗಿ ಹಿಮಾಯತ್ ಸಾಗರ್. ಇದನ್ನು 1927ರಲ್ಲಿ ನಿರ್ಮಿಸಲಾಯಿತು. ಈಸಿ ನದಿಯ ಮೇಲೆ ನಿರ್ಮಿತ. ಇದು ಮೂಸಿ ಉಪನದಿ ವ್ಯವಸ್ಥೆಯ ಭಾಗವಾಗಿದೆ. ಉಸ್ಮಾನ್ ಸಾಗರ ಹೈದರಾಬಾದ್ ನಗರದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಲಾಯಿತು. ಹಿಮಾಯತ್ ಸಾಗರ ಈಸಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಈ 2 ಜಲಾಶಯಗಳು ಹೈದರಾಬಾದ್ನ ಕುಡಿಯುವ ನೀರಿನ ಮೂಲಗಳಾಗಿಯೂ ಪ್ರವಾಹ ನಿಯಂತ್ರಣ ಕ್ರಮಗಳಾಗಿಯೂ ಕಾರ್ಯನಿರ್ವಹಿಸುತ್ತವೆ. ಮೂಸಿ ನದಿಯ ಮಾಲಿನ್ಯ ಸಂಕಷ್ಟ. ಮೂಸಿ ನದಿ ಇಂದು ತೀವ್ರ ಮಾಲಿನ್ಯ ಸಮಸ್ಯೆಯನ್ನು ಎದುರಿಸುತ್ತಿದೆ. ನಾನು ಮೊದಲೇ ಹೇಳಿದಾಗೆ 2022ರಲ್ಲಿ ಇದು ವಿಶ್ವದ 22ನೇ ಅತಿ ಹೆಚ್ಚು ಮಾಲಿನ್ಯಗೊಂಡ ನದಿ ಎಂದು ಗುರುತಿಸಲ್ಪಟ್ಟಿದೆ. ಹೈದರಾಬಾದ್ ಮತ್ತು ಸಿಕಂದರಾಬಾದ್ನಿಂದ ದಿನಕ್ಕೆ ಸುಮಾರು 350 MLD ಅಂದರೆ ಮಿಲಿಯನ್ ಲೀಟರ್ ಪರ್ ಡೇ ಮಾಲಿನ್ಯಗೊಂಡ ನೀರು ಮತ್ತು ಒಳಚರಂಡಿ ನೀರು ಮೂಸಿ ನದಿಗೆ ಸೇರುತ್ತದೆ. ಇದರಿಂದ ನದಿಯ ನೀರಿನ ಗುಣಮಟ್ಟ ಗಂಭೀರವಾಗಿ ಕುಸಿಯುತ್ತದೆ. ಇಂಡಿಯನ್ ವಾಟರ್ ಕ್ವಾಲಿಟಿ ಇಂಡೆಕ್ಸ್ ಮೌಲ್ಯಗಳು ಡೌನ್ಸ್ಟ್ರೀಮ್ ಭಾಗದಲ್ಲಿ 100ಕ್ಕಿಂತ ಹೆಚ್ಚು ಏರಿರುವುದನ್ನು ಇಲ್ಲಿ ನಾವು ಕಾಣಬಹುದು. BIS ಮಾನದಂಡಗಳ ಪ್ರಕಾರ ಇಂತಹ ನೀರು ಬಳಕೆಗೆ ಯೋಗ್ಯವಲ್ಲ. ನೀವು ನೋಡೋದಾದರೆ 2025ರ ಅಧ್ಯಯನದ ಪ್ರಕಾರ ಮೂಸಿ ನದಿಯಲ್ಲಿ ಕಂಡುಬರುವ ಪ್ರಮುಖ ಮಾಲಿನ್ಯಕಾರಕಗಳು ಅಂತ ಹೇಳಿದ್ರೆ COD ಅಂದರೆ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್, ಅಂದರೆ ನೀರಿನಲ್ಲಿರುವ ರಾಸಾಯನಿಕ ಮಾಲಿನ್ಯದ ಪ್ರಮಾಣ. BOD ಬಯೋಲಾಜಿಕಲ್ ಅಂದರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್, ಜೈವಿಕ ಮಾಲಿನ್ಯವನ್ನು ಸೂಚಿಸುವ ಮಾನದಂಡ. ಅದಾದಮೇಲೆ TSS ಅಂದರೆ ಟೋಟಲ್ ಸಸ್ಪೆಂಡೆಡ್ ಸಾಲಿಡ್ಸ್, ನೀರಿನಲ್ಲಿ ಕರಗದೆ ತೇಲುವ ಕಣಗಳನ್ನು TSS ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಮಣ್ಣು, ಮರಳು, ಸಸ್ಯ ಅವಶೇಷಗಳು, ಜೈವಿಕ ತ್ಯಾಜ್ಯ ಇತ್ಯಾದಿ. TDS ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್, ನೀರಿನಲ್ಲಿ ಕರಗುವ ಒಟ್ಟು ಘನವಸ್ತುಗಳನ್ನು TDS ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಉಪ್ಪುಗಳು, ಖನಿಜಗಳು, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸೋಡಿಯಂ, ಪೊಟ್ಯಾಷಿಯಂ ಮುಂತಾದ ಕರಗಿದ ಪದಾರ್ಥಗಳು. ಸೊ ಈ ಒಂದು ನದಿ ಕಲುಷಿತಗೊಳ್ಳಲಿಕ್ಕೆ ಮುಖ್ಯವಾದ ಒಂದು ರಾಸಾಯನಿಕಗಳೆಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಮಾಲಿನ್ಯದ ಪ್ರಮುಖ ಕಾರಣಗಳೇನಂತ ಹೇಳಿದ್ರೆ, ಮೂಸಿ ನದಿ ಮೊದಲನೇದಾಗಿ ಶುದ್ಧೀಕರಿಸಿದ ಒಳಚರಂಡಿ ನೀರು ನದಿಗೆ ಸೇರುವುದು. ಎರಡನೇದಾಗಿ ಕೈಗಾರಿಕೆ ಮತ್ತು ರಾಸಾಯನಿಕ ತ್ಯಾಜ್ಯ ನದಿಯ ನೀರಿನ ಗುಣಮಟ್ಟವನ್ನು ಹಾಳು ಮಾಡ್ತಾ ಇದೆ. ಮೂರನೇದಾಗಿ ನಗರ ಪ್ರದೇಶಗಳಿಂದ ಹರಿದು ಬರುವ ಘನ ತ್ಯಾಜ್ಯವು ನದಿಯ ಪರಿಸರ ಸಮತೋಲನವನ್ನು ಹಾಳು ಮಾಡ್ತಾ ಇದೆ. ನಾಲ್ಕನೇದಾಗಿ ಹೈದರಾಬಾದಿನ ವೇಗದ ನಗರೀಕರಣಕ್ಕೆ ತಕ್ಕಂತೆ ವಾಟರ್ ಟ್ರೀಟ್ಮೆಂಟ್ ಕೆಪಾಸಿಟಿ ಹೆಚ್ಚದೇ ಇರುವುದು. ಸೊ ನೀರಿನ ಹಂಚಿಕೆ ಮತ್ತು ಗೋದಾವರಿ ಲಿಂಕೇಜಸ್. ಮೂಸಿ ನದಿ ಪುನರುಜ್ಜೀವನಕ್ಕಾಗಿ ಗೋದಾವರಿ ರಿವರ್ ಲಿಂಕ್ ಪ್ರಾಜೆಕ್ಟ್ನಿಂದ 2.5 TMC ನೀರು ಮೀಸಲಿಡಲಾಗಿದೆ. ಒಟ್ಟು 20 TMC ನೀರಿನಲ್ಲಿ ಈ ಭಾಗವನ್ನು ಮೂಸಿ ನದಿಗಾಗಿ ಬಳಸಲು ಉದ್ದೇಶಿಸಲಾಗಿದೆ. ಇದು ನದಿಯ ನೀರಿನ ಹರಿವು ಹೆಚ್ಚಿಸಲು ಮತ್ತು ರಿವರ್ ಫ್ರಂಟ್ ಡೆವಲಪ್ಮೆಂಟ್ಗೆ ಸಹಾಯಕವಾಗಲಿದೆ. ಗಾಂಧಿ ಸರೋವರ ಯೋಜನೆ ಅಥವಾ ಬಾಪುಘಾಟ್. ಗಾಂಧಿ ಸರೋವರ ಯೋಜನೆಯು ಹೈದರಾಬಾದಿನ ಮೂಸಿ ರಿವರ್ ಫ್ರಂಟ್ ಪುನರುಜ್ಜೀವನ ಯೋಜನೆಯಡಿ ಕೈಗೊಳ್ಳಲಾಗ್ತದೆ. ಸರಿಸುಮಾರು 200 ಎಕರೆ ವ್ಯಾಪ್ತಿಯ ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆ ಇದಾಗಿದೆ. ಈ ಯೋಜನೆಯ ಉದ್ದೇಶ ಅಂತ ಹೇಳಿದ್ರೆ, ಬಾಪು ಘಾಟನ್ನು ಪ್ರಮುಖ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪಾಂತರಗೊಳಿಸುವುದಾಗಿದೆ.
ಭಾರತ ಸುರಿನಾಮ್ ಆರ್ಥಿಕ ಸಂಬಂಧಗಳು. ಸ್ನೇಹಿತರೆ, ಸುರಿನಾಮ್ ದಕ್ಷಿಣ ಅಮೆರಿಕದ ಒಂದು ಸಣ್ಣ ಆದರೆ ವ್ಯೂಹಾತ್ಮಕವಾಗಿ ಮಹತ್ವದ ದೇಶವಾಗಿದೆ. ಭಾರತ ಮತ್ತು ಸುರಿನಾಮ್ ನಡುವಿನ ಸಂಬಂಧಗಳು ಕೇವಲ ಆರ್ಥಿಕ ಸಂಬಂಧಗಳಷ್ಟೇ ಅಲ್ಲ, ಅವು ಐತಿಹಾಸಿಕ, ಸಾಂಸ್ಕೃತಿಕ, ರಾಜತಾಂತ್ರಿಕ ಮತ್ತು ಗ್ಲೋಬಲ್ ಸೌತ್ ಪಾರ್ಟ್ನರ್ಶಿಪ್ ಆಧಾರದ ಮೇಲೆ ನಿರ್ಮಾಣಗೊಂಡಿವೆ. ಇತ್ತೀಚೆಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅವರ ಸುರಿನಾಮ್ ಭೇಟಿ ಈ ಸಂಬಂಧಗಳಿಗೆ ಹೊಸ ಮಹತ್ವ ನೀಡಿದೆ. ಈ ಭೇಟಿ ಭಾರತವು ಕ್ಯಾರಿಕಾಮ್ ರಾಷ್ಟ್ರಗಳು ಅಂದರೆ ಕೆರೆಬಿಯನ್ ಕಮ್ಯುನಿಟಿ ದೇಶಗಳೊಂದಿಗೆ ತನ್ನ ಸಂಬಂಧಗಳನ್ನು ಬಲಪಡಿಸುತ್ತಿರುವುದನ್ನು ತೋರಿಸುತ್ತದೆ. ಜೊತೆಗೆ ಇದು ಭಾರತದ ಗ್ಲೋಬಲ್ ಸೌತ್ ದೇಶಗಳೊಂದಿಗೆ ವಿಶ್ವಾಸಾರ್ಹ ಪಾಲುದಾರನಾಗಿ ಕಾರ್ಯನಿರ್ವಹಿಸಲು ಬದ್ಧವಾಗಿದೆ ಎಂಬುದನ್ನು ಕೂಡ ಸೂಚಿಸುತ್ತದೆ. ಸುರಿನಾಮ್ನ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಸುರಿನಾಮ್. ಇದು ದಕ್ಷಿಣ ಅಮೆರಿಕದ ಉತ್ತರ ಪೂರ್ವ ಕರಾವಳಿಯಲ್ಲಿದೆ. ಇದಕ್ಕೆ ಪಶ್ಚಿಮದಲ್ಲಿ ಗಯಾನಾ, ದಕ್ಷಿಣದಲ್ಲಿ ಬ್ರೆಜಿಲ್, ಪೂರ್ವದಲ್ಲಿ ಫ್ರೆಂಚ್ ಗಯಾನಾ ದೇಶಗಳು ಗಡಿ ಹಂಚಿಕೊಂಡಿವೆ. ಇದರ ರಾಜಧಾನಿ ಮತ್ತು ಅತಿದೊಡ್ಡ ನಗರ ಪರಮರಿಬೋ. ಸುರಿನಾಮ್ ದಕ್ಷಿಣ ಅಮೆರಿಕದಲ್ಲಿ ಡಚ್ ಭಾಷೆಯ ಅಧಿಕೃತ ಭಾಷೆಯಾಗಿರುವ ಏಕೈಕ ದೇಶವಾಗಿದೆ. ಇದು ಪರೀಕ್ಷಾ ಹಿತದೃಷ್ಟಿಯಿಂದ ಗಮನಿಸಬೇಕಾದ ವಿಶೇಷ ಅಂಶ. ಇದರ ಆಡಳಿತ ವ್ಯವಸ್ಥೆ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ಆಗಿದ್ದು, ಅಧ್ಯಕ್ಷರು ದೇಶದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರೂ ಆಗಿರುತ್ತಾರೆ. ಇದರ ಕಾನೂನು ವ್ಯವಸ್ಥೆ ಡಚ್ ಸಿವಿಲ್ ಲಾ ಆಧಾರಿತವಾಗಿದೆ. ಭಾರತೀಯ ಮೂಲದ ಸ್ನೇಹಿತರೆ, ಇದನ್ನು ನೀವು ನೆನಪಿನಲ್ಲೇ ಇಟ್ಕೋಬೇಕು. ಭಾರತೀಯ ಮೂಲದ ಹಿಂದೂಸ್ತಾನಿ ಸಮುದಾಯವು ಸುರಿನಾಮ್ನ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಇಲ್ಲಿ ಹಿಂದೂಸ್ತಾನಿ ಅಂತ ಭಾರತೀಯ ಮೂಲದವರನ್ನು ಹಿಂದೂಸ್ತಾನಿ ಅಂತ ಕರೀತಾರೆ. ಸುರಿನಾಮ್ ಗಯಾನಾಸ್ ಶೀಲ್ಡ್ ಪ್ರದೇಶದ ಭಾಗವಾಗಿದೆ. ಇದು ಅಮೆಜಾನ್ ಬೇಸಿನ್ಗೆ ಸಂಬಂಧಿಸಿದ ಪ್ರದೇಶವಾಗಿದ್ದು, ಜೈವಿಕ ವೈವಿಧ್ಯತೆ ಮತ್ತು ಖನಿಜ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ. ಇತ್ತೀಚೆಗೆ ಆಫ್ಶೋರ್ ಗಯಾನಾ, ಸುರಿನಾಮ್ ಬೇಸಿನ್, ಆಯಿಲ್ ಮತ್ತು ಗ್ಯಾಸ್ ಈ ಡಿಸ್ಕವರಿಗಳು ಸುರಿನಾಮ್ನ ಆರ್ಥಿಕ ಭವಿಷ್ಯಕ್ಕೆ ದೊಡ್ಡ ಅವಕಾಶಗಳನ್ನು ಸೃಷ್ಟಿಸಿವೆ. ಸುರಿನಾಮ್ ತನ್ನ ಅಮೆಜಾನ್ ರೇನ್ ಫಾರೆಸ್ಟ್ ಪ್ರದೇಶವನ್ನು ಸಂರಕ್ಷಿಸುವ ಉದ್ದೇಶದಿಂದ 2050ರೊಳಗೆ ನೆಟ್ ಝೀರೋ ಎಮಿಷನ್ ಗುರಿಯನ್ನು ಹೊಂದಿದೆ. ಇದು ಹವಾಮಾನ ಬದಲಾವಣೆ, ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಪರೀಕ್ಷೆಗೆ ಸಂಬಂಧಿಸಬಹುದಾದ ಅಂಶವಾಗಿದೆ. ಭಾರತ ಮತ್ತು ಸುರಿನಾಮ್ ನಡುವಿನ ಸಂಬಂಧಗಳು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನೆಲೆಯಲ್ಲಿ ಗಟ್ಟಿಯಾಗಿವೆ. ಸುರಿನಾಮ್ ಸರಿಸುಮಾರು 1,50,000ಕ್ಕಿಂತ ಹೆಚ್ಚು ಭಾರತೀಯ ಮೂಲದ ಜನರು ವಾಸವಾಗಿದ್ದಾರೆ. ಇದು ದೇಶದ ಜನಸಂಖ್ಯೆ ಸರಿಸುಮಾರು 25-30%. ಭಾರತ ಮತ್ತು ಸುರಿನಾಮ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು 1976ರಲ್ಲಿ ಸ್ಥಾಪಿತವಾದವು. ಭಾರತವು ಸುರಿನಾಮ್ನ ಪರಮರಿಬೋದಲ್ಲಿ ರೆಸಿಡೆಂಟ್ ಮಿಷನ್ ಹೊಂದಿದೆ. ಇದು ಭಾರತವು ಕೆರೆಬಿಯನ್ ಮತ್ತು ಲ್ಯಾಟಿನ್ ಅಮೆರಿಕ ಪ್ರದೇಶಗಳೊಂದಿಗೆ ತನ್ನ ರಾಜತಾಂತ್ರಿಕ ಹಾಜರಾತಿಯನ್ನು ವಿಸ್ತರಿಸುವುದನ್ನು ತೋರಿಸುತ್ತದೆ. ಸುರಿನಾಮ್ನ ಆಫ್ಶೋರ್ ಆಯಿಲ್ ಮತ್ತು ಗ್ಯಾಸ್ ಕ್ಷೇತ್ರದಲ್ಲಿ ಭಾರತಕ್ಕೆ ಭವಿಷ್ಯದಲ್ಲಿ ಹೂಡಿಕೆ ಮತ್ತು ತಾಂತ್ರಿಕ ಸಹಕಾರದ ಅವಕಾಶಗಳಿವೆ. ಭಾರತವು ಇತ್ತೀಚೆಗೆ ಸುರಿನಾಮ್ಗೆ ಕೆಲವು ಅಭಿವೃದ್ಧಿ ಸಹಾಯ ಕಾರ್ಯಕ್ರಮಗಳನ್ನು ನೀಡಿದೆ. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ HICDP ಅಡಿಯಲ್ಲಿ ಸೋಲಾರ್ ಎಲೆಕ್ಟ್ರಿಫಿಕೇಷನ್, ಡಿಜಿಟಲ್ ಎಜುಕೇಷನ್ ಮತ್ತು ಕಮ್ಯುನಿಟಿ ಸೆಂಟರ್ಸ್ ಮುಂತಾದ ಯೋಜನೆಗಳು ನಡೆಯುತ್ತಿವೆ. ಈ ವಿದ್ಯಾ ಭಾರತಿ ಮತ್ತು ಈ ಆರೋಗ್ಯ ಭಾರತಿ ಯೋಜನೆಗಳ ಮೂಲಕ ಟೆಲಿ ಎಜುಕೇಷನ್ ಮತ್ತು ಟೆಲಿ ಮೆಡಿಸಿನ್ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಜೊತೆಗೆ ಹೆರಿಟೇಜ್ ಟೆಂಪಲ್ಸ್ ಮತ್ತು ಕಲ್ಚರಲ್ ಸೆಂಟರ್ಗಳ ಪುನರ್ ಸ್ಥಾಪನೆಗೆ ಗ್ರ್ಯಾಂಟ್ ಇನ್ ಏಡ್ ಸಹ ನೀಡಲಾಗುತ್ತಿದೆ. ಸೊ ಈ ವಿದ್ಯಾ ಭಾರತಿ ಮತ್ತು ಈ ಆರೋಗ್ಯ ಭಾರತಿ ಬಗ್ಗೆ ನೀವು ವಿಶೇಷವಾಗಿ ಗಮನ ಕೊಡಬೇಕಾಗ್ತದೆ. ಹಂಟಾ ವೈರಸ್ ಪ್ರಕರಣ. ಸ್ನೇಹಿತರೆ, 2026 ಮೇ 2ರಂದು ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದ್ದ ಡಚ್ ಫ್ಲ್ಯಾಗ್ಡ್ ಕ್ರೂಯಿಸ್ ಶಿಪ್ MV ಹೊಂಡರ್ಸ್ನಲ್ಲಿ ಹಂಟಾ ವೈರಸ್ ಸೋಂಕಿನ ಗುಂಪು ಪ್ರಕರಣಗಳು ವರದಿಯಾಗಿವೆ. ಈ ಹಡಗಿನಲ್ಲಿ 2 ಭಾರತೀಯ ಸಿಬ್ಬಂದಿಯೂ ಇದ್ದಾರೆ ಎಂದು ತಿಳಿಸಲಾಗಿದೆ, ಆದರೆ ಅವರ ಆರೋಗ್ಯ ಸ್ಥಿತಿ ಇನ್ನೂ ಸ್ಪಷ್ಟವಾಗಿಲ್ಲ. ಹಂಟಾ ವೈರಸ್ ಒಂದು ಅಪರೂಪದ ಆದರೆ ಗಂಭೀರವಾದ ಝೂನೋಟಿಕ್ ವೈರಲ್ ಡಿಸೀಸ್ ಆಗಿದೆ. ಅಂದರೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ವೈರಲ್ ರೋಗ. ಹಂಟಾ ವೈರಸ್ ಸಾಮಾನ್ಯವಾಗಿ ಇಲಿ ವರ್ಗದ ರೋಡಂಟ್ ಪ್ರಾಣಿಗಳಿಂದ ಹರಡುತ್ತದೆ. ಮನುಷ್ಯರು ಈ ವೈರಸ್ಗೆ ಸಹಜ ಆತಿಥೇಯರಲ್ಲ, ಆದರೂ ಅವರು ಆಕಸ್ಮಿಕವಾಗಿ ಸೋಂಕಿಗೆ ಒಳಗಾಗುತ್ತಾರೆ. ಹಂಟಾ ವೈರಸ್ ಎನ್ನುವುದು ಆರ್ಥೋ ಹಂಟಾ ವೈರಸ್ ಎಂಬ ವೈರಸ್ನಿಂದ ಉಂಟಾಗುವ ರೋಗ. ಇದು ಹಂಟಾವೈರಿಡೇ ಕುಟುಂಬಕ್ಕೆ ಸೇರಿದೆ. ಈ ವೈರಸ್ನ ನೈಸರ್ಗಿಕ ತಾಣಗಳೆಂದರೆ ವಿಶೇಷವಾಗಿ ಇಲಿಗಳು. ಸೋಂಕಿತ ಇಲಿಗಳ ಮೂತ್ರ, ಮಲ ಅಥವಾ ಲಾಲಾಜಲದಿಂದ ವೈರಸ್ ಪರಿಸರಕ್ಕೆ ಹರಡುತ್ತದೆ. ಮನುಷ್ಯರು ಈ ಕಣಗಳನ್ನು ಉಸಿರಾಟದ ಮೂಲಕ ಒಳ ತೆಗೆದುಕೊಂಡರೆ ಸೋಂಕು ಉಂಟಾಗುತ್ತದೆ. ಹಂಟಾ ವೈರಸ್ನ 2 ಪ್ರಮುಖ ಕ್ಲಿನಿಕಲ್ ರೂಪಗಳಂತ ಹೇಳಿದರೆ, ಮೊದಲನೇದು HPS ಅಂದರೆ ಹಂಟಾ ವೈರಸ್ ಪಲ್ಮನರಿ ಸಿಂಡ್ರೋಮ್.
ಇದು ಕಂಡುಬರುವ ಪ್ರದೇಶ ಅಂತ ಹೇಳಿದ್ರೆ ಅಮೇರಿಕಾ. ಪ್ರಮುಖ ಲಕ್ಷಣಗಳಂತ ಹೇಳಿದರೆ ಜ್ವರ, ಸ್ನಾಯು ಸೆಳೆತ, ನಂತರ ಉಸಿರಾಟ ತೊಂದರೆ. ಎರಡನೇದು ಅಂತ ಹೇಳಿದರೆ HFRS ಅಂತ ಹೇಳಿದರೆ ಹೆಮರೇಜಿಕ್ ಫೀವರ್ ವಿತ್ ರೀನಲ್ ಸಿಂಡ್ರೋಮ್. ಇದು ಯುರೋಪ್ ಮತ್ತು ಏಷ್ಯಾ ಭಾಗಗಳಲ್ಲಿ ಕಂಡುಬರ್ತದೆ. ಮೂತ್ರಪಿಂಡದ ಸಮಸ್ಯೆ ಮುಖ್ಯ, ಆಮೇಲೆ ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ಇದಾಗಿರ್ತದೆ. ಈಗ HPS ಹೆಚ್ಚು ಗಂಭೀರವಾಗಿದೆ ಮತ್ತು ಇದರಲ್ಲಿ ಸಾವಿನ ಪ್ರಮಾಣ 50% ಇರಬಹುದು. ಆದರೆ HFRS ನಲ್ಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ಸಾವಿನ ಪ್ರಕರಣ HPSಗಿಂತ ಕಡಿಮೆ ಇರುತ್ತದೆ. ಹಂಟಾವೈರಸ್ ಸೋಂಕಿನ ಆರಂಭಿಕ ಲಕ್ಷಣಗಳು ಸಾಮಾನ್ಯವಾಗಿ ಜ್ವರದಂತೆ ಕಾಣಬಹುದು. ಆದ್ದರಿಂದ ಮೊದಲ ಹಂತದಲ್ಲಿ ಗುರುತಿಸುವುದು ತುಂಬ ಕಷ್ಟ ಆಗ್ತದೆ. ರೋಗವು ವೇಗವಾಗಿ ನ್ಯೂಮೋನಿಯಾ ಅಥವಾ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಮತ್ತು ಶಾಕ್ಗೆ ಮುಂದುವರಿಯಬಹುದು. ಇದರಿಂದ ಪ್ರಾರಂಭದಲ್ಲೇ ವೈದ್ಯಕೀಯ ಗಮನ ಅಗತ್ಯವಾಗಿರ್ತದೆ. ಕೇಸ್ ಫ್ಯಾಟಾಲಿಟಿ ರೇಟ್ ಅಂತ ಹೇಳಿದರೆ ಹಂಟಾವೈರಸ್ ಸಾವಿನ ಪ್ರಮಾಣ ಎಷ್ಟು ಅಂತ, ಅಮೇರಿಕನ್ಸ್, ನಾ ಮೊದಲೇ ಹೇಳ್ದಂಗೆ ಅಮೇರಿಕನ್ಸ್ ಹತ್ರ HPS ಇದು ಸಾವಿನ ಪ್ರಮಾಣ 50% ಇರ್ತದೆ. ಅದೇ ನೀವು HFRS ಇದು ಯುರೋಪ್ ಮತ್ತು ಏಷ್ಯಾದಲ್ಲಿ ಕಂಡುಬರುತ್ತದೆ. ಇದರ ಸಾವಿನ ಪ್ರಮಾಣ 1% 15% ಕಡಿಮೆ ಇರುತ್ತದೆ. ಇದರಿಂದ HPS ಹೆಚ್ಚು ಮಾರಕ ಸ್ವರೂಪವಾಗಿದ್ದು HFRSನಲ್ಲಿ ಸಾವಿನ ಪ್ರಮಾಣ ತುಸು ಕಡಿಮೆ ಎಂದು ಹೇಳಬಹುದು. ಹಂಟಾವೈರಸ್ನ ಪ್ರಮುಖ ಹರಡುವ ಮಾರ್ಗ ಅಂತ ಹೇಳಿದರೆ ರೋಡಂಟ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್. ಸೋಂಕಿತ ಇಲಿಗಳ ಮೂತ್ರ, ಮಲ ಅಥವಾ ಲಾಲಾ ರಸದಿಂದ ಒಣಗಿ ಧೂಳಿನೊಂದಿಗೆ ಬೆರೆಯಬಹುದು. ಈ ಧೂಳಿನಲ್ಲಿರುವ ವೈರಸ್ ಕಣಗಳು ಗಾಳಿಯಲ್ಲಿ ಏರೋಸಲ್ ರೂಪದಲ್ಲಿ ಹರಡಿ ಮನುಷ್ಯರು ಉಸಿರಾಡುವಾಗ ದೇಹಕ್ಕೆ ಪ್ರವೇಶಿಸಬಹುದು. ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದೇ ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಸಾಮಾನ್ಯವಾಗಿ ಹಂಟಾವೈರಸ್, COVID-19 ಅಥವಾ ಇನ್ಫ್ಲುಯೆನ್ಸಾ ಹೀಗೆ ಸುಲಭವಾಗಿ ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದಿಲ್ಲ. ಆದರೆ ವೈರಸ್ನಲ್ಲಿ ಸೀಮಿತ ಪ್ರಮಾಣದ % ಟ್ರಾನ್ಸ್ಮಿಷನ್ ದಾಖಲಾಗಿದೆ. ಅದು ಸಹ ಸಾಮಾನ್ಯ ಸಂಪರ್ಕದಿಂದಲ್ಲ, ಹತ್ತಿರದ ಅಥವಾ ದೀರ್ಘಕಾಲದ ಸಂಪರ್ಕ ಇದ್ದಾಗ ಮಾತ್ರ ಅಪಾಯ ಹೆಚ್ಚಾಗಿರುತ್ತದೆ. ಆದ್ದರಿಂದ ಹಂಟಾವೈರಸ್ ಔಟ್ಬ್ರೇಕ್ ವೇಳೆ ಭಯಪಡುವುದಕ್ಕಿಂತ ಎಕ್ಸ್ಪೋಜರ್ ಕಂಟ್ರೋಲು, ರೋಡೆಂಟ್ ಕಂಟ್ರೋಲು ಮತ್ತು ಅರ್ಲಿ ಮೆಡಿಕಲ್ ಕೇರ್ ಅತ್ಯಂತ ಮುಖ್ಯವಾಗಿದೆ. ಹಂಟಾವೈರಸ್ಗೆ ಪ್ರಸ್ತುತ ನಿರ್ದಿಷ್ಟ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಇಲ್ಲ ಮತ್ತು ವ್ಯಾಕ್ಸಿನೇಷನ್ ಕೂಡ ಲಭ್ಯವಿಲ್ಲ ಎಂದು ನೀಡಿರುವ ಮಾಹಿತಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಚಿಕಿತ್ಸೆ ಮುಖ್ಯವಾಗಿ ಸಪೋರ್ಟಿವ್ ಕೇರ್ ಆಧಾರಿತವಾಗಿರುತ್ತದೆ. ಅಂದರೆ ಸಪೋರ್ಟಿವ್ ಕೇರ್ನಲ್ಲಿ ಆಕ್ಸಿಜನ್ ಸಪೋರ್ಟ್ ಆಗಿರ್ಬೋದು, ICU ಕೇರ್, ಫ್ಲೂಯಿಡ್ ಮ್ಯಾನೇಜ್ಮೆಂಟ್, ಶಾಕ್ ಮ್ಯಾನೇಜ್ಮೆಂಟ್, ರೆಸ್ಪಿರೇಟರಿ ಸಪೋರ್ಟ್ ಸೇರಿರಬಹುದು. ಸೊ ಹಾಗಾಗಿ ICD-11 ಪ್ರಕಾರ ಆ್ಯಂಟಿವೈರಸ್ ಡಿಸೀಸನ್ನು 1D62 ಎಂದು ವರ್ಗೀಕರಿಸಲಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸೊ ICD ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಷನ್ ಆಫ್ ಡಿಸೀಸ್. ಇದು WHO ಬಳಸುವ ರೋಗ ವರ್ಗೀಕರಣದ ವ್ಯವಸ್ಥೆ. ಹಂಟಾವೈರಸ್ ವಿಷಯದಲ್ಲಿ ಒನ್ ಹೆಲ್ತ್ ಅಪ್ರೋಚ್ ಭಾಳ ಮುಖ್ಯ. ಒನ್ ಹೆಲ್ತ್ ಅಂದರೆ ಮಾನವ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತು ಪರಿಸರ ಆರೋಗ್ಯ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂಬ ದೃಷ್ಟಿಕೋನ. ರೋಡೆಂಟ್ಸ್, ಮಾನವನ ವಾಸಸ್ಥಳ, ಸ್ಯಾನಿಟೇಷನ್, ಪರಿಸರ ಬದಲಾವಣೆ ಮತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಇವೆಲ್ಲವೂ ಹಂಟಾವೈರಸ್ ನಿಯಂತ್ರಣದಲ್ಲಿ ಪರಸ್ಪರ ಸಂಬಂಧ ಹೊಂದಿರುತ್ತವೆ. ಪ್ರಿಯ ವೀಕ್ಷಕರೇ, ರ್ಯಾಂಕರ್ಸ್ 360 ವೀಕ್ಲಿ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಈ ವಿಡಿಯೋದಲ್ಲಿ ನೀಡಿದ ಪ್ರಚಲಿತ ವಿದ್ಯಮಾನಗಳು IAS, KS, PDO, PSI, FDA, SDA, PC ಹಾಗೂ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಕೆಗೆ ಉಪಯುಕ್ತವಾಗಲಿದೆ ಎಂದು ನಾನು ನಂಬುತ್ತೇನೆ. ಇಂತಹ ಪರೀಕ್ಷೆಯ ದೃಷ್ಟಿಯ ಮಹತ್ವದ ಕರೆಂಟ್ ಅಫೇರ್ಸ್, ಫ್ಯಾಕ್ಟ್ಸ್, ಅನಾಲಿಸಿಸ್ ಮತ್ತು ಸ್ಟ್ಯಾಟಿಕ್ ಲಿಂಕಿಂಗ್ ವಿಷಯಗಳನ್ನು ನಿರಂತರವಾಗಿ ಪಡೆಯಲು ನಮ್ಮ ರ್ಯಾಂಕರ್ಸ್ 360 ವೀಕ್ಲಿ ಕರೆಂಟ್ ಅಫೇರ್ಸ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಸ್ಟೇ ಅಪ್ಡೇಟೆಡ್, ಸ್ಟೇ ಅಹೆಡ್. ಧನ್ಯವಾದಗಳು.